ಉಪಚುನಾವಣೆ ಅಂದಾಕ್ಷಣ ಅಲ್ಲಿ ರಾಜಕೀಯದ ಜಿದ್ದಾಜಿದ್ದಿ ಬಹಳ ಜೋರಾಗಿನೇ ಇರುತ್ತೆ. ಈ ಬಾರಿಯ ಬೈ ಎಲೆಕ್ಷನ್ ಅಖಾಡದಲ್ಲಿ ಜನ ಯಾವ ಸ್ವರೂಪದಲ್ಲಿ ಅಭ್ಯರ್ಥಿಗಳ ಮೇಲೆ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ, ಅಭ್ಯರ್ಥಿಗಳು ಯಾವ ಸ್ವರೂಪದಲ್ಲಿ ಜನರ ಮನವೊಲಿಸುವಂತಹ ಪ್ರಯತ್ನದಲ್ಲಿ ತೊಡಗಿದ್ದಾರೆ, ಹಾಗೆಯೇ ಈ ಭಾಗದಲ್ಲಿ ಜನ ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು, ಅವರ ನಿರೀಕ್ಷೆಗಳೇನು, ಇವೆಲ್ಲವನ್ನು ತಿಳ್ಕೊಳ್ಳುವಂತಹ ಕೆಲಸವನ್ನ ಇವತ್ತು ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಮಾಡೋಣ. ಇವೇ ಈ ಹೊತ್ತಿನ ವಿಶೇಷ ದಾವಣಗೆರೆ ದಂಗ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಜನ ಹೊಂದಿರುವಂತಹ ಅಭಿಪ್ರಾಯ ಏನಿದೆ, ಈ ಬಾರಿಯ ಉಪಚುನಾವಣೆಯನ್ನ ಜನ ಯಾವ ಸ್ವರೂಪದಲ್ಲಿ ನೋಡ್ತಾ ಇದ್ದಾರೆ, ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ಖಾಲಿಯಾಗಿರುವಂತಹ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಫೈಟ್ನ ಸಂದರ್ಭದಲ್ಲೇನೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಅಖಾಡದಲ್ಲಿ ಇದ್ರೆ ಬಿಜೆಪಿಯಿಂದ ಓರ್ವ ಸಾಮಾನ್ಯ ಕಾರ್ಯಕರ್ತನಿಗೆ ಅಭ್ಯರ್ಥಿಯಾಗಿ ಟಿಕೆಟ್ ಕೊಟ್ಟಿರುವಂಥದ್ದು ಕೂಡ ಬಹಳ ಗಮನಾರ್ಹವಾಗಿರುವಂತಹ ವಿಚಾರ. ಹೀಗಾಗಿ ಇಲ್ಲಿ ಸಮರ್ಥ್ ಶಾಮನೂರು ಮತ್ತು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ನಡುವಿನ ಫೈಟ್ ಹೇಗಿದೆ, ಈ ಇಬ್ಬರು ಅಭ್ಯರ್ಥಿಗಳ ಬಗ್ಗೆ ಕ್ಷೇತ್ರದ ಜನ ಯಾವ ನಿರೀಕ್ಷೆಗಳನ್ನು ಹೊಂದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಈಗ ಮಾಡೋಣ. ನಾವೀಗ ದಾವಣಗೆರೆಯ ಮಂಡಕ್ಕಿ ಬಟ್ಟಿಲಿದ್ದೀವಿ. ಇಲ್ಲಿರುವಂತಹ ಕಾರ್ಮಿಕರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಒಂದು ಅವರ ಕೆಲಸದ ಬಗ್ಗೆ, ಹಾಗೇನೆ ಈ ಚುನಾವಣೆಯ ಬಗ್ಗೆಯೂ ಕೂಡ ಅವರಿಂದ ತಿಳ್ಕೊಳ್ಳುವಂತಹ ಕೆಲಸವನ್ನು ಮಾಡೋಣ. ಯಾವ ರೀತಿಯಾಗಿದೆ ಇಲ್ಲಿ ಕೆಲಸ ನಿಮ್ಮದು? ನಮ್ದು ಕೆಲಸ ಒಳ್ಳೇದೈತಿ, ಏನಿಲ್ಲ ತೊಂದರೆ ಏನಿಲ್ಲ. ನಮ್ಮ ಕೆಲಸಕ್ಕೆ ಎಲ್ಲ ರೋಜಿ ಎಲ್ಲ ರೆಡಿ ಐತಿ, ಕೆಲಸ ಐತಿ. ದಿವಸಿಗೆ 800 ರೂಪಾಯಿ ದುಡಿತೀವಿ ನಾವು. ಏನಿಲ್ಲ, ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಿ? ಒಂದು 5:30 ಬರ್ತೀವಿ ನಾವು. ಮಧ್ಯಾಹ್ನ 1:30 2 ಗಂಟೆಗೆ ಕೆಲಸ ಆಗ್ತೀವಿ ನಮ್ಮದು. ಏನು ತೊಂದರೆ ಇಲ್ಲ. ಕೆಲಸ ಮಾಡ್ತೀರಿ ಇಲ್ಲಿ ಒಟ್ಟು? ಒಂದು ಬಟ್ಟಾಗ ಇರೋದು 4 ಜನ. ಹಾಂ, ಹೆಚ್ಚು ಕಡಿಮೆ ಒಂದು 10,000 ಜನ ಕೆಲಸ ಮಾಡ್ತಾರೆ ಸರ್. 10,000 ಜನ ಕೆಲಸ ಮಾಡ್ತಾರೆ. ಇಡೀ ಮಂಡಕ್ಕಿ ಬಟ್ಟಿಲಿ ಒಟ್ಟಿನಾಗ 800ರಿಂದ 900 ಬಟ್ಟಿ ಇದೆ. ಟೋಟ್ಲಿ ಒಂದು 10,000 ಜನ ಕೂಲಿಗಾರರು ಇರ್ತಾರೆ. ಏನು ತೊಂದರೆ ಇಲ್ಲ, ನಮ್ಮ ಕೆಲಸ ಮಾಡೋರಿಗೆ ಏನು ತೊಂದರೆ ಏನಿಲ್ಲ. ಎಲ್ಲ ದುಡಿಯಾರಿಗೆ ಏನು ತೊಂದರೆ ಏನಿಲ್ಲ. ಏನೋ ದಿವಸ ದುಡ್ಡು ಇಲ್ದು. ಯಾಕಂದರೆ ಎಲ್ಲರೂ ಬೇರೆ ಐತಲ್ಲ, ಆ ದುಡಿಮೆ ಏನಿಲ್ಲ. ಸೌಗಾರ ಏನು ತೊಂದರೆ ಏನು ಕೊಡಲ್ಲ, ದುಡ್ಡು ಏನು ತೊಂದರೆ ಇಲ್ಲ. ಇಲ್ಲಿ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ. ಇಲ್ಲ ಬಿಟ್ಟರೆ ಕೆಲಸ ಇಲ್ಲ ಅಂದ್ರೂ ದುಡ್ಡು ಕೇಳಿದ್ರೆ ಕೊಡ್ತಾರೆ. ಈಗ ಎಲೆಕ್ಷನ್ ಬಂದಿದೆ, ಬೈ ಎಲೆಕ್ಷನ್ ಬಂದಿದೆ, ಏನು ಅನಿಸ್ತದೆ, ಹೆಂಗಿದೆ ಈ ಬಾರಿಯ ಬೈ ಎಲೆಕ್ಷನ್? ಬೇರೆ 4 ಪಾರ್ಟಿ ಐತಿ ಇದ್ರಾಗ. ಯಾವ ಪಾರ್ಟಿ ಆಗ ನಂಗೆ ಗೊತ್ತಾಗಿರಲ್ಲ. ಏನು ಡೈಮಂಡ್ಸ್ ಚೆನ್ನಾಗೈತಿ. ಈಗ ಡೈಮಂಡಿಗೆ ಕೆಲಸ ಮಾಡ್ಬೇಕಂತ ನಾವು ಐತಿ. ಯಾಕಂದರೆ ಕಾಂಗ್ರೆಸ್ ಪಕ್ಕ ಅಂದರೆ ಏನು ಮಾಡಿಲ್ಲ, ಬಡವ್ರಿಗೆ ಏನು ಮಾಡಿಲ್ಲ. ಎಲ್ಲ ಗಿಡನಾರ ಒಳಗೆ ಮನೆ ಎಲ್ಲ ತೆಗ್ದು ಹೋದ್ರು. ಎಲ್ಲ ತಳಾಗಿ ಏನಿಲ್ಲ. ಈಗ ಮತ್ತೇನೋ ಬಾಡಿಗೆ ಕೊಡ್ಬೇಕು ನಾವು. ಹಂಗಾಯ್ತು ನಮ್ದು. ಫ್ರೀ ಅಂದ್ರೆ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಬರ್ತದೆ. ಅದೇ ಇದೆಲ್ಲ ಕರೆಂಟ್ ಬಿಲ್ಲಿಗೆ ಅಲ್ಲಿ ಕೇಳೋಗ್ರಿ ಬಿಲ್ ಬರ್ತದೆ ಅಂದರು. ಸುಮ್ಮನೆ ಫ್ರೀ ಅಂತಾರೆ, ಏನಿಲ್ಲ ಫ್ರೀ. ಈಗ ನೀವೇಂತೀರಿ? ಈ ಸತಿ ನಾವು ಹೇಳ್ತಾ ಬಿಡ್ರಿ, ನಾನೇನಿಲ್ಲ. ಈಗ ನಡ್ಯಾಕ ಕುಂತಿದಲ್ಲ 4 ಜನ ಹೆಂಗ್ ನಿಂತ್ಕೊಂಡಿದಾರ ಹಂಗೆ ನಡ್ಯಾಕ ಕುಂತೈತಿ. ನೀವೇಂತೀರಿ? ಹೆಂಗಿದೆ ಈ ಸರ್ತಿ ಚುನಾವಣೆ? ಕಾಂಗ್ರೆಸ್ ಸರ್ ಇಲ್ಲಿ ಏನಿದೆ, ಶಾಮನೂರು ಶಿವಶಂಕರಪ್ಪನವ್ರು ಇಲ್ಲಿ ಅವರಿಂದ ಭಾಳ ಸಹಾಯ ಸಿಕ್ಕಿದೆ. ಇಡೀ ಮಂಡಕ್ಕಿ ಬಟ್ಟಿಲಿ ಒಟ್ಟಿಯನ್ನು ಇಲ್ಲಿ ನಮ್ಮ ಅಲ್ಪಸಂಖ್ಯಾತರು ಎಷ್ಟು ಜನ ಇದ್ದಾರ ಅಷ್ಟು ಜನಕ್ಕೂ ಸಹಾಯ ಮಾಡ್ಯಾರ. ಅವರೇ ಗೆದ್ದದಿದ್ದು. ಈ ಸರ್ತಿ ಇಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಚರ್ಚೆ ಆಗ್ತಿತ್ತಲ್ಲ, ನಿಮ್ಗೆಲ್ಲ ಆ ರೀತಿಯಾದಂಥ ಆಸೆ ಇತ್ತಾ? ನಮ್ಮವರೊಬ್ರು ಇಲ್ಲಿ MLA ಆಗ್ತಾರೆ? ಹೈಕಮಾಂಡ್ ಮೇಲೆ ಡಿಪೆಂಡ್ ಇತ್ತಲ್ಲ ಸರ್. ಹೈಕಮಾಂಡ್ ಮೇಲೆ ಡಿಪೆಂಡ್ ಇತ್ತು. ನಿಮ್ಗೇನು ಬೇಜಾರಿಲ್ಲ? ಏನು ಬೇಜಾರಿಲ್ಲ ಸರ್. ಅಂಥವ್ರು ನಮ್ಮ ಮುಸ್ಲಿಮ್ದಲ್ಲಿ ಯಾರೂ ಇಲ್ಲ. ಯಾರಿದ್ದಾರೆ? ಯಾರೂ ಇಲ್ಲ. ಶಾಮನೂರು ಅವರು ಚೆನ್ನಾಗಿ ಕೆಲಸ ಮಾಡಿದಾರ? ಶಾಮನೂರು ಶಿವಶಂಕರಪ್ಪ ಅವರು ಎಲ್ಲ ಅವರೇ ಮಾಡಿರೋದಿಲ್ಲ. ಸ್ಮಾರ್ಟ್ ಸಿಟಿ ಮಾಡ್ಯಾರ. ಆಮೇಲೆ ರೋಡು, ಇಡೀ ಮಂಡಕ್ಕಿ ಬಟ್ಟಿಲಿ ಒಟ್ಟಿನಾಗ ಒಂದು ರೋಡ್ ಇದ್ದಿಲ್ಲ, ಒಂದು ಲಾರಿ ಒಳಗೆ ಬರ್ತಿದ್ದಿಲ್ಲ. ಶಾಮನೂರು ಶಿವಶಂಕರಪ್ಪನೇ ಮಾಡ್ತಿರೋದು. ಆಮೇಲೆ ಅವ್ರದ್ದು ಮಗ ಇದ್ದಾರಲ್ಲ SS ಮಲ್ಲಿಕಾರ್ಜುನ ಶಾಸಕರು, ಅವರು ಒಳ್ಳೆ ಕೆಲಸ ಮಾಡ್ಯಾರ. ಮತ್ತು ಅವ್ರು ಬಿಟ್ಟರೆ ಮತ್ತೆ ಬೇರೆ ಯಾರು ಕೆಲಸ ಮಾಡ್ಯಾರ ಸರ್ ಇಲ್ಲಿ?
ಈಗ ಅವ್ರ ಮೊಮ್ಮಗ ಬಂದಿದ್ದಾರೆ ಈಗ ಶಾಮನೂರ್ ಅವರ ಏನ್ ನಿರೀಕ್ಷೆ ಇದೆ? ಹುಡುಗ ಒಬ್ಬ ಹೊಸ ಹುಡುಗ ಬಂದಿರೋದು. ಹುಡುಗ ಮಾಡ್ತಾರ, ಅವರು ತಂದೆ ಇದ್ದಾರ, ಆಮೇಲೆ ಅವ್ರ ತಾಯಿ ಇದ್ದಾರ, MP ಎಲ್ಲ ಅನುಭವ ಇರ್ತೈತಲ್ಲ ಸರ್ ಮನ್ಯಾಗ, ಮಾಡ್ತಾರ. ನೀವೇನಂತೀರಿ, ಹೆಂಗಿದೆ ಎಲೆಕ್ಷನ್? ನನಗೆ ಕನ್ನಡ ಬರಂಗಿಲ್ಲ ಸರ್. ಮಾಡ್ತಾರೆ ಸರ್, ಅವ್ರೇನಿಲ್ಲ, ಅನುಭವ ಇದೆ ಮನ್ಯಾಗೆಲ್ಲ, ಅನುಭವ ಇದ್ಮೇಲೆ ಮಾಡ್ತಾರೆ ಅವರು. ಇಡೀ ಈಗ ನೋಡ್ರಿ ಬಿ ಜೆ ಪಿ ಅದು ಇದು ಅಂತಾರ ಅಷ್ಟೇ. ಇವರು 3-4 ಸತಿ ಗೆದ್ದಾರ, 3-4 ಸಲ 3 ಸತಿ ಏನು ಗೆದ್ದಾರ. ಒಂದು ಸತಿನೂ ಇಲ್ಲಿ ಬಂದು ನೋಡೇ ಇಲ್ಲ ಅವರು. MP ಮತ್ತು 3 ಸತಿ ಗೆದ್ದಾರ, 3 ಸತಿ ಗೆದ್ದಾರ. ಒಂದು ಸತಿನೂ ಬಂದು ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಇಲ್ಲಿ MP. ಇಡೀ ನಮ್ಮ ದಾವಣಗೆರೆ ಡಿಸ್ಟಿಕ್ಕಿಗೆ ಅವ್ರು ಏನು ಅಂತಿದ್ರು, ನೀವು ಅಲ್ಪಸಂಖ್ಯಾತರು ಓಟೇ ಕೊಟ್ಟಿಲ್ಲ ನಮಗೆ ಅಂತಿದ್ರು. ಅಲ್ಪಸಂಖ್ಯಾತರು ಓಟೇ ಕೊಟ್ಟಿಲ್ಲ, ಓಟ್ ಕೊಡಲಿಲ್ಲ ಅಂದ್ರೂ MP ಅಂದಮೇಲೆ ಅವರು ಹಕ್ಕಿ ಇರ್ತೈತಲ್ಲ ಸರ್, ಕೆಲಸ ಮಾಡ್ಬೇಕು ಬೇಡ. ಏನೂ ಮಾಡಿಲ್ಲ ಇಲ್ಲಿ ಬಂದು ಮಂಡಕ್ಕಿ ಬಟ್ಟಿಲಿ ಒಟ್ಟು ಎಲ್ಲ ಮಾಡಿರೋ ಶಾಮನೂರು ಶಿವಶಂಕರಪ್ಪ ಅವರು, ಅವ್ರ ಮಗ. ಅವರೇ ಗೆಲ್ತಾರೆ ಈ ಸಲ? 100% ಗೆಲ್ತಾರೆ. ಹೇಗಿದೆ ಎಲೆಕ್ಷನ್ ಈ ಸರ್ತಿ? ಭಾಳ ಚೆನ್ನಾಗಿ ಆಕತ್ತೆ. ಇಲ್ಲಿ ಬರೋದ ಕಾಂಗ್ರೆಸ್ ರೀ. ಈಗ ಎಲ್ಲ ಜನದ ದುಡ್ಡು ಇಸ್ಕೊಂತಾರ, ತಿಂತಾರ, ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ. ನೀವು ನೋಡ್ರಿ, ಇಲ್ಲಿ ಬರೋದ ಕಾಂಗ್ರೆಸ್. ಎರಡೇ ಹೆಸರು ಇರೋದಿಲ್ಲ, ಶಾಮನೂರು ಶಿವಶಂಕರಪ್ಪದ್ದು, BS ಚನ್ನಬಸಪ್ಪದ್ದು ದಾವಣಗೆರೆದು ಎರಡೇ ಹೆಸರು ಇರೋದಿಲ್ಲ. ಅವರೇ ಬರೋದು. ಶಾಮನೂರು ಇದು ನಿಂತ್ಕೊಂಡನಲ್ಲ ಶಾಮನೂರು, ಮಲ್ಲಣ್ಣ ಮಗನ ಗೆದ್ದದಿಲ್ಲ. ಹೆಂಗೆ ಶಾಮನೂರು ಶಿವಶಂಕರಪ್ಪ ಅವರು ಇದ್ದಾಗ ಕೆಲಸ ಮಾಡಿದಾರೆ ಇಲ್ಲಿ? ಇಲ್ಲಿ ಮಂಡಕ್ಕಿ ಬಟ್ಟೆ ಅವ್ರದ್ದೇ, ಇಲ್ಲ ಅಂದ್ರೆ ತೆಗಿಬಿಡ್ತಿದ್ರು ಆಗಲೇ. ಈ ಶಾಮನೂರು ಅವರು ಹೇಳಿ ಇಲ್ಲಿ ಮಂಡಕ್ಕಿ ಬಟ್ಟೆ ಏನು ತೆಗಿದ್ದಿದ್ದಿಲ್ಲ. ಇಷ್ಟು ದಿನ ಇಷ್ಟು ನೋಡ್ರಿ, ಇಷ್ಟು ಧೂಳು ಇದ್ರೇನ ಏನು ಒಂದು ಹೆಣ್ಮಕ್ಳು ಏನೋ ಬಂದು ಇದು ಮಾಡಂಗಿಲ್ಲ. ಮತ್ತು ಪೊಲೀಸ್ನವರು ಇಲ್ಲಿ ಪೊಲೀಸ್ ಸ್ಟೇಷನ್ ಐತಿ, ಮತ್ತು ಏನು ಅಂದಿಲ್ಲಪ್ಪ, ಯಾಕೆ ಸುಳ್ಳು ಹೇಳಿ. ಇಲ್ಲ ಅಂದರೆ BJP ಇದ್ದಿದ್ರೆ ಇಲ್ಲಿ ಮಂಡಕ್ಕಿ ಬಟ್ಟೆ ಯಾವಾಗ ತೆಗ್ದು ಹೋಗ್ಬಿಡ್ತಿದ್ದು ನಾವು. ಈ ಕಾಂಗ್ರೆಸ್ ಐತಿ, ಹಂಗಾಗಿ ಇಲ್ಲಿ ಹುಡ್ಕಂದಿದ್ದು ನಾವು ಅಷ್ಟೇ. ದುಡ್ಡು ತಿನ್ನೋದು ಭಾಳ ಜನ ಇರೋದಿಲ್ಲ. ನೀವು ಕೋಶಿಶ್ ಮಾಡಿ ಕಾಂಗ್ರೆಸ್ಗೆ ಹಾಕಿ. ಇದು ಹೆಂಗಿದೆ ಗ್ಯಾರಂಟಿದೆಲ್ಲ ಬರ್ತಾ ಇದೆಯಾ? ದುಡ್ಡೆಲ್ಲ ಗ್ಯಾರಂಟಿ, ಸರ್ಕಾರದ ಗ್ಯಾರಂಟಿ ದುಡ್ಡೆಲ್ಲ ಬರ್ತಾ ಇದೆಯಾ? ಬರ್ತೈತಿ. 2,000 ರೂಪಾಯಿ ಕೊಡ್ತಾರ, ಬಸ್ ಫ್ರೀ ಐತಿ, ಕರೆಂಟ್ ಫ್ರೀ ಐತಿ, ಎಲ್ಲ ಫ್ರೀ ಮಾಡಿದಾರ. ಈಗ ಒಳ್ಳೇದಾಕತ್ತಪ್ಪ. ಈಗ ಕಾಂಗ್ರೆಸ್ಗೆ ಗೆದ್ದು ಬಿದ್ದರೆ ಏನಾರ ಮತ್ತೆ ಸಹಾಯ ಮಾಡ್ತಾರೆ ಮುಂದೆ, ಹೌದಲ್ಲ? ದಾವಣಗೆರೆ ಎಲೆಕ್ಷನ್ ಅಂದರೆ ರಿನ್ಯೂವಲ್ ನಡೆದಿದ್ರೆ ಈಗ ಆಗ ಸದ್ಯಕ್ಕೆ ಸರಿ ಇಲ್ಲ. ಅಂದರೆ ಕೆಲವು ಜನ ಬೇರೆ ಪಾರ್ಟಿ ಕೆಲಸ ಮಾಡಕತ್ತಾರ, ಕೆಲವು ಜನ ಕಾಂಗ್ರೆಸ್ ಮಾಡಕತ್ತಾರ. ಅಭಿವೃದ್ಧಿ ಆಗಲಿದ್ದ ಕಾರಣಕ್ಕೋಸ್ಕರ ಜನಗಳು ಬೇಜಾರಾಗ್ಯಾರ. ಇಲ್ಲಿ ಮೇನ್ ಬೇಕೇನೇನೋ ಮಕ್ಕಳಿಗೆ ಎಜುಕೇಷನ್, ಒಂದು ಒಳ್ಳೆ ಆಸ್ಪತ್ರೆ, ಪ್ರತಿಯೊಂದು ಅನುಕೂಲಕ್ಕೆ ಇಲ್ಲಿ ಮಾಡಿದ್ದಿದ್ರೆ ಮಲ್ಲಣ್ಣವ್ರ ಮಗನಿಗೆ ಐತಲ್ಲ ಸಮ್ಮತಿಗೆ ಓಟ್ ಕೊಡೋರು ಭಾಳ ಜನ ಇದ್ರು. ಅವ್ರ ಕೈಯಿಂದಾನೆ ಅವ್ರು ಐತಲ್ಲ ಮಾಡ್ಕೊಂಡ್ರು. ಕೆಲವ್ರಿಗೆ ಏನೋ ಮಾತಾಡೋಕೆ ಹೋಗ್ಲಿ, ನಮಗೆ ಚೆನ್ನಾಗಿ ಗೊತ್ತೈತಗಪ್ಪ ನಾವು ಯಾರಿಗೆ ಮಾಡ್ಬೇಕಂತಾರೆ. ಅಂದರೆ ಇಷ್ಟ್ರಾಗ ನಾವು ತಿಳ್ಕೊಂಡಿತ್ತಲ್ಲ, ಈ ಸತಿ ಎಲೆಕ್ಷನ್ ಇತ್ತಲ್ಲ ಚೇಂಜ್ ಆಗೋದು ಮೂಮೆಂಟ್ ಐತಿ. ಈಗ ಅವ್ರ ಕಾಗಿತ್ತು, ಒಳ್ಳೇದು ಮಾಡೋದು ಕೆಟ್ಟದ್ದು ಮಾಡೋದು ಅವ್ರ ಕಾಗಿತ್ತದ. ಅವ್ರು ಏನು ಅಭಿವೃದ್ಧಿ ಜಾಸ್ತಿ ಮಾಡಿಲ್ಲ. ಮಾಡ್ಯಾರ, ಇಲ್ಲ ಅಂತಲ್ಲ. ರೋಡ್ ಇದ್ದಿಲ್ಲ ಸರಿಯಾಗಿ ರೋಡ್ ಮಾಡಿದ್ರು, ಡ್ರೈನೇಜ್ ಇದ್ದಿಲ್ಲ ಸರಿಯಾಗಿ ಡ್ರೈನೇಜ್ಗಳು ಮಾಡಿದರು. ಮತ್ತು ಮಕ್ಕಳಿಗೆ ಮೇನ್ ಏನು ಎಜುಕೇಷನ್ ಬೇಕು, ಆಸ್ಪತ್ರೆ ಬೇಕು. ಇದು ಒಂದು ಮಾಡಿಕೊಟ್ರೆ ಐತಲ್ಲ ಅವರು ಯಾವತ್ತೂ. ಮತ್ತು ಅವ್ರ ತಂದೆಯವ್ರು ಐತಲ್ಲ ಮಾಡ್ಯಾರಲ್ಲ, ಈ ಅವ್ರ ತಂದೆಯವ್ರು ಇಲ್ಲಿದ್ರು, ಅವರು ಇಲ್ಲಿಗೆ ಬರ್ಬೇಕಂದ್ರೆ ಅವ್ರು ಮಾಡಬೇಕಿತ್ತು. ಮಾತು ಕೊಟ್ಟು ಮಾಡಿದರೆ ಅವರು ಇಲ್ಲೇ ಇರ್ತಾರೆ. ಅವ್ರ ತಂದೆಗೆ ಐತಲ್ಲ ನಾವು ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ ಶಾಮನೂರು ಶಿವಶಂಕರಪ್ಪರಿಗೆ. ಯಾಕಂದ್ರೆ ಅವ್ರು ಮಾಡಿದ್ದು ಅಂತ ನಾವು ಹೇಳಬೇಕು. ಯಾಕಂದರೆ ಕಣ್ಣು ಮುಂದೆ ಕಾಣ್ತೈತೆ. ಇಲ್ಲಿ ನೋಡ್ರಿ, ಎಲ್ಲರ ಒಂದು ಆಸ್ಪತ್ರೆ ಐತಾ ಒಳ್ಳೇದು, ಒಳ್ಳೆ ಏನಾರ ಕಾಲೇಜ್ ಐತಾ, ಏನಾರ ಹಾಸ್ಟ್ಲ್ ಐತಾ, ಏನಿಲ್ಲ ಇಲ್ಲಿ ಅಭಿವೃದ್ಧಿಗೆ. ಒಂದು ಒಳ್ಳೆ ಫ್ಯಾಕ್ಟ್ರಿಗಳು ಬೇಕು. ಕೆಲವು ಜನ ಈಗ ಎಜುಕೇಷನ್ ಮಾಡಿರ್ತಾರೆ, ಈಗ ಎಲ್ಲಿ ಹೋಗ್ತಾರೆ ಕೆಲಸಕ್ಕೆ, ಹೊರಗಡೆ ದೇಶಕ್ಕೆ ಹೋಗ್ತಾರೆ. ಇಲ್ಲಿ ನಮ್ಮ ಊರಾಗ ಐತಲ್ಲ ಇಷ್ಟೊಂದು ಕಾಲೇಜ್ಗಳು ಅದಾವ ಅಂದಮೇಲೆ ಆ ಕಡೆ ಅದಾವೆ ದಕ್ಷಿಣಕ್ಕೆ, ಉತ್ತರಕ್ಕಿಲ್ಲ. ಯಾಕೆ ಕಾರಣ ಏನು? ಆ ಕಡೆನೇ ಇರ್ಬೇಕಂತ ಏನಾರು ಆಯ್ತಾ? ಯಾಕೆ ಈ ಕಡೆ ಯಾರು ಕಾಲೇಜು ಹಾಸ್ಟ್ಲು ಏನು ಬೇಡ, ನಮಗೆ ಆಸ್ಪತ್ರೆ ಬೇಡ. ಇಲ್ಲಿ ಏನಾರು ಎಮರ್ಜೆನ್ಸಿ ಆಗ್ಬೇಕಂದ್ರೆ ಮತ್ತೆ ಸೀದಾ ಇಲ್ಲಿಗೆ ಚಿಟ್ಟೇರಿಗೆ ಹೋಗ್ಬೇಕು, ಇಲ್ಲಿ ಬಾಪೂಜಿ ಇಲ್ಲಾಂದರೆ ಐಟಾಕಿಗೆ ಹೋಗ್ಬೇಕು, ಹೌದಾ? ಈಗ ಬಡವ್ರ ಮಕ್ಕಳು ಇಲ್ಲೆಲ್ಲ ಇರೋದೇ ಬಡವರೇ. ಇಲ್ಲಿ ಮೊದಲೇ ಅದು ಯೋಚನೆ ಮಾಡ್ಬೇಕು. ಇಲ್ಲ ಅದು ಯೋಚನೆ ಅನ್ನೋದು ಇಲ್ಲ ಇಲ್ಲಿ. ಈಗ ಈ ಬಾರಿ ಎಲೆಕ್ಷನ್ ಏನಾಗುತ್ತೆ ಅಂತ ಅನ್ಸುತ್ತೆ ನಮಗೆ? ಈ ಬಾರಿ ಎಲೆಕ್ಷನ್ ಹೇಳೋಕ್ಕಾಗಲ್ಲ ಸರ್, ಫುಲ್ ಹೇಳೋದು. BJP ಗೆಲ್ಲೋ ಚಾನ್ಸಸ್ ಇದೆಯಾ ಅಥವಾ ಕಾಂಗ್ರೆಸ್ ಅಥವಾ ಬೇರೆಯವರ? BJPಗೆ ಹೇಳಕ್ಕೆ ಬರೋಲ್ಲ, ಕಾಂಗ್ರೆಸ್ ಇದು ಹೇಳಕ್ಕೆ ಬರೋಲ್ಲ. ಯಾಕಂದ್ರೆ ಇಲ್ಲಿ ಓಟ್ ಹರಿತಾವ ಲೆಕ್ಕಗತ್ತಲ್ಲ, ವೋಟಿಂಗ್ ಆಗಿದ್ಮ್ಯಾಗೆ ಗೊತ್ತಾಗತ್ತವ.
ಪೈಲ್ವಾನ್ ಅವರು ನಿಂತಿರ್ತಿದ್ರೆ ಫೈಟ್ ಜಾಸ್ತಿ ಇರ್ತಿತ್ತ? ಅದು ತರ ಪಕ್ಕ ಇತ್ತು, ಅದು ಪಕ್ಕ ಐತೆ. ಈಗ ಅವ್ರು ವಾಪಸ್ ತಗೊಂಡಿರೋದು? ವಾಪಸ್ ತಗೊಂಡಿಲ್ಲ, ಇನ್ನು ಕೂಡ ಅವ್ರ ಅಭ್ಯರ್ಥಿ ನಿರ್ತಾರೆ ಅವರು. ನಿಂದಿರ್ಬೇಕಲ್ಲ ಸರ್, ಹೊರಗಡೆ ಬರ್ಬೇಕಿತ್ತಲ್ಲ ಅವರು. ಈಗ ಐತಲ್ಲ ಅವರೇ ಹೇಳಿಕೆ ಕೊಟ್ಟಾರ, ನಾವು ಮತ್ತೆ ಆದರೆ ನಮ್ಮದೇ ಮನೆ ಅದ, ಮನೆಯಿಂದ ವಾಪಸ್ ಬಂದಿದ್ದೆ ಮತ್ತು ನಾನು ಅದೇ ಮನೆಗೆ ಹೋಗೀನಿ ಅಂತಂದ್ರೆ. ಹೌದಾ? ಈಗ ಯಾರ್ಯಾರು ಎಷ್ಟೆಷ್ಟು ತೊಗೊತಾರ ದೇವರೇ ಬಲ. ಹೇಗಿದೆ ಈ ಸರ್ತಿ ಎಲೆಕ್ಷನ್ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ? ದಾವಣಗೆರೆ ದಕ್ಷಿಣದಲ್ಲಿ ಈ ಸಲ ಎಲೆಕ್ಷನ್ ಭಾಳ ಚೆನ್ನಾಗಿದೆ ಸರ್. ಫೈಟ್ ಮಾಡೋಕೆ ಒಂಥರ ಭಾಳ ಆಸೆ ಆಗ್ತಾ ಇದೆ ಈ ಸಲ. 35 ವರ್ಷದಿಂದ ಯಾರೂ ಮಾಡಿದ್ದಿಲ್ಲ. ಈ ಸಲ ಐತಲ್ಲ ನಮ್ಮ ಅಲ್ಪಸಂಖ್ಯಾತರು ಮಾಡ್ತಾ ಇದ್ದಾರೆ. ಒಟ್ಟು ಅಂತೂ ಡಿವೈಡ್ ಮಾಡ್ತೀವಿ. BJP ಕೊಡಲ್ಲ, ಕಾಂಗ್ರೆಸ್ಸಿಗೆ ಕೊಡಲ್ಲ, ದಯವಿಟ್ಟು ದಕ್ಷಿಣವಲ್ಲ ಯಾರು ಕೊಡಲ್ಲ. ಯಾಕಂದರೆ ಅಂದ್ರೆ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಿತ್ತ ಈ ಸರ್ತಿ ಟಿಕೆಟ್? ಅಲ್ಪಸಂಖ್ಯಾತರು ಕೊಟ್ಟರೆ ಮಾಡ್ತಿದ್ವಿ ಸರ್. ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರೆ ಮಾಡ್ತಿದ್ದೀವಿ ನಾವು, ಕೊಟ್ಟಿಲ್ಲ. ಈ ಸಲ ಎಷ್ಟು 13 ಜನ ಇವಾಗ ನಿಂತ್ಕೊಂಡಾರೆ ಅಲ್ಪಸಂಖ್ಯಾತರು. ಸೈಯದ್ ಇಂತಿಯಾಜ್ ನಿಂತ್ಕೊಂಡಾರೆ, ಆಮೇಲೆ ಖಾಲಿದ್ ನಿಂತ್ಕೊಂಡಾರೆ, TS ಗಾರು ನಿಂತ್ಕೊಂಡಾರೆ. ಯಾರಿಗೊಬ್ಬರು ಕೆಲಸ ಮಾಡ್ತೀವಿ ಸರ್, ಅವ್ರಿಗೆ ಬೆಂಬಲ ಕೊಡ್ತೀವಿ. ಒಂದು ವೇಳೆ ಪೈಲ್ವಾನ್ ಅವರು ಕಣದಲ್ಲಿ ಎಲೆಕ್ಷನ್ ಮಾಡಿದ್ರೆ ಹೆಂಗಿರ್ತಿತ್ತು? ಫೈಟ್ ಜೋರಾಗಿರ್ತಿತ್ತು? ಜೋರಾಗಿರ್ತೀವಿ ಸರ್. ಇವಾಗ ಬುರ್ಕ ಹಾಕ್ಯಂತ ತಿರ್ಗಾಡ್ಬೇಕು, ಆ ಥರ ಆಗ್ಬಿಟ್ಟಿದೆ ಇವಾಗ. ಅವ್ರ ಜೊತೆ ಇದ್ದವ್ರು ಬುರ್ಕ ಹಾಕ್ಯಂತ ತಿರ್ಗಾಡ್ಬೇಕು ಇವಾಗ. ಈ ಯಾಕೆ ಕಾರಣಕ್ಕೂ ಅವ್ರಿಗೆ ಇನ್ಮೇಲೆ ಐತಲ್ಲ ಯಾರು ಬೆಲೆ ಕೊಡಲ್ಲ ಸರ್. ಮುಗಿದೋತ್ ಸಾದಿಕ್ ಫಲಾನ್ ಬೆಲೆ ಹೋದೋತ್. ಯಾವಾಗ ಇವ್ರು ಟರ್ನ್ ಆದರು ಹೋಗೇಬಿಟ್ರು. ಯಾರು ಬಂದರೂ ನಾನು ಹಿಂದೆ ಬರಲ್ಲ ಅಂದರು, ನಾನು ಮುಂದೆ ಇರ್ತೀನಿ ಅಂದರು. ಕೊನೆಗೆ ಏನು ಮಾಡಿದ್ರು? ಪಲ್ಟಿ ಹೊಡೆದೇ ಬಿಟ್ರು. ದುಡ್ಡು ಮುಂದೆ ಏನಿಲ್ಲ ಸರ್, ಎಲ್ಲ ರಾಜಕೀಯ ಏನು ಗೊತ್ತಾ ದುಡ್ಡು. ನೀವೇನಂತೀರಿ? ಏನೈತೆ ಸರ್, ಅದೇ ಹೇಳ್ತಾ ಇದೀವಲ್ಲ, ಅದೇ ಕಾಂಗ್ರೆಸ್ ಆದ್ರೆ ಈ ಭಾಗ ಬಿಡಾರಲ್ಲ. ಇಂಡಿಪೆಂಡೆಂಟಿಗೆ ಓಟ್ ಹಾಕ್ತೀವಿ, ಇಂಡಿಪೆಂಡೆಂಟಿಗೆ ಹಾಕೋದು ಓಟು, ಬೇರೆಯವ್ರಿಗೆ ಹಾಕಲ್ಲ. ಕಾಂಗ್ರೆಸ್ಸಿಗೆ ಆದ್ರೆ ಹಾಕಲ್ಲ ನಾವು ಓಟ್, ಇಂಡಿಪೆಂಡೆಂಟಿಗೆ ಹಾಕ್ತೀವಿ. ಕಾಂಗ್ರೆಸ್ ಮೇಲೆ ಏನು ಮಾಡ್ತೀರಿ ಸರ್, ಅಲ್ಲಿ ಕಾಂಗ್ರೆಸ್ಸಿಗೆ ಮುಸ್ಲಿಮ್ಸ್ ಅವ್ರಿಗೆ ಕೊಟ್ಟಿದ್ದಾರೆ, ಏನೋ ಗೆಲ್ಕೊಂಡು ಬರ್ಬೋದಿತ್ತು, ಬಂದಿಲ್ಲಲ್ಲ. ಬೇರೆ ಇಂಡಿಪೆಂಡೆಂಟ್ ನಿಂತ್ಕೊಂಡಾರೆ ಅವ್ರಿಗೆ ಓಟ್ ಹಾಕ್ತೀವಿ. ನೀವೇನಂತೀರಿ? ಸರ್ ನನ್ನ ಕಡೆಯಿಂದ BJP ಓಟ್ ಎಲ್ಲ, ನನ್ನ ಕಡೆಯಿಂದ 150 ಓಟ್ ಹಾಕಿಸ್ತೀನಿ ನಾನು. ಅದು ಅಂತೂ 100%. ಅದೇನು? ಅದು ಒಂದು ನಮಗೇನೋ ಒಂದು ಪಾಲಿಟಿಕ್ಸ್ ನಮಗೆ ಇದಾಗಿದೆ, ದೋಖ ಆಗಿದೆ ಅಂತೇಳಿ ನಾವು BJPಗೆ ಮಾಡ್ತಾ ಇರೋದು ಓಟ್. ಇದು ಅಂತೂ ಪಕ್ಕ. ನೀವೇನಂತೀರಿ? ಹೆಂಗಿದೆ ಎಲೆಕ್ಷನ್? ಸರ್ ಎಲೆಕ್ಷನ್ ಭಾಳ ಚೆನ್ನಾಗಿ ನಡೆಯಕತ್ತೈತಿ. ಯಾಕಂದ್ರೆ ಅಲ್ಪಸಂಖ್ಯಾತರು ಆಯ್ತಲ್ಲ, ಟಿಕೆಟ್ ಕೇಳಿದ್ರು, ಒಂದ್ಸಲ ನಮಗೊಂದ್ಸಲ ಚಾನ್ಸ್ ಕೊಡಬೇಕಿತ್ತು, ಅವ್ರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅವರು? ನಮ್ಮ ಜನ ಒಂದ್ಸಲ ಕೊಡ್ಬೇಕಿತ್ತು ಚಾನ್ಸು. ಹೌದಾ? ನಮ್ಮ ಅಕ್ಕಿಲ್ಲ ಕೇಳಕ್ಕೆ, ನಮಗೆ ಕೊಡ್ಬೇಕು ಸರ್ ಒಂದ್ಸಲ ಚಾನ್ಸ್. ಬರೀ ಅವ್ರದೇ ಫ್ಯಾಮ್ಲಿ ಮತ್ತು ಅವರು ಎಲೆಕ್ಷನ್ ಗೆದ್ರೆ ಐತಲ್ಲ, ಮತ್ತು ಮುಂದೇನೆ ಐತಲ್ಲ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಹಿರಿಯ ಮಕ್ಕಳು, ಬರೀ ಅವ್ರ ಫ್ಯಾಮ್ಲಿನೇ ಆಗೋದು. ನಾವೇನು ಗೆಲ್ಲಲ್ಲ ಅಷ್ಟೇ ಆಗೋದು. ಏನಂತೀರಿ? ಎಲೆಕ್ಷನ್ ಭಾಳ ಇದು ಟಫ್ ಕಾಣಿಸ್ತೈತಿ. ಈಗ ಎಲ್ಲರೂ ಏನಂತ ಗೊತ್ತಾಗ್ತಿಲ್ಲ, ಏನು ಮಾಡ್ಬೇಕಂತ. ಎಷ್ಟು ಕನ್ಫ್ಯೂಸ್ ಆಗಿಟ್ಬಿಟ್ಟಿವಿ. ನಾವು ಸಾದಿಕ್ ಫಲಾನಿಗೆ ಭಾಳ ಸಪೋರ್ಟ್ ಮಾಡ್ತಿದ್ವಿ, ಅವರು ಒಂಥರ ಬೇಸರ ಆಗಿ ಇದು ಮಾಡಿಬಿಟ್ಟಿವಿ, ಏನೋ ಹೇಳೋಕ್ಕಾಗ್ತಿಲ್ಲ. ಈಗ SDP ಅವರು ಕಂಟಿನ್ಯೂ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ. ಭಾಳ ಸಪೋರ್ಟ್ ಕೊಡ್ತಿದ್ವಿ ಅವರಿಗೆ, ನಾವು ಭಾಳ ಸಪೋರ್ಟ್ ಕೊಡ್ತಿದ್ವಿ. ಏನೂ ಆಗಿಲ್ಲ, ಅವ್ರು ಹೋಗ್ಯಾರಂತ ಅವ್ರ ಹಿಂದೆ ಜನ ಯಾರೂ ಹೋಗಿಲ್ಲ. SDP ಪರ್ಯಾಯ ಐತಿ. ಎಲ್ಲರೂ ಮಸ್ಜಿದ್ ಕಮಿಟಿಯವರು ಎಲ್ಲರೂ ಭಾಳ SDP ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಪವರು ಕಾಣ್ತೈತಿ ಸ್ವಲ್ಪ ಇಲ್ಲಿ. ಎಲ್ಲರೂ ಆ ಕಡೆ ಸೈಡ್ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಇದ್ದೀವಿ. ಈಗ ಸಮರ್ಥ ಶ್ಯಾಮ್ನವರು ಹೆಂಗೆ ಅನ್ಸುತ್ತೆ ಕ್ಯಾಂಡಿಡೇಟ್? ಸರ್ ಅವರಿಗೆ ಮಾತಾಡೋಕ್ಕೆ ಬರ್ತಿಲ್ಲ ಸರ್, ಸ್ವಲ್ಪ ವಾಯ್ಸು ಜೋರಿಲ್ಲ. ಈಗ ನಮಗೆ ಹೆಂಗೆ ಬೇಕಂದ್ರೆ ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಹೋಗಿ ಆವಾಜ್ ಮಾಡ್ಬೇಕು. ಎಲ್ಲಿ? ಹಾಂ, ಅಸೆಂಬ್ಲಿಯಲ್ಲಿ. ಈಗ ನಮ್ಮ ಜನ ಹೋದ್ರೆ ಸ್ವಲ್ಪ ಅಸೆಂಬ್ಲಿಯಲ್ಲಿ ನಮ್ಗೆ ಮಾತಾಡೋಕ್ಕೆ ಅವಕಾಶ ಇರುತ್ತೆ. ಅವರು ಬರೇ ಬಿಸ್ನೆಸ್ ಸರ್, ಏನಿದ್ರು ಅವರು ಬಿಸ್ನೆಸ್ಸಿಗೆ ಇಲ್ಲಿ ಓಡಾಡ್ತಾ ಇರೋದು. ಏನಾದ್ರು ಅಸೆಂಬ್ಲಿಗೆ ಹೋಗಿ ಮಾತಾಡ್ಬೇಕಂದ್ರೆ ಈಗ ನಮ್ಮ ಜನ ಬೇಕಿತ್ತು, ಅವ್ರು ಕೊಟ್ಟಿಲ್ಲ ನಮ್ಮ ಜನಕ್ಕೆ. ಈಗ ನಮ್ಮ ಜನಕ್ಕೆ ಗೆಲ್ಲಿಸ್ಬೇಕಂತ ಇದೀವಿ ಇಲ್ಲಿ, ನೋಡೋಣ ಸರ್ ಏನಾಗುತ್ತೆ. BJP ಎಷ್ಟು ಮಟ್ಟಿಗೆ ಫೈಟ್ ಮಾಡ್ತಿದೆ? BJPನೂ ಫೈಟ್ ಮಾಡ್ತೀವಿ ಸರ್, ಆದರೆ ನಮ್ಮ ಜನ BJPಗೆ ಸಪೋರ್ಟ್ ಮಾಡೋಣ, ಈ ಸಲ ನೋಡಿಬಿಡೋಣ. ಎರಡು ವರ್ಷ ಆಯ್ತು ಅಷ್ಟೇ ಅನ್ನಾಗತ್ತಾರೆ. ಅದು ಓಟ್ ಹೋಗಿ ಹಾಕಕ್ಕಾರ ಗೊತ್ತಾಗತ್ತೆ ಸರ್, ಸುಮ್ಮನೆ ಹೇಳ್ತಾರೆ. ಈಗ ನೋಡ್ಬೇಕು ಅವಾಗ ಎಷ್ಟು ಮಟ್ಟಿಗೆ ಇಲ್ಲಿ ಸಮಸ್ಯೆಗಳು ಏನಿದಾವೆ, ಹಿಂಗೆ ಕೆಲಸಗಳಾಗಬೇಕಾಗಿದೆ ಮತ್ತು ಯುವಕರ ನಿರೀಕ್ಷೆ ಏನಿದೆ? ಭಾಳ ಇದಾವೆ ಸರ್, ನೀವೇ ನೋಡ್ಕೊಂಡು ಹೋಗ್ರಿ. ಸಮಸ್ಯೆಗಳು ಭಾಳ ಇದಾವೆ. ಒಳ್ಳೇದು ಸ್ಕೂಲ್ ಇಲ್ಲ, ಒಳ್ಳೇದು. ಎಮರ್ಜೆನ್ಸಿ ಏನಾದರೂ ಆಯ್ತಲ್ಲ ಬಾಪೂಜಿಗೆ ಹೋಗ್ಬೇಕು, ಇಲ್ಲಾಂದ್ರೆ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು. ಎಮರ್ಜೆನ್ಸಿಗೆ ನಮಗೆ ಏನಿಲ್ಲ ಸರ್ ಇಲ್ಲಿ.
ಎಮರ್ಜೆನ್ಸಿ ಎಲ್ಲರೂ ಹೋಗ್ಬೇಕಂದ್ರೆ ಏನಾದ್ರು ಆಟೋ ಗೀಟೋ, ಬಡವರು ಸರ್, ಇಲ್ಲಿ ಎಲ್ಲ ಇರೋದು ಬಡವರು, ಇದು ದುಡಿಬೇಕು ತಿನ್ಬೇಕು. ಈಗ ಏನಾದ್ರು ಎಮರ್ಜೆನ್ಸಿ ಏನಾರು ಆಗ್ಬೇಕಂದ್ರೆ ಆಟೋನೇ 200 ರೂಪಾಯಿ ಕೇಳ್ತಾರೆ ಅಲ್ಲಿ ಹೋಗೋಕ್ಕೆ. ಇಲ್ಲಿ ಏನಾದ್ರು ಒಂದು ಹಾಸ್ಪಿಟಲ್ ಇನ್ನು ಅವ್ರು ಮಾಡ್ತಿದ್ರೆ ಸರ್, ಇಲ್ಲಿ ನಿಜವಾಗ್ಲೂ ಯಾರ್ಯಾರು ಟಿಕೆಟ್ ಕೇಳ್ತಿದ್ದಿಲ್ಲ, ಅವರಿಗೆ ಸಪೋರ್ಟ್ ಮಾಡ್ತಾರೆ. ಹೆಂಗಿದೆ ಸರ್, ಮೊದಲನೇದಾಗಿ ನಿಮ್ಮ ಕನ್ನಡ ಟಿ ವಿ ಚಾನಲ್ಗೆ ಧನ್ಯವಾದನ ಮಾಡ್ತೇನೆ. ನಾನು ಸೈಯದ್ ಇಮ್ತಿಯಾಜ್ ಅಂತ ಹೇಳಿ ಜನಹಿತ ಪಕ್ಷದ ಅಭ್ಯರ್ಥಿ. ನಾನು ಕಣದಲ್ಲಿ ಇದ್ದೀನಿ. ಈಗ ಇಲ್ಲಿ ವಾತಾವರಣ ಏನಿದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಏನೂ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಅಭಿವೃದ್ಧಿ ಏನೂ ಮಾಡಿಲ್ಲ. 30 ವರ್ಷದಿಂದ ಕಾಂಗ್ರೆಸ್ ಗೆದ್ದೋಗ್ಬಿಟ್ಟು ಇವತ್ತಿಗೂ ಐತಲ್ಲ, ಯಾರಿಗೂ ಅವರು ಕಾಂಗ್ರೆಸ್ ಕಾರ್ಪೊರೇಟ್ರ್ ಆಗಲಿ ಯಾರೇ ಆಗಲಿ ಯಾರಿಗೂ ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡಿಲ್ಲ ಇಲ್ಲಿ. ದಾವಣಗೆರೆ ಅಭಿವೃದ್ಧಿ ಏನೂ ಆಗಿಲ್ಲ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ಶಾಲಾ ಕಾಲೇಜ್ ಇಲ್ಲ, ಹಾಸ್ಪಿಟ್ಲು ಇಲ್ಲ. ಈಗ ಹೆಗಡೆ ನಗರ ಹೆಚ್ಚು ಕಮ್ಮಿ ಈಗ 2ರಿಂದ 3 ವರ್ಷ ಆಯಿತು ತೆಗೆದುಬಿಟ್ಟು ಮನೆ ತೆಗೆದುಬಿಟ್ಟು ಅವರಿಗೆ ಹಕ್ಕುಪತ್ರವನ್ನು ನೆಟ್ಟು ಕೊಟ್ಟಿಲ್ಲ. ಯಾವುದೇ ಮೂಲ್ಯಕ್ಕೆ ತೊಗೊಂಡೋಗಿ ಬಿಸಾಕಿದ್ದಾರೆ ಅವರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟು ಇಲ್ಲಿ JCP ಟ್ಯಾಕ್ಟ್ರಿ ಅವು ಇವು ತೊಗೊಂಬಂದೈತಲ್ಲ, ಅವರಿಗೆ ಕಾಲಾವಕಾಶನೂ ಕೊಟ್ಟಿಲ್ಲ. ಆ ನಮೂನಿ ಮನೆ ತೆಗಿಲಿ ಮನೆ ಬೇಡ ಅನ್ನಲ್ಲ. ಏನೋ ಒಂದು ಜನಗಳಿಗೆ ರೋಡಿಗೆ ಒಂದು ಅನುಕೂಲ ಬೇಕಿತ್ತು, ಆ ರೋಡ್ ಅನುಕೂಲ ಮಾಡಿದ್ದಾರೆ. ಫಸ್ಟ್ ಅವರಿಗೆ ಅನುಕೂಲ ಮಾಡಿಕೊಟ್ಟು ಆಮೇಲೆ ರೋಡ್ ಮಾಡ್ಬೋದಿತ್ತಲ್ಲ. ಅವರಿಗೆಲ್ಲ ದಿಕ್ಕಾಪಾಲ್ ಮಾಡಿಬಿಟ್ಟು ಅವರು ವೋಟ್ ಬ್ಯಾಂಕ್, ಅವ್ರಿಗೆ ಇಷ್ಟು ದಿವಸ ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ದಿಕ್ಕಾಪಾಲ್ ಮಾಡಿಬಿಟ್ಟಿದ್ದಾರೆ. ಎಲ್ಲೆಲ್ಲೋ ಇದ್ದಾರೆ ಪಾಪ ಅವರು. ಶಾಮನೂರು ಶಿವಶಂಕರಪ್ಪ ಅವರಿದ್ದಾಗ ಎಷ್ಟು ಮಟ್ಟಿಗೆ ಕೆಲಸ ಆಗಿದೆ ಸರ್? ಒಂದು 30% ಕೆಲಸ ಆಗಿಲ್ಲ ಸರ್. ಈಗ ಅವ್ರು ಕೆಲಸ ಮಾಡಿದ್ದಿದ್ರೆ ಈ ಸತಿ ಕಾಂಗ್ರೆಸ್ಸಿಗೆ ಯಾರೂ ವಾಪಸ್ ಮಾಡ್ತಿದ್ದಿಲ್ಲ. ಈಗ 30 ವರ್ಷನೇ ಗೆಲ್ಸ್ಕೊಂಡ್ ಬಂದಿದ್ದಾರೆ ಅಂತಂದಮೇಲೆ ಮುಂದೇನು ಶಾಮನೂರು ಶಿವಶಂಕರ ಫ್ಯಾಮ್ಲಿಗೆ ಗೆಲ್ಸ್ಕೊಂಬರ್ತಿದ್ವಿ. ಈಗ MP ಅವರೇ, MLA ಅವರು, ಮಿನಿಸ್ಟ್ರು ಅವರು, ಈಗ ಮಗನಿಗೂ ಅವರು ಗೆಲ್ಸ್ಬೇಕಂತ ಹೇಳಿದ್ರೆ ಎಲ್ಲಿವರೆಗೂ ನ್ಯಾಯ ಹೇಳ್ರಿ ಇದು? ಯಾಕಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಇವರು ಏನು ದತ್ತಕ್ಕೆ ತೊಗೊಂಡಿದ್ದಾರಾ, ಏನು ಅಗ್ರಿಮೆಂಟ್ ಬರ್ಸ್ಕೊಂಡಿದ್ದಾರೆ ಅಲ್ಪಸಂಖ್ಯಾತರ ಹತ್ರ? ಒಂದು ಸತಿ ಕಾಲಾವಕಾಶ ಮಾಡಿ ಕೊಡಬೇಕಿತ್ತು ಅಲ್ಪಸಂಖ್ಯಾತರಿಗೆ. ಈ ಸಲ ಅಲ್ಪಸಂಖ್ಯಾತರಿಗೆ ಕೊಡಬೇಕಿತ್ತು ಟಿಕೆಟ್ ಅಂತ. 100% ಅಲ್ಪಸಂಖ್ಯಾತರಿಗೆ ಟಿಕೆಟ್ ಇದು. ಹೋದ ಸತಿ ನಮ್ಮ ಸೈಯದ್ ಸೈಫುಲ್ಲಾ ಅವ್ರದ್ದು ಟಿಕೆಟು B.Farm ಹೆಲಿಕಾಪ್ಟರಿಂದ ಬಂದಿತ್ತು. ಅದೂ ಕಸ್ಕೊಂಡಿತ್ತಲ್ಲ, ಅದೂ ಐತಲ್ಲ ಹೆಸರು ಕಾಟ್ ಮಾಡಿಬಿಟ್ಟು ಉತ್ತರದಲ್ಲಿ ನಿಂತ್ಕೊಂಡಿದ್ರು. ಏನಾಯ್ತು ಅದ್ರ ಪರಿಣಾಮ ಏನಾಯಿತು? ಸೋಲಾಯಿತು. ಹೌದ್ರಾ? ನಿಮಗೆ ಗೊತ್ತಿದ್ದ ವಿಷಯನೇ ಅದು, ಮೀಡಿಯಾದವ್ರಿಗೆ ಗೊತ್ತಿದ್ದ ವಿಷಯನೇ ಅದು. ಇವಾಗೂ ಸೋಲಾಗುತ್ತೆ, 100% ಅವ್ರಿಗೆ ಸೋಲಾಗುತ್ತೆ. ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ಬಗ್ಗೆ ಮಾತನಾಡೋದಕ್ಕೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತೀನಿ. ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ಮಗನಿಗೆ ಟಿಕೆಟ್ ಸಿಕ್ಕಿದೆ, ಅಭ್ಯರ್ಥಿಯಾಗಿ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ವಿಶ್ವಾಸ ಈ ಬಾರಿಯ ಈ ಉಪಚುನಾವಣೆಯಲ್ಲಿ ನಿಮಗಿರುವಂಥದ್ದು? ವಿಶ್ವಾಸ ಇರೋದು 2-3 ನಿಟ್ಟಿನಲ್ಲಿ ವಿಶ್ವಾಸ ಕಾಣ್ತಾ ಇದೆ ನನಗೆ. ಒಂದು, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇದು ಒಂದು ಬೈ ಎಲೆಕ್ಷನ್ನು. ಅದರ ಜೊತೆಗೆ ಅಪ್ಪಾಜಿಯವರ ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂದರೆ 6 ಬಾರಿ ಇಲ್ಲಿ MLA ಆಗಿ ಜನರು ಆಯ್ಕೆ ಮಾಡಿದ್ದಾರೆ. ಸೊ ಅಪ್ಪಾಜಿ ಕೂಡ ಅದೇ ರೀತಿ ಸ್ಪಂದಿಸ್ಕೊಂಡು ಬಂದಿದ್ದಾರೆ. ಇದ್ರ ಜೊತೆಗೆ ಇವತ್ತಿನ ದಿನ ರಾಜಕೀಯಕ್ಕೆ ಸಮರ್ಥ ಶಾಮನೂರ್, ಅಪ್ಪಾಜಿಯವರ ಮೊಮ್ಮಗ, ಅವರು ಬಂದಿದ್ದಾರೆ. ಸೊ ಅವರು ಕೂಡ ಯುವಕರಾಗಿ ಒಂದು ಐ ಥಿಂಕ್ ಯೂತಿಂದು ಒಂದು ವಿಷನ್ನ ಹಿ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಅಂತ. ಸೊ ವಿಶ್ವಾಸ ಆ ನಿಟ್ಟಿನಲ್ಲಿದೆ. ಯುವಕರ ಮೇಲಿನ ನಿರೀಕ್ಷೆ ಸಹಜವಾಗಿಯೇ ಕ್ಷೇತ್ರದಲ್ಲೂ ಕೂಡ ಇದ್ದೇ ಇರುವಂಥದ್ದು. ಸಮರ್ಥ ರಾಜಕೀಯಕ್ಕೆ ಬರುವವರೆಗಿನ ಹೊರಗಿನ ಅವಧಿ ಶಾಮನೂರವರ ಮೊಮ್ಮಗ ಅನ್ನುವಂತಹ ಕಾರಣಕ್ಕಾಗಿ. ಆದರೆ ಇಲ್ಲಿಂದ ನಂತರದ ಅವಧಿಯು ಕೂಡ ಬಹಳ ಮುಖ್ಯ ಇರುತ್ತೆ. ಯಾವ ರೀತಿಯಾಗಿ ಅವರು ರಾಜಕೀಯಕ್ಕೆ ತಯಾರಿ ಆಗಿದ್ದಾರೆ ಅಂತ ಹೇಳಿ ನೀವು ವಿಶ್ವಾಸವನ್ನು ಹೊಂದಿದ್ದೀರಿ? ತಯಾರಿ ಅಂದರೆ ಇದು ರಾಜಕಾರಣದ ಒಂದು ಕುಟುಂಬ ಇದೆ, ಹೌದ್ರಾ? ಅವರು ಚಿಕ್ಕವರಿದ್ದಾಗಿಂದನೂ ಎಲ್ಲ ನೋಡಿದ್ದಾರೆ, ಬರುವಂತಹ ಲೀಡರ್ಸ್ ನೋಡಿದ್ದಾರೆ, ನಾವು ಹೋಗುವಂಥ ಫಂಕ್ಷನ್ಸ್ ನೋಡ್ತಾ ಇರ್ತಾರೆ. ಜೊತೆಗೆ 2019 ತನಕ ಸಮರ್ಥ ಅವರು ಎಜುಕೇಷನಲ್ಲಿ ಎಂಗೇಜ್ ಆಗಿದ್ದರು. ನಂತರ ಅವರು ಕೋವಿಡ್ ನಂತರ ದಾವಣಗೆರೆಗೆ ಬಂದಿದ್ದಾರೆ. ಸೊ ಇಲ್ಲಿದ್ದು ಆ್ಯಕ್ಟಿವ್ ಆಗಿ ನಮ್ಮ ಚುನಾವಣೆಗಳು 2 ವಿಧಾನಸಭೆ ಚುನಾವಣೆ, ಅಪ್ಪಾಜಿಯವ್ರ ಕ್ಷೇತ್ರ, ಮಲ್ಲಿಕಾರ್ಜುನ ಅವ್ರ ಕ್ಷೇತ್ರ, ನಾರ್ತ್ ಆ್ಯಂಡ್ ಸೌತು, ಜೊತೆಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲೂ ಸಕ್ರಿಯವಾಗಿ ನನ್ನ ಜೊತೆ ಮತ್ತು ಅವ್ರದ್ದೇ ಒಂದು ಟೀಮ್ ಮಾಡಿಕೊಂಡು ಅವರು ಕ್ಯಾನ್ವಸಿಂಗ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಿದ್ದಾರೆ, ವಾರ್ ರೂಮ್ ಹ್ಯಾಂಡಲ್ ಮಾಡಿದ್ದಾರೆ ಲೀಡರ್ಸ್ ಜೊತೆಗೆ. ಆಮೇಲೆ ಇಲ್ಲಿ ಯೂತ್ ಜೊತೆಗೆ ಏನೋ ಗ್ಯಾಪ್ ಇತ್ತಲ್ಲ, ಯೂತ್ನ ಎಂಗೇಜ್ ಮಾಡಬೇಕು ಅಂತ. ಸೊ ಅವರಿಗೂ ಕೂಡ ಉತ್ಸಾಹ ಇದೆ, ಯುವ ರಾಜಕಾರಣಿ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಅಂತ. ಬಿಕಾಸ್ ಎವ್ರಿ ಒನ್ ವಾಂಟ್ಸ್ ರೆಕಗ್ನಿಷನ್ ಇನ್ ಪೊಲಿಟಿಕಲ್ ಫ್ರೆಟರ್ನಿಟಿ. ನೋಡ್ರಿ, ಈಗ
ಅಪ್ಪಾಜಿಯವರ ಜೊತೆಗೆ ವ್ಯವಹಾರದ ಅನುಭವ ಒಡನಾಟ ಇದೆ. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಎಕ್ಸ್ಪೋಷರ್ ಇದೆ. ಡೆಲ್ಲಿಗೆ ನನ್ನ ಜೊತೆ ಬಂದಿದ್ದಾರೆ. ಪಾರ್ಲಿಮೆಂಟಿನ ಪ್ರೊಸೀಡಿಂಗ್ಸ್ ಬಗ್ಗೆ, ಅಲ್ಲಿರುವಂತಹ ಸೆಷನ್ಸು, ಬಿಲ್ಸ್ ಬಗ್ಗೆ, ಸೊ ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸ್ಪೀಚ್ ಪ್ರಿಪ್ರೇಷನ್ ಮಾಡಬೇಕಾಗಿರುತ್ತೆ, ಕ್ವೆಶನ್ಸ್ ರೆಡಿ ಮಾಡಬೇಕಾಗಿರುತ್ತೆ. ಸೊ ಅದನ್ನೆಲ್ಲ ಸಮರ್ಥ ಆ್ಯಕ್ಟಿವ್ ಆಗಿ ನನ್ನ ಜೊತೆನೂ ಇನ್ವಾಲ್ವ್ ಆಗಿದ್ದಾರೆ. ಕಡೆಯದಾಗಿ ಯಾವ ಕಾರಣಕ್ಕಾಗಿ ಸಮರ್ಥಗೆ ಈ ಕ್ಷೇತ್ರದ ಜನ ಮತ ಹಾಕಬೇಕು ಅಂತ ತಾವು ವಿನಂತಿಸ್ತೀರಿ? ಮೊದಲನೆಯದಾಗಿ ಅಪ್ಪಾಜಿಯವರ ಮೊಮ್ಮಗ, ಎಲ್ಲ ರೀತಿಯಲ್ಲೂ ಅಪ್ಪಾಜಿಯವರ ವ್ಯಾಲ್ಯೂಸ್ ಅವರಲ್ಲಿದೆ. ಸೊ ಜನಾನುರಾಗಿಯಾಗಿ, ಅಜಾತಶತ್ರುವಾಗಿ ಯಾವ ರೀತಿ ಅಪ್ಪಾಜಿಯವರು ಸೇವೆ ಮಾಡಿದಾರಲ್ಲ, ಅದನ್ನು ಶಾಮ್ನೂರವರು ಕಂಟಿನ್ಯೂ ಮಾಡ್ತಾರೆ. ಜೊತೆಗೆ ಅವರು ಕ್ಷೇತ್ರದಲ್ಲಿ ಓಡಾಡಿಬಿಟ್ಟು ಕ್ಷೇತ್ರದ ಏನು ಜ್ವಲಂತ ಸಮಸ್ಯೆಗಳಿದ್ದಾವೆ ಅದ್ರ ಬಗ್ಗೆ ಮನವರಿಕೆ ಇದೆ. ಹೌ ಗವರ್ಮೆಂಟ್ ವರ್ಕ್ಸ್, ಗವರ್ಮೆಂಟ್ ಸಿಸ್ಟಮ್ ಯಾವ ರೀತಿ ಇದೆ, ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್ ಯಾವ ರೀತಿ ತರಬೇಕು. ಸೊ ಯುವಕರದು ಅದು ಒಂದು ಗ್ಲೋಬಲ್ ವಿಷನ್ ಇರುತ್ತೆ. ಸೊ ಐ ಥಿಂಕ್ that will add a new ತಡಕ to the existing political narrative ಅಂತ ನನಗನ್ಸುತ್ತೆ. ಇದು ಸಂಸದರ ವಿಶ್ವಾಸದ ಮಾತುಗಳು. ಹೇಗಿದೆ ಎಲೆಕ್ಷನ್ ಈ ಸರ್ತಿ? ಅವ್ರಿಗೆ ಹೇಳ್ತಾರೆ ಸರ್, ನಿಮ್ಮ ಪ್ರಕಾರ ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತೈತಿ. ಹೆಂಗೆ ಶಾಮನೂರು ಶಿವಶಂಕರಪ್ಪ ಅವರು ಕೆಲಸ ಮಾಡಿದಾರ? ಮಾಡಿದ್ದಾರೆ. ರೋಡ್ಗಳು ಈಗ ಅವರು ತೀರ್ಕೊಂಡ ಮೇಲೆ ಈಗ ಬೈ ಎಲೆಕ್ಷನ್ ಬಂದಿದೆ, ಏನನ್ಸುತ್ತೆ ಈ ಬಾರಿಯ ಚುನಾವಣೆದ್ದು? ನೋಡಿ ಮೊಮ್ಮಗ ನಿಂತದನ ಮಾಡ್ತಾರೆ, ಓಟ್ ಮಾಡ್ತಾರೆ ಸರ್. ನೀವೇನಂತೀರಿ? ಮಾಡ್ತಾರೆ ಸರ್. ಈಗ ಶಿವಶಂಕರ ಹತ್ರಲ್ಲ, ಅವ್ರು ಯಾವಾಗಲೂ ಓಪೈತಿ ಗಮನ ತರಬೇಕು ಇಲ್ಲ, ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಓಟ ಅವ್ರಿಗೆ ಕೊಡೋದು ನಾವು. ನೀವೇನಂತೀರಿ, ಹೆಂಗಿದೆ? ಈಗ ಸರ್ ಈಗ ಬರ್ತಾರ ಹೋಗ್ತಾರ. ಈಗ ಏನಪ್ಪ ಅಂದ್ರೆ ಓಟ್ ಹಾಕಿದ ಮೇಲೆ ಅದು ಇಂಥದ್ದು ಅನ್ನೋದು ಗೆಲ್ಲಕ್ಕೆ ಸಾಧ್ಯ. ಈಗ ಇಲ್ಲಿ ಹೂ ಅಂತಾರೆ, ಅಲ್ಲಿ ಹೂ ಅಂತಾರೆ, ಎಲ್ಲ ತಗ ಕೈ ಎತ್ತಾರೆ. ಅದ್ರಾಗ ಏನಪ್ಪ ಅದೃಷ್ಟ ಯಾರಿಗೆ ಚೆನ್ನಾಗಿರ್ತದೆ ಅವ್ರು ಗೆಲ್ತಾರೆ. ಎಷ್ಟು ಮಟ್ಟಿಗೆ ಶಿವಶಂಕರಪ್ಪ ಅವರು ಕೆಲಸ ಮಾಡಿದ್ದಾರೆ? ಎಲ್ಲ ಮಾಡಿದ್ದಾರೆ, ಅವರು ಅಜ್ಜಾರು ಮಾಡಿದ್ದಾರೆ. ರೋಡ್ ಕೆಲಸಗಳು ಅವನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವನ್ನೆಲ್ಲ ಹೇಳ್ದಂಗೆ ಮಾಡಿದ್ದಾರೆ ಅವನ್ನೆಲ್ಲ. ಈಗ ಅವರ ಮೊಮ್ಮಗ ಅಂತ ಹೇಳುವಂಥದ್ದು, ಮೊಮ್ಮಗ ನಿಂತಿರೋದು ಕರೆಕ್ಟ್ ಅಂತ ಅನ್ಸುತ್ತಾ ಅಥವಾ ಬೇರೆಯವ್ರಿಗೆ ಕೊಡಬೇಕಾಗಿತ್ತಾ, ಹೆಂಗೆ ಅಂತ ಅನ್ಸುತ್ತೆ ನಿಮಗೆ? ಈಗ ಸರ್, ಈಗ ಅವರು ಅದು ಅವ್ರ ತೀರ್ಮಾನ, ಅದು ಬೇರೆಯವ್ರಿಗೆ ನಿಂತವ್ರಿಗೆ ಅದನ್ನು ಇದು ಮಾಡೋಕ್ಕೆ ಎಲ್ಲ ಇದು ಮಾಡಿದ್ದಾರೆ. ಇವಾಗ ಏನಪ್ಪ ಅಂದ್ರೆ ಅವ್ರದ ಒಂದು ಇದನ್ನು ಅಜ್ಜನ ಸೀಟು ಉಳಿಸ್ಕೋಬೇಕಂತ ಇದನ್ನು ಮಾಡ್ತಾ ಇದ್ದಾರೆ. ಈಗ ಬಿಜೆಪಿಯವರೊಬ್ಬ ಸಾಮಾನ್ಯ ಕಾರ್ಯಕರ್ತಂಗೆ ಟಿಕೆಟ್ ಕೊಟ್ಟಿದ್ದಾರೆ, ಶ್ರೀನಿವಾಸ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದ್ದಾರೆ ಇಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿಲಿ ಅಂಥವ್ರು ಗೆಲ್ಲುವಂಥ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಇಲ್ಲಿ ಪರವಾಗಿಲ್ಲ ಸರ್, ಅವ್ರ ಕಡೆಗೆ ಒಂದು ಸ್ವಲ್ಪ ಒಲವಿದೆ. ಅವರು ಒಳ್ಳೆ ವ್ಯಕ್ತಿ, ಹುಡುಗನು ಒಳ್ಳೆ ಜನ, ಭಾಳ ಇದನ್ನು ಮಾಡ್ತಾನೆ. ಪ್ರೀತಿಯಿಂದ ಮಾತಾಡ್ಸೋದು, ಇದು ಮಾಡೋದು, ಯಾರು ಕಷ್ಟ ಅಂದ್ರೆ ಒಂದು ಸ್ವಲ್ಪ ಅವ್ನ ಕೈಲಾದಷ್ಟು ಮಟ್ಟಿಗೆ ಕೊಟ್ಟು ಕಳಿಸ್ತಾನೆ. ಅಲ್ಲಿ ಹೋದಾಗ ಕೆಲವ್ರು ಹೋಗಿದ್ರಲ್ಲ, ಯಾವ ವಿಚಾರಗಳು ಹಿಂಗೆಲ್ಲ ಹಿಂಗಾಗೈತೆ ಅಂದ್ರೆ ದುಡ್ಡು ಏನಾರು ಬೇಕಾಯ್ತನಪ್ಪ ಅಂತ ಕೇಳ್ತಾರೆ ಅವರು. ಇಲ್ಲ ಸರ್, ನಾವು ಹಂಗೆ ಬೇಕಾಗಿಲ್ಲ, ಹಿಂಗೆ ಬಂದಿದ್ವಿ, ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ವಿ. ಹೇಳ್ತೀರಿ? ಇಲ್ಲ ಸರ್, ನಮಗೆ ಅಷ್ಟು ವಹಿವಾಟಿಲ್ಲ. ಅವ್ರು ಇದೇ ಫಸ್ಟ್ ನೈಟ್ ಇವಾಗ ನಿಂತಿರೋದು, ನಮಗೇನಷ್ಟು ಒಲವಿಲ್ಲ. ಈಗ ಶಾಮನೂರವ್ರ ಮೊಮ್ಮಗ ನಿಂತಿದ್ದಾರಲ್ಲ, ಮೊಮ್ಮಗ ಹೆಂಗೆ, ಮೊಮ್ಮಗ ಒಳ್ಳೆ ರಾಜಕಾರಣ ಮಾಡ್ಬೋದು ಅಂತ ಅನ್ಸುತ್ತಾ ನಿಮಗೆ? ಮಾಡ್ಬೋದು. ಅಲ್ಲ ಸರ್, ಇವ್ರ ವಂಶಕ್ಕೆ ಬಂದ್ಬಿಡ್ತದೆ. ಈಗ ಅವ್ರ ತಾತದಿಂದ ಅವ್ರ ತಂದೆ ಅವರಿಂದ ವಂಶಸ್ಥದ ಬಂದ್ಬಿಡ್ತದೆ. ಇಲ್ಲಿ ಅವ್ರು ಬಿಟ್ಟರೆ ಯಾರು ಗೆಲ್ಲಕ್ಕೆ ಸಾಧ್ಯನ ಅಂತ ನನಗೆ ಅನಿಸ್ತದೆ. ನೀವೇನಂತೀರಿ, ಹೆಂಗಿದೆ? ಚೆನ್ನಾಗಿದೆ ಸರ್. ಕಾಂಗ್ರೆಸ್ಸೇ ಜಾಸ್ತಿ ಇಲ್ಲ ಏನಂದ್ರೆ, ಕಾಂಗ್ರೆಸ್ ಭಾಳ. ಈಗ ಯಾಕಪ್ಪ ಅಂದ್ರೆ ಪ್ರತಿಯೊಂದು ಊರಿಗೆ ಆಗಲಿ ಯಾಕಾಗಲಿ ಈಗ ಕಾಂಗ್ರೆಸ್ನೇ ಭಾಳದಂದ್ರೆ ಭಾಳ ಮಾಡಿರೋದ್ರೆ ಅವರೇ. ಈಗ ಒಂದು ಏನಾರು ಒಂದು ಮನೆಗೆ ಹೋಗಿ ಕೇಳಿ ಏನಾರು ಕೊಳ್ಳಿ ಒಂದು ಮಾನವತಿ ಕೊಡ್ತಾರೆ. ಚೆನ್ನಾಗೈತೆ. ರೈತರಿಗೆ ಹೆಂಗೆ ಅನುಕೂಲ ಆಗುತ್ತೆ? ರೈತರು ಪರವಲ್ಲ ಸರ್, ಅನುಕೂಲ ಮಾಡ್ಕೊಂಡು ಕೊಡ್ತಾರೆ. ಒಟ್ಟಿಗೆ ಹೋದ್ರೆ ಪಂಜಿಸ್ತಾರೆ ಸರ್, ಪರವಲ್ಲ. ನೀನು ಯಾರು ಹೋದ್ರೂ ಒಂದು ಬಾ ಅನ್ನೋದು ಐತಿ ಅಂತೀರ, ಹಂಗೆ ಇದು ಮಾಡಿ. ಆಮೇಲೆಲ್ಲ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ದುಡ್ಡು ಬರ್ತಿದೆಯಾ? ಬರ್ತೈತೆ ಸರ್, ಚೆನ್ನಾಗಿ ಬರ್ತೈತೆ ಸರ್, ಇಲ್ಲಿ ಬರ್ತೈತೆ, ಗ್ಯಾರಂಟಿ ಎಲ್ಲ ಬರ್ತೈತೆ. ಅನುಕೂಲ ಆಗುತ್ತೆ ಅದರಿಂದ? ಹೌದು ಸರ್. ನಮ್ಗೆ ಅನುಕೂಲ ಮಾಡಿದ್ದಾರೆ ಪಾಪ. ಸುಳ್ಳ ಕೇಳ್ಬೇಕು, ತಿಂದು ಅನ್ಬಾರ್ದು, ಮಾಡಿಕೊಟ್ರೆ ಅನ್ಬಾರ್ದು ನಾವು. ಚೆನ್ನಾಗಿ ಕೆಲಸ ಮಾಡಿ. ರೋಡ್ಗಳೆಲ್ಲ ಅವರಿಂದ ನಮ್ಮ ಊರ ರೋಡ್ಗಳೆಲ್ಲ ಆಗಿದ್ದು, ಅಜ್ಜರಿಂದ ರೋಡ್ಗಳೆಲ್ಲ ಅವರು ಈಗ ನಡೀತಿದ್ದು ನೋಡಿ. ಸಾವಿರದ ಕೋಟಿ ನಡೀತಿರೋದು. ಬರ್ತಾ ಇರ್ತಿದ್ರ ಇದು ಕಾನ್ಸ್ಟಿಟ್ಯೂನ್ಸಿಗೆ, ಇಲ್ಲಿ ಹಳ್ಳಿಗಳಿಗೆಲ್ಲ ಬಂದು ಜನರ ಮಾತ್ರ ದೇವಸ್ಥಾನ ಯಾವಾಗ ಬಂದು ಹೋಗೋದು.
ಏನೇ ಸುಸ್ತಾದ ದೇವಸ್ಥಾನಕ್ಕೆ ಬಂದೇ ಹೋಗಿರೋ ಮಲ್ಲಿಕಾರ್ಜುನ ಬಂದಾರೆ, ಈಗ ಹೋದ್ರೆ ಅಮ್ಮರು ಬಂದಾರೆ, ಎಲ್ಲರೂ ಬಂದಾರೆ. ಬಂದು ಹೋಗ್ತಾರೆ. ಅವ್ರು ದೇವ್ರು ಮಾತ್ರ ಯಾವ ಕಾರಣಕ್ಕೂ ನಮ್ಮ ಊರಿಗೆ ಬರೋದು ಎಂದೇ ಬಿಟ್ಟಲ್ಲ ಅವರು. ನಿಜವಾದ ಮಾತು. ಪಾಪ. ನೀವೇಂತೀರಿ ಗ್ಯಾರಂಟಿ ಹೆಂಗೆ ಕೆಲಸ ಮಾಡುತ್ತೆ? ಗ್ಯಾರಂಟಿದು ಅದ್ರಾಗೆ ಹೆಣ್ಣು ಮಕ್ಕಳು ಗ್ಯಾರಂಟಿದು ನಮಗೆ ಕೊಟ್ಟದಾರಂತಂದು ಅವ್ರು ಇದು ಮಾಡ್ಬೋದು, ಕೆಲವರು ಚೇಂಜ್ ಆಗ್ಬೋದು. ಅದನ್ನು ಹೇಳೋಕ್ಕಾಗಲ್ಲ ಸರ್, ಅದನ್ನು ಮಾತ್ರ ಹೇಳೋಕ್ಕಾಗಲ್ಲ. ಗ್ಯಾರಂಟಿ ಕೊಟ್ಟದಾರಂತ ಹೆಣ್ಮಕ್ಳು ನಮಗೆ 2,000 ಬಂದವು ಅಂತಂದು ಅವರು ಪ್ರೀತಿಯಿಂದ ಹಾಕ್ಬೋದು. ಈಗ ಗಂಡು ಮಕ್ಳಿಗೆ ಏನು ನಮಗೆ ಕೊಟ್ಟಿಲ್ಲಪ್ಪ, ನಮ್ಮ ಪಕ್ಷ ಅಂತಂದು ಅವರು ಹೋರಾಟ ಅವ್ರದ್ದು ಚೇಂಜ್ ಆಗ್ಬೋದು. ಹೆಣ್ಮಕ್ಳು ಬೇರೆ ನಿರ್ಧಾರ ತಗೊಳ್ಬೋದು ಅಂತ ಅದಂತೂ ಪಕ್ಕ ಸರ್. ಅವ್ರಿಗೆ 30% ಅವ್ರಿಗೆ ಹಾಕ್ಬೋದು ಅನಿಸ್ತದೆ. ಹಾಂ, ಅದಿರೋದು ಈ ಪೊಸಿಷನ್ ಹಂಗೆ ಎಲ್ಲ ಹೆಣ್ಮಕ್ಳ ಮೇಲೆ ಹೊರಬೇಕಾಗ್ಬೋದು. ಈ ಗ್ಯಾರಂಟಿ ಯೋಜನೆ ಎಲ್ಲ ಬರ್ತಿದ್ಯಾ, ನಿಮಗೆ ಸಿಗ್ತಿದ್ಯಾ? ಯಾವುದು ಬರ್ತಾ ಇಲ್ಲ ಸರ್, ನಮಗೆ ಯಾವುದು ಸಿಕ್ಕೇ ಇಲ್ಲ. ಇದುವರೆಗೂ ಸಿಗ್ಲೇ ಇಲ್ವಾ? ಇದುವರೆಗೂ ಸಿಕ್ಕೇ ಇಲ್ಲ. ಅಲ್ಲೇ ಕೂತಿದ್ದಾರೆ ನೋಡ್ರಿ ನಮ್ಮ ಯಜಮಾನ್ರು, ಕೇಳ್ರಿ, ಹೇಳ್ತಾರೆ. ಯಾಕೆ? ಕಾರ್ಡ್ ಕ್ಯಾನ್ಸಲ್ ಇದನ್ನ ಮಾಡಿದ್ದಾರೆ ಸರ್, ಹಿಡಿದಿದ್ದಾರೆ ಕ್ಯಾನ್ಸಲ್. ಒಂದು ಗಾಡಿ ತಗೊಂಡಿದ್ದೀವಿ, ಅದಕ್ಕೋಸ್ಕರ ನಿಂತತಿ ಅಂತ ಹೇಳ್ತಾರೆ. ಯಾವುದು ಬಂದಿಲ್ಲ ನಮಗೆ. 2,000ನೂ ಇಲ್ಲ, ರೇಷನ್ನು ಇಲ್ಲ, ಎಂಥದ್ದು ಇಲ್ಲ ನಮಗೆ. ಈ ಸರ್ತಿ ಚುನಾವಣೆ ಹಿಂಗೆ ಅನ್ಸುತ್ತೆ ನಿಮಗೆ? ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದೆಲ್ಲ ನಾನು. ನಮ್ಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆನೇ ಗೊತ್ತಿಲ್ಲ ನಮಗೆ. ನಾವು ಹೇಳೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಹೆಂಗಿದೆ ಇಲ್ಲಿ ಎಲೆಕ್ಷನ್ ಇದೆಲ್ಲ? ಚೆನ್ನಾಗೈತೆ ಸರ್. ಈಗ 2 ಸತಿನೂ ಚೆನ್ನಾಗಿ ಇದು ಮಾಡಿದ್ದಾರೆ. ಈ ಸತಿ ಏನು ಇದು ಮಾಡ್ತಾರೋ ಇದೆಲ್ಲ ಬಂದಾಗಲೇ ಗೊತ್ತು. ಬಿಜೆಪಿಯವರು ಅಷ್ಟು ಇದಿಲ್ಲ, ನೋಡ್ಬೇಕು. ಅವ್ರನ್ನು ಯಾವುದಕ್ಕೂ ಇದು ಮಾಡಿಲ್ಲ. ಈ ಗೃಹಲಕ್ಷ್ಮಿ ದುಡ್ಡು ಬರುತ್ತಾ? ಬರ್ತದೆ. ಅದ್ರಿಂದ ಅನುಕೂಲ ಆಗ್ತಿದ್ಯಾ? ಅನುಕೂಲ, ಮತ್ತು ಬಡವ್ರ ಬಗ್ಗರಿಗೆ ಎಷ್ಟೋ ಅನುಕೂಲ ಆಗಿತ್ತು. ಮಾಡ್ಲಿದ್ದರಿಗೆ, ಮುದುಕಿಯರಿಗೆ ಅನುಕೂಲ ಆಗೈತಿ. ಬಸ್ ಫ್ರೀ ಆಗೈತೆ ಸರ್. ಎಷ್ಟು ಓದೋ ಹುಡ್ರಿಗೆ ಎಲ್ಲದಕ್ಕೂ ಅನುಕೂಲ ಆಗಿದಾವೆ. ಆಗಿಲ್ಲ ಅಂತ ಮಕ್ಕಳಿಗೆ ಅವರಿಗೆ ಏನಾರ ಅನುಕೂಲ ಮಾಡಿದ್ ಸೈ. ನಮ್ಮಂಥವು ಹೋಗ್ಲಿಲ್ದವಕ್ಕೆ ಹೊಡೆದಾಡವಕ್ಕೆ ಬಸ್ ಫ್ರೀ ಮಾಡಿದ್ದು ಏನು ಉಪಯೋಗ ಇಲ್ಲ. ನಾನು ಹೇಳ್ತೇನೆ ಅದು ಉಪಯೋಗ ಇಲ್ಲ. ಏನು ಈ ರೊಕ್ಕ ಹಾಕ್ತಾರ ಅದು ಉಪಯೋಗ ಅಂತ ಹೇಳ್ತೇವೆ. ನಮ್ಮಂಥವಕ್ಕೆ ಬಸ್ ಫ್ರೀ ಏನು ಉಪಯೋಗ ಇಲ್ಲ. ಶಾಲೆ ಹುಡ್ರಿ ಕೊಡ, ನೀನು ಓದಕ್ಕೆ ಹೋಗೋ ಮಕ್ಕಳಿಗೆ ಅವು ಓದ್ಲಿ, ಓಡಾಡ್ಲಿ, ಅವು ಫ್ರೀ ಮಾಡು. ಈಗಲ್ಲ ಯಾವಾಗಾದ್ರೂ ಫ್ರೀ ಮಾಡ್ರಿ, ಅದು ನಮಗೆ ಸಂತೋಷಕ್ಕತಿ. ಸುಮ್ಮನಿದ್ದವ್ರಿಗೆ ಫ್ರೀ ಅಂದ್ರೆ ಅದು ನನಗೆ ಉಪಯೋಗ ಇಲ್ಲ. ಈಗ ಗ್ಯಾರಂಟಿ ಎಲ್ಲರಿಗೂ ಬರ್ತದೆ, ಅವ್ರಿಗಿಲ್ಲ ಇವ್ರಿಗಿಲ್ಲ ಅಂತ ಹೆಣ್ಮಕ್ಳಿಗೆ ಎಲ್ಲರಿಗೂ ಉಪಯೋಗ ಆಗೈತಿ. ಈಗ ಅವ್ರ ದುಡ್ಡು ಕೊಡೋದಕ್ಕೆ ಬೇಕಾಗಿ ಅದನ್ನ ಯೋಚನೆ ಮಾಡ್ಕೊಂಡು ಓಟ್ ಹಾಕ್ತೀರಾ ಅಥವಾ ಬೇರೆ ಯೋಚನೆ ಮಾಡ್ತೀರಾ ಓಟ್ ಹಾಕುವಾಗ? ಹೇಳ್ತೀವಿ ಹಾಕ್ತೀವಿ. ಮತ್ತೆ ಈಗ ತಿಂದದವಿ ಅಂದಾಗ ಏನು ಮಾಡಕ್ಕೋ ಅಂತಾರೆ ಜನ. ಹೌದೇನು ಸರ್? ಕೆಲವರು ಋಣ ತೀರಿಸ್ಬೇಕು ಅಂತಾರೆ, ಕೆಲವರು ಹೆಂಗ ಅಂತಾರೆ. ಹೆಂಗೆ ಒಬ್ರ ಮನ್ಸು ಹೆಂಗೆ ಹೇಳ್ತೀವಿ ಸರ್, ಹೇಳಕ್ಕಾಗಲ್ಲ. ನಿಯತ್ನರು ಅದಾರ, ನಿಯತ್ತಿಲ್ದರು ಅದೇವಿ. ಹಿಂಗೆ ಏನೋ ಇದು ಮಾಡ್ಬೇಕು ಸರ್. ಈ ಗ್ಯಾರಂಟಿ ಕೊಡೋದ್ರಿಂದ ಬೇರೆ ಏನು ಕೆಲಸಗಳಾಗ್ತಿಲ್ಲ ಅಂತ ಹೇಳ್ತಾರೆ, ಹೌದಾ? ನಿಮ್ಮೂರಿನಲ್ಲಿ ಏನು ಕೆಲಸ ಎಲ್ಲ ನಡೀತಿತ್ತು? ಸಾಕ ಏಕೆ ಕಾಲುವೆನ್ಯಾಗ ಈಗ 3-4 ವರ್ಷ ದೇವಸ್ಥಾನ ಮಾಡ್ರಿ ಅಂತ ಕೇಳಕ್ ಹಚ್ಚಿ ಅದ ನೋಡ ಹಂಗ ಆಳ್ ಬಿದ್ದತಿ. ಏನ್ ಮಾಡ್ಬೇಕು ನಾವು? ಅದ್ ಮಾಡಿಸ್ಕೊಡ್ರಿ ಅಂತ ಕೇಳಿಕೆಂದ್ರು ಇನ್ನು ಇದು ಎಲೆಕ್ಷನ್ ಮುಗಿಲಿ, ಅದು ಮುಗಿಲಿ, ಇನ್ನು 6 ತಿಂಗಳು ಬೇಕು, 7 ತಿಂಗಳು ಬೇಕು ಅಂತ ಹಿಂಗ ಮಾಡ್ಕೊಂತ ಇಲ್ಲಿ 3 ವರ್ಷ ಆಯ್ತು ಕೆಡಿವಿ. ನಮ್ಮ ಮಟ್ಟಿಗೆ ಏನು ಸಾಕಾರನೇ ಮಾಡಿಲ್ಲ. 2,000 ಬರ್ತತಿ ಅನ್ನೋದು ಆಟಯ. ಅದನ್ನ ಮಾಡಿದ್ರ ತಾನೇ ನಮಗೆ ಮಾಡಿದಾರಂತ ಇದು ಬರೋದು. ಅವೇ ಇಲ್ದ ಮೇಲೆ ಏನ್ ಮಾಡ್ತೀವಿ ಸರ್? ನೀರೆಲ್ಲ ಸಿಗುತ್ತಾ? ಮನೆಗೆಲ್ಲ ನೀರು ಕರೆಕ್ಟ್ ಬರುತ್ತೆ? ನೀರಿಂದ ಅನುಕೂಲ ಬಿಡ್ರಿ ಸರ್. ಬೇಕಾದಷ್ಟು ಬೋರ್ ಹೊಡ್ಸಿದಾರೆ. ನೀರಿಂದೇನು ಎಂತ ಇದಾಗಲಿ ಬರ್ತಾವು. ನೀರಿಂದೇನು ನಮಗೆ ಇದಲ್ ಸಮಸ್ಯೆ ಇಲ್ಲ. ದೇವಸ್ಥಾನ ಆಗ್ಬೇಕು ಸರ್. ಈ ಮನೆಗಳು ನೋಡು ಹೆಂಗ ಇದೇ ಇದ್ರಾಗ ಅದೀವಿ. ಎಲ್ಲ ಕಡೆಗೆ ಹೆಂಗ ಅದಾರ ಸರ್? ಏಕೆ ಕಾಲುವೆನಿಗೆ ಹೆಂಗ ಅದಾರ? ಇದು ದಾವಣಗೆರೆ ಇಷ್ಟ ಹತ್ರ ಇದ್ರು ನಮ್ಮನ್ನ ಚಾಲ್ತಿ ಮಾಡಿಲ್ಲ ಇವ್ರು ಅಂದ್ರೆ ನಾವ್ ಹೆಂಗ್ ಮಾಡ್ಬೇಕು? ಯಾರನ್ನ ನಂಬಬೇಕು?
ಹೇಗಿದೆ ಈ ಬಾರಿಯ ಚುನಾವಣೆ ಇದೆ ದಾವಣಗೆರೆ ದಕ್ಷಿಣದಲ್ಲಿ? ಸರ್ ಈ ಸತಿ ಚೆನ್ನಾಗಿದೆ ಸರ್. 20 ವರ್ಷ ಗಂಟ್ಲೆ ಈಗೆಲ್ಲ ಮಾಡ್ಕೊಳ್ತಾ ಬಂದಾರ. ಈಗೆಲ್ಲ ಏನು ಅಂತ ಅಭಿವೃದ್ಧಿ ಆಗಿಲ್ಲ. ಈ ಸತಿ BJP ಮಾಡ್ಬೇಕಂತ ಎಲ್ಲ ಚೆನ್ನಾಗಿ. ಹೆಂಗೆ ಶ್ರೀನಿವಾಸ್ ದಾಸ್ಕರ್ ಅವರು? ಸರ್ ಅದೇ ಹಿಂದೂ ದಲಿತರದ್ದು ಏನೋ ಒಂದು ಮಾಡಲಿ, ಬ್ಯಾಕ್ವರ್ಡ್ ಕಮಿಟಿ ಬರಲಿ ಅನ್ನೋದು ಒಂದು ನೋಡ್ಬೇಕು ಸರ್. ಇನ್ನು ಏನೈತಿ ನೋಡಿದ್ರೆ ಗೊತ್ತಾಗ್ತದೆ. ಇನ್ನು ಎಲ್ಲರದ್ದು ಒಂದೇ ಮನಸ್ಸು ಇರೋದಲ್ಲ ಸರ್. ನಮ್ಮ ಮನಸ್ಸಿನ ನಾವು ಹೇಳ್ಬೋದು. ಹೌದಾ? ಶಾಮನೂರು ಅವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ? ಎಲ್ಲ ಗೊತ್ತಿರೋದಿಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳೋದು. ಹೌದಾ? ನೀವೇನಂತೀರಿ? ಹೇಗಿದೆ ಎಲೆಕ್ಷನ್ ಈ ಸರ್ತಿ? ಎರಡು ಅಪೋಸಿಟ್ ಅದಾವ ಸಹ. ಅದು ಹೆಂಗಕತ್ತ ನೋಡ್ಬೇಕು, ಕೇಳಿ ನೋಡ್ಬೇಕು. ಈಗ ಅದನ್ನೂ ನೋಡಂಗಿಲ್ಲ, ಇದನ್ನು ನೋಡಂಗಿಲ್ಲ. ಅವ್ರ ಅನಿಸಿಕೆ ಯಾವ್ದು ಕೇಳಿದೈತೆ ಅದಕ್ಕೆ ಹಾಕ್ತಾರೆ. ಅದೇನು ಕೈ ಹಿಡಿದು ಹಾಕ್ಸೋಲ್ಲ. ಅದೇನು ಅಷ್ಟೇ. ಶಾಮನೂರು ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ? ಮಾಡಿದವ್ರು ಅವರು ಅಲ್ಪ ಸ್ವಲ್ಪ ಮಾಡಿದ್ದಾರೆ. ಇನ್ಮೇಲೆ ಏನು ಮಾಡ್ತಾರೋ ನೋಡ್ಬೇಕು. ಈಗ ಅವ್ರ ಮೊಮ್ಮಗ ಒಳ್ಳೆ ಅಭ್ಯರ್ಥಿ ಅಂತ ಅನ್ಸುತ್ತೆ ನಿಮಗೆ? ನಾವು ಸಣ್ಣ ವಯಸ್ಸು, ನೋಡ್ಬೇಕು. ಇವರು ಶ್ರೀನಿವಾಸ್ ದಾಸ್ಕರ್ಯಪ್ಪ ಅವರು ಒಳ್ಳೆಯವ್ರು, ಅವರು ಒಳ್ಳೆಯವ್ರು. ಈಗ ಹೊಸ ಕ್ಯಾಂಡಿಡೇಟ್ ಇದು. ಇವ್ರು ಹೆಂಗೆ ಮಾಡ್ತಾರ ನೋಡ್ಬೇಕಾ, ನೋಡಿದ ಮೇಲೆ ಗೊತ್ತಾಕತ್ತದ ಏನನ್ನೋದು. ಈ ಬೈ ಎಲೆಕ್ಷನ್ ಏನು ಯಾವ ಲೆಕ್ಕಾಚಾರ ನಡೆಯುತ್ತೆ? ಓಟ್ಗೆ ಮೊದಲು ಏನು ಯೋಚನೆ ಮಾಡ್ತಿರ್ತೀರಿ? ಈಗ ಎರಡು ಹಂಗದ ಸಾವು ಹೇಳೋಕ್ಕಾಗಲ್ಲ. ಅಂದರೆ ಸರ್ಕಾರದ ಕೆಲಸದ ಬಗ್ಗೆ ಯೋಚನೆ ಮಾಡ್ತೀರಾ? ಸರ್ಕಾರ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದೆ ಅಂತ ಅನ್ಸುತ್ತೆ ನಿಮಗೆ? ಸರ್ಕಾರ ಬಗ್ಗೆನೇ ಯೋಚನೆ ಮಾಡ್ಬೇಕಾಕತಿ. ಹಿಂಗೆ ಅನುಕೂಲ ಮಾಡಿಕೊಟ್ಟಿದೆಯಾ ಇಲ್ವಾ? ಮಾಡೇ ಸರ್, ಅನುಕೂಲ ಮಾಡ್ಯಾವ. ಏನು ಅನುಕೂಲ? ಎಲ್ಲ ಮನೆಗಳು ಕೊಡಿದಾರೆ. ಎಲ್ಲ ರೋಡ್ಗಳೆಲ್ಲ ಸಿಮೆಂಟ್ ರೋಡ್ ಆಗಿದಾವೆ. ಎಲ್ಲ ಮಾಡಿದಾರೆ. ಹೊಲಗಳಿಗೆಲ್ಲ ಸಿಮೆಂಟ್ ರೋಡ್ ಆಗಿದಾವೆ. ಅಜ್ಜರಿದ್ದಾಗ ಮಾಡಿದ್ರು ಅವನ್ನೆಲ್ಲ ಚೆನ್ನಾಗಿ ಮಾಡಿದಾರೆ. ಇನ್ಮೇಲೆ ಏನು ಮಾಡ್ತಾರೆ ನೋಡ್ಬೇಕು. ಮೊಮ್ಮಗ ಹುಡುಗ ನೋಡ್ಬೇಕು ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದು. ಕಾಂಗ್ರೆಸ್ ಚೆನ್ನಾಗೈತೆ ಅಂತಾರೆ, ನೋಡ್ಬೇಕು. ಬದಲಾವಣೆ ಬಗ್ಗೆ ಯೋಚನೆ ಮಾಡ್ತಿದ್ರು ಅಥವಾ ಹೇಗೆ ಅಂತೇಳಿ? ಇಲ್ಲ ಸರ್, ನಾವು ಇರೋದ ಪ್ರಶ್ನೆದ್ದೆಲ್ಲ ಕಾಂಗ್ರೆಸ್ಸೇ ಇಲ್ಲಿ. ಇನ್ನು ಮೇಲೆ ಗೊತ್ತಾಕತಿ ಏನು ಅನ್ನೋದು. ಈಗ ಹೊಸ ಕ್ಯಾಂಡಿಡೇಟ್ ಬೇರೆ ಬಂದತ್ತ ಅದರದ್ದು. ಹೆಂಗಿದೆ ಅಂತ ಎಲೆಕ್ಷನ್ ಹೆಂಗಿದೆ ಅಂತ? ಎಲೆಕ್ಷನ್ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ ಸರ್. ಮತ್ತೆ ಓಟ್ ಹಾಕುವಾಗ ನೋಡಿ ಬಂದು ಯಾರು ಹೇಳ್ತಾರೋ ಅವ್ರಿಗೆ ಹಾಕೋದಪ್ಪ. ಎಷ್ಟು ಮಟ್ಟಿಗೆ ಸರ್ಕಾರದ ಕೆಲಸಗಳೆಲ್ಲ ನಿಮ್ಗೆ ತಲುಪ್ತಿದ್ಯಾವ? ಹಾಂ, ತಲುಪ್ತದೆ ಸರ್. ಇದು ಗೃಹಲಕ್ಷ್ಮಿ ಬರುತ್ತೆ ಇದೆ. ಆಮೇಲೆ ರೋಡ್ ಮಾಡ್ತಾ ಇದ್ದಾರೆ ಸರ್ ಈಗ ಹೊಸದು. ಗೃಹಲಕ್ಷ್ಮಿ ಅನುಕೂಲ ಆಗಿದೆಯಾ? ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಸರ್. ಅದು ಕೂಡ ಯೋಚನೆಯಲ್ಲಿ ಇರುತ್ತಾ ಓಟ್ ಹಾಕುವಾಗ? ಇರುತ್ತೆ ಸರ್. ಇಲ್ಲಿಲ್ದ್ರೆ ಹೆಂಗೆಪ್ಪ, ಇಷ್ಟು ದಿನ ಇಸ್ಕೊಂಡಿದ್ವಿ ಇರೋಕ್ಕಿಲ್ರ. ನೀವೇನಂತೀರಿ? ಏನು ಹೇಳೋಣ, ನಾವು 9ನೇ ತಾರೀಕಿಗೆ ಇರೋದು. 9ನೇ ತಾರೀಕಿಂದ 8ನೇ ತಾರೀಕಿಗೆ ತೀರ್ಮಾನ ತಂತೇವೆ ಯಾವ್ದೇನೇ ಅಂತಂದು. ಜನಬಲದದ್ದ ಯಾವ ಕಡೆಗೆ ಏನು ಅನ್ನೋದು ಅವ್ರಿಗೆ ಅದೇಂಗೆ ಒಂದ್ ದಿವಸ ಮೊದಲು ಹೆಂಗಿನ ತೀರ್ಮಾನ ನಾವು ಯಾವ ಮಾಡ್ಬೇಕು ಅನ್ನೋದು ಅವತ್ತಿನ ದಿನ ತೀರ್ಮಾನ ತಂತೇವೆ. ಅಲ್ಲೇ ಮಟ್ಟ ನಾವೇನು ಹೇಳಲ್ಲ. ಇಬ್ರು ವ್ಯಕ್ತಿಗಳು ಅದಾರ, ಅವರು ಅದಾರ, ಇವರು ಅದಾರ. ನಾವು ಯಾವ ಪಕ್ಷಕ್ಕೆ ಮಾಡ್ಬೇಕು ಅನ್ನೋದು ತೀರ್ಮಾನ ತಗೊಂತೇವೆ. ಅವು ಅಲ್ಲೇ ತನಕ ನಾವೇನು ಹೇಳಲ್ಲ. ಬಿಜೆಪಿ ಕ್ಯಾಂಡಿಡೇಟ್ ಹೆಂಗೆ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಅಂತ ಅನ್ಸುತ್ತಾ ಹೆಂಗೆ? ಇವರು ಅದ ಒಳ್ಳೆ ಕ್ಯಾಂಡಿಡೇಟು. ಈಗ ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಏನನ್ನೋದು ಒಂದು ತೀರ್ಮಾನ 8ನೇ ತಾರೀಕಿನಿಂದ. ಶಾಮನೂರು ಅವರಿದ್ದಾಗ ಕೆಲಸ ಚೆನ್ನಾಗಿ ಆಗಿದೆಯಾ? ಅಲ್ಲ ಆಕತಿ. ಈಗ ಅವ್ರು ಬಂದರು ಅವ್ರು ಗೆದ್ರು ಅವ್ರು ಹಾಕ್ತಾರೆ, ಇವ್ರು ಬಂದ್ರು ಇವ್ರು ಗೆದ್ರು ಇವ್ರು ಮಾಡ್ತಾರೆ. ಈಗ ಪಕ್ಷದಾಗ ಅವ್ರು ಅದಾರ, ಇವ್ರು ಕೆಲಸ ಮಾಡಿದ್ದಾರೆ. ಇವ್ರೇನು ಪಕ್ಷ ಬಂದಲ್ಲ, ಇವ್ರು ಬಂದಿಂದ ಇವ್ರು ಆಡಳಿತ ಬಂತಂದ್ರೆ ಇವರು ಮಾಡ್ಬೋದು. ಆ ವಿಚಾರ ನಾವು ಹೇಳ್ಬೋದು. ಒಬ್ರಿಬ್ರು ಹಾಕಿರ್ ಬರಲ್ಲ. ಸಮಾಜ ಎಲ್ಲರೂ ಒಂದು ಮತದಿಂದ ಹಾಕಿರ್ ಬರ್ತಾರೆ, ಒಬ್ರು ಹಾಕಿರ್ ಬರಲ್ಲ. ಅದು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದು ಕರೆಕ್ಟ್ ಅಂತ ಅನ್ಸುತ್ತಾ? ಅದು ಅಜರ್ ತೀರ್ಕೆಯಿಂದ ಕೊಟ್ಟೋದಾರಲ್ಲ, ಅದು ಏನು ಅನ್ನೋದು ನಮಗೆ ಇನ್ನು ಯಾಕಂದ್ರೆ ಹೇಳಕ್ಕಾಗಲ್ಲ. ಬಿಜೆಪಿ ಯಾವ ರೀತಿಯಾಗಿದೆ? ಬಿಜೆಪಿಲಿ ಯಾವುದು ಹೇಳಕ್ ಬರಲ್ಲ, ಅದು ಹೊಸ ಮುಖ. ಆದ್ರೂ ಯಾರು ಏನು ಅದು ಇದು ಬಲ ಅಂತ ಹೇಳ್ತಾ ಇಲ್ಲ. ಇನ್ನು ನಾನು ನಿಂತಕ್ ಮಾತಾಡಲ್ಲ, ನೀನು ನಂತಕ್ ಮಾತಾಡಲ್ಲ, ಅದೇನು ಅಂತ ಹೇಳಲ್ಲ. ಮುಚ್ಚುಮರೆ ಐತಿ. ಅದು ಯಾವ ವ್ಯಕ್ತಿ ನೋಡಿ ಮಾಡ್ತಾರೆ ಅಷ್ಟೇ. ಅದ್ರಾಗ ಏನು ಡಿಪೆಂಡ್ ಏನಿಲ್ಲ. ಹಂಗೆ ಹೇಗಿದೆ ದಾವಣಗೆರೆ ದಕ್ಷಿಣದಲ್ಲಿ ಬೈ ಎಲೆಕ್ಷನ್ ಈ ಸರ್ತಿ? ಸರ್ ಎರಡು ಕಡೆ ಚೆನ್ನಾಗದ ಸರ್, ಎರಡು ಜೋರದವ. ನೋಡ್ಬೇಕು ಸರ್ ಏನಾಕತ್ತ. ಹೆಂಗೆ ಬಿಜೆಪಿ ಅಭ್ಯರ್ಥಿ ಈಗ ಹೊಸ ಅಭ್ಯರ್ಥಿ ಇದ್ದಾರೆ, ಯಾವ ಸ್ವರೂಪದಲ್ಲಿ ಅವರು ಫೈಟ್ ಕೊಡ್ತಾರೆ? ಹಾಗೆ ಕಾಂಗ್ರೆಸ್ ಅನ್ನು ಕೂಡ ಈಗ ಮೊಮ್ಮಗನ ನಿಲ್ಲಿಸಿದ್ದಾರೆ. ಅದೇ ಈಗ ಅದು ವಂಶ ಅದು ಮತ್ತು ಅಜ್ಜ ಟಿಕೆಟ್ ಇದ್ರ ಎಸ್ಪೆಕ್ಟ್ ಆಗಿದ್ರಲ್ಲ ಅವ್ರಿಗೆ ಟಿಕೆಟ್ ಪಾಪ ಅದು ಯಾವಾಗಲೂ ಪದ್ಧತಿ ಐತಿ ಸರ್. ಇವರು ಹೊಸ ಕ್ಯಾಂಡಿಡೇಟ್ ಸರ್. ಜನರಲ್ ಇದ್ರಾಗ ಇದೇ ಫಸ್ಟ್ ಅವ್ರು ಹಾಕ್ಯಂದ್ರೆ ಅದು ನಮ್ಮ ಲಿಂಗಾಯತರ ಇದ್ರಾಗ
ನೋಡ್ಬೇಕು ಸರ್ ಅದು ಎಲ್ಲ ಒಟ್ಟು ಫೈಟ್ ಐತೆ ಸರ್. ಅಲ್ಲಿ ಮುಸ್ಲಿಮ್ಸ್ ಏರಿಯಾದಾಗ ಅಲ್ಲಿ ಡಿಪೆಂಡ್ ಆಗತ್ತೆ ಸರ್. ಅಲ್ಲಿ ಎಷ್ಟು ಛಿದ್ರ ಓಟ್ ಇದಾಕತ್ತ, ಇಲ್ಲಿ ಜಾಸ್ಕರಪ್ಪ ಇದಾಕತ್ತೆ ಸರ್. ಈಗ ಬಿಜೆಪಿಯಿಂದ ಅಭ್ಯರ್ಥಿ ಬದಲಾವಣೆ ಮಾಡಿರೋದು ಕೂಡ ಅನುಕೂಲ ಆಗುತ್ತಾ ಬಿಜೆಪಿಗೆ ಅಥವಾ ಅನಾನುಕೂಲ ಇದೆಯಾ? ಇಲ್ಲ ಸರ್, ಯಾಕಂದ್ರೆ ಇಷ್ಟು ಎಲೆಕ್ಷನ್ ಇದ್ದಾಗ ಅವರು ಲೆಕ್ಕಾಚಾರ ಹಾಕಿದ್ರು ಸರ್. ನಾ 5 ಸಲ ಮರಾಠ ಸಮಾಜಕ್ಕೆ ಕೊಟ್ಟು 2 ಸಲ ಪಂಚಮಸಾಲಿ ಸಮಾಜಕ್ಕೆ ಕೊಟ್ಟು ನೋಡಿದ್ದಾರೆ. ಈಗ ಅವರು ಎಸ್ ಟಿಗೆ ನೋಡಿದ್ದಾರೆ ಸರ್. ಎಸ್ ಟಿ ಮೋರ್ಚಾ ಉಪಾಧ್ಯಕ್ಷರವರು ಅವರು ಒಳ್ಳೆ ಇದೆ ಸರ್ ಕ್ಯಾಂಡಿಡೇಟ್. ಪಾಪ ಹಿಂದ ವರ್ಗದವರು ಹೇಳಕ್ಕೆ ಚೆನ್ನಾಗಿದೆ ಸರ್. ಅಂದರೆ ಅನ್ಕೊಂಬೋದು ಅದನ್ನು ಸ್ವಲ್ಪ ಸಮರ್ಥಕ ಹೇಳೋಕ್ಕಲ್ಲ ಸರ್. ಇವರು ಸ್ವಲ್ಪ ಇನ್ನೂ ಕೆಲಸ ಮಾಡ್ಬೇಕು ಸರ್. ಬಟ್ ಅವರು ಅಜ್ಜರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ಪಾಪ ಕೆಲಸ ಮಾಡಿದ್ದಾರೆ ಸರ್, ಹಂಗಾಗಿ ಮಾಡಿದ್ದಾರೆ. ಸಮರ್ಥ ಯಾವ ರೀತಿಯಾಗಿ ಒಬ್ಬ ಯುವಕ ಚೆನ್ನಾಗಿ ಕೆಲಸ ಮಾಡ್ಬೋದು ಅನ್ಸುತ್ತೆ ನಿಮಗೆ? ಹ್ಞೂ ಸರ್, ಅವರ ತಂದೆಯವರು ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರ ಮಾರ್ಗದರ್ಶನ ಮಾಡ್ಬೋದು ಸರ್. ಈಗಿನ್ನೂ ಅದೇ ಸ್ವಲ್ಪ ಅವರು ಒಂದು ಮೆಂಬರು ಮಗನ ಪಾಲಿಕೆ ಮೆಂಬರು ಆಗ್ಬೇಕಿತ್ತು. ಅವರು ಅಲ್ಲಿಂದ ರಾಜಕೀಯ ಇದು ಮಾಡ್ಬೇಕಿತ್ತು. ಒಂದೇ ಸಲಿಗೆ MLA ಟಿಕೆಟ್ ಮತ್ತು ಏನು ಮಾಡೋಕ್ಕಾಗಲ್ಲ ಸರ್. ನೀವೇನಂತೀರಿ, ಹೆಂಗಿದೆ ಈ ಸಲ 2 ಅಂಗ ಇದಾವೆ ಸರ್. 2 ಅಂಗ ಇದಾವೆ, ಯಾವ ಬರ್ತವೆ ಅಂತ ಹೇಳಕ್ ಬರಲ್ಲ ಸರ್. ಬಿಜೆಪಿನ ಕಾಂಗ್ರೆಸ್ ಯಾವ ಥರದ ಯೋಚನೆಗಳಿದಾವೆ ಇಲ್ಲಿಗ? ಇಲ್ಲಿ 2 ಪಕ್ಷದ ಇರೋದು, ಅದ್ರಾಗ ಯಾವ ಬರ್ತವೆ ಅಂತ ಹೇಳಕ್ ಬರಲ್ಲ ಸರ್. ಆಯ್ತು. ಬಿಜೆಪಿ ಕ್ಯಾಂಡಿಡೇಟ್ ಚೆನ್ನಾಗಿದ್ದಾರಾ? ಅವರು ಚೆನ್ನಾಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಇಬ್ರು ಚೆನ್ನಾಗಿದ್ದಾರೆ ಸರ್. ನೀವೇನಂತೀರಿ? ಇಬ್ಬರು ಜಿದ್ದೆ ಸ್ವಲ್ಪ ಎಲೆಕ್ಷನ್ ಮಾತ್ರ ಜಿದ್ದೆ ಯಾವ್ದು ಬಂದ್ರೂ ಈಗ ನಮ್ಮ ದಾವಣಗೆರೆಗೆ ಅನುಕೂಲ ಆಗ್ಬೇಕಷ್ಟೇ. ಈಗ ಪಕ್ಷ ಅಂತ ಅಲ್ಲ, ಒಟ್ಟು ವ್ಯಕ್ತಿ ಆಗಲಿ ಒಳ್ಳೆ ಕೆಲಸ ಮಾಡಿಕೊಡ್ಬೇಕು. ಈಗ ಸುಮ್ಮನೆ ಗೆದ್ವಿ ಓದ್ವಿ ಅನ್ನಪ್ಪ ಅಂದ್ರಾಗಲ್ಲ. ಗ್ರಾಮ ಒಂದು ಉದ್ಧಾರ ಮಾಡುವಂಥ ಇದು ಆಗ್ಬೇಕು ಅವರಿಗೆ. ಶಾಮನೂರು ಅವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ? ಶಾಮನೂರು ನಮ್ಮ ಕಡೆಗೆಲ್ಲ ಚೆನ್ನಾಗಿ ಕೆಲಸ ಮಾಡ್ಯಾರ, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಯಾರ. ರೋಡ್ಗಳೆಲ್ಲ ಮಾಡಿಕೊಟ್ಟಾರೆ, ಸಿಮೆಂಟ್ ರೋಡ್ಗಳು ಆ ಥರ ಎಲ್ಲ ಮಾಡಿ. ಈಗ ಇದೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಅನುಕೂಲ ಆಗುತ್ತೆ? ಗ್ಯಾರಂಟಿ ಯೋಜನೆಗಳೆಲ್ಲ ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಆಗ್ತಿದ್ದಾರೆ. ಮತ್ತು ಕಡು ಬಡವರು ಸ್ವಲ್ಪ ಅನುಕೂಲನೇ ಇದೆ. ನೀವೇನಂತೀರಿ ಗ್ಯಾರಂಟಿ ಯೋಜನೆಗಳಿದ್ದೆಲ್ಲ? ಸರ್ ಅದೇ ಆಗ್ತಾರೆ ಸರ್. ಒಂದು 2-3 ತಿಂಗಳು ಹಾಕಿಲ್ಲ, ಅದೇ ಹಾಕ್ಬೇಕು ಸರ್. ಈ ಮೊನ್ನೆ ಎಲೆಕ್ಷನ್ ಬಂದಂತ ಹಾಕಿದ್ದಾರೆ. ಮತ್ತು ಅವರು ಅನುಕೂಲರಿಗೆ ಪಾಪ ಅನಾನುಕೂಲ ಇದ್ದಾರೆ ಆಗಲಿ ಅಂತ ಹೇಳಿದ್ದಾರೆ. ಅನುಕೂಲ ಆಗುತ್ತೆ ಅದರಿಂದ ಸ್ವಲ್ಪ ಆದ್ರೂ ಆಗ್ಬೋದು ಸರ್, ಆಗ್ಲಿದ್ರೆ ಇದಾಕತ್ತೆ ಸರ್. ಸ್ವಲ್ಪ ಕರೆಂಟ್ ಫ್ರೀ ಅಲ್ಲ? ಕರೆಂಟ್ ಫ್ರೀ ವರ್ಕೌಟ್ ಆಗಿದೆ ಸರ್, ಚೆನ್ನಾಗಿದೆ ಎಲ್ಲ. ಬಸ್ಸು ಫ್ರೀ, ಕರೆಂಟು ಫ್ರೀ. ಹೆಂಗೆ ಈಗ ಯೂನಿಟ್ ನಿಮ್ದು ಬಿಲ್ ಬರುತ್ತಾ ಅಥವಾ ಬಿಲ್ ಬರುವಷ್ಟು ಹೋಗುತ್ತಾ ಅಥವಾ ಅದಕ್ಕಿಂತ ಕಡಿಮೆ? ಇಲ್ಲ, ಬಿಲ್ ಈಗ 200 ಯೂನಿಟ್ ಕೊಟ್ಟಿದ್ರು ಸರ್. ಒಳಗೆ ಬಿಲ್ ಏನು ಬರಲ್ಲ ಸರ್, ಖಾಲಿ ಬಿಲ್ ಬರುತ್ತೆ. ಕರೆಂಟ್ ಬಿಲ್ ಜೀರಾ ಬಿಲ್ ಬರುತ್ತೆ ಸರ್. ಜೀರಾ ಬಿಲ್ ಬರುತ್ತೆ ಸರ್, ಜೀರಾ ಬಿಲ್. ನಿಮಗೆ ಕರೆಂಟ್ ಫಸ್ಟ್ ಏನು ಬಿಡಿಸ್ತಾವಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಆದ್ರೆ ಇದು ಮಾಡ್ಬೇಕಷ್ಟೇ. ಇನ್ನು ಪೂರ್ತಿಯಿಂದ ಕೊಡಲ್ಲ ನಮಗೆ. ಯಾರ ಮನೆ ಜಾಸ್ತಿ ಇರುತ್ತೆ ಅವ್ರಿಗೆ ಎಷ್ಟೇ ಕೊಡೋದು. ನಮಗೆ ಎಷ್ಟು ಮೊದಲಿಂದ ಓಡ್ತಿರುತ್ತೋ ಅಷ್ಟೇ ಕೊಡೋದು ನಮಗೆ. ಅದ್ರ ಮೇಲೆ ಈಗ ಬಿಲ್ 0 ಬರಬೇಕು ಅಂತೇಳಿ ಕರೆಂಟ್ ಕರೆಕ್ಟಾಗಿ ಬಳಕೆ ಮಾಡ್ತೀರಿ? ಬಳಕೆ ಕರೆಕ್ಟಾಗಿ ಮಾಡ್ತೀವಿ. ನಮ್ಮ ಪಟ್ಟಿ ಈಗ ಬೇಸಿಗೆ ಇದ್ದಷ್ಟು ಫ್ಯಾನ್ ಹಾಕ್ಯಂದಾಗ ಸ್ವಲ್ಪ ಜಾಸ್ತಿ ಆಗ್ತೈತಿ. ಈಗ ಬೇಸಿಗೆ ಇಲ್ದಾಗಂದ್ರೆ ಆಫ್ ಮಾಡ್ತೀವಿ. ಆಮೇಲೆ ಬೇಸಿಗೆ ಬಂದಪ್ಪ ಅಂದ್ರೆ ಆ ಫ್ಯಾನ್ ಉರ್ದು ಒಂದು 10 ಯೂನಿಟ್ ಜಾಸ್ತಿ ಆಗ್ಬೋದು. ಅದು ದುಡ್ಡು ಕಟ್ಟಲೇಬೇಕು. ಏನಂತೀರಿ, ಹೇಗಿದೆ ಎಲೆಕ್ಷನ್ ಈ ಸರ್ತಿ? ಎಲೆಕ್ಷನ್ ಬರ್ತಾ ಇದಾರೆ ಸರ್, ಪ್ರಚಾರ ಮಾಡ್ತಿದಾರ, ಕೇಳ್ತಿದಾರ ಓಟ. ಎಲ್ಲ ಜನ ಕಾಂಗ್ರೆಸ್ನವರು ಬಂದಿದ್ರು, BJP ಬಂದಿದ್ರು. ಹಂಗಾಗಿ ನಾವು ದಾನ ಧರ್ಮ ಮಾಡಿದಾರೆ ಸರ್. ಶಂಕರಾಚಾರ್ಯನ ಮರೆಯಂಗಲ್ಲ. ಅವರು ಒಂದಿಟ್ಟು ನಮಗೆ ಉತ್ತಮ ಕೆಲಸ ಮಾಡಿದ್ದಾರೆ ನಮ್ಮ ಸಿರಿಮನಹಳ್ಳಿಗೆ. ಒಳ್ಳೆ ಇವನ್ ಗ್ಯಾರಂಟಿಗಳು ಕೊಟ್ಟಾರ. 4 ಜನ ಹೋದ ಹತ್ರಕ್ಕೆ ಒಳ್ಳೆ ಶಂಕರಾಚಾರ್ಯ ಹೆಸರು ಚೆನ್ನಾಗಿತ್ತು ಸರ್. ಒಳ್ಳೆ ಕಾರ್ಯ ಮಾಡಿದ್ದಾರೆ. ದಾನ ಧರ್ಮ ಮಾಡಿದ್ರೆ ನಂಬರ್ 1. ಎಲ್ಲರೂ ಕೇಳಿ ಬೇರೆ ಯಾರು ಕೊಟ್ಟಿಲ್ಲ ಸರ್. ಬೇರೆ ಯಾವ ಪಾರ್ಟಿಯವರು ಕೊಟ್ಟಿಲ್ಲ. ಕಾಂಗ್ರೆಸ್ ಈ ಶಂಕರಾಚಾರ್ಯ ಕೊಟ್ಟಂಗೆ ಇಡೀ ಊರಾಗ ಯಾರು ಕೊಟ್ಟಿಲ್ಲ ಸರ್. ಈ ಏನಾರ ಗ್ರಾಂಟ್ ಬೇಕಂದ್ರೆ ಹೋಗ್ರಿ ಆಕ್ಸೈಡ್ರಿ ಮಾಡಿಕೊಡ್ತಾ ಹೋಗ ಅಂತ ಹೇಳ್ತಾರೆ. ಮಾಡಿಕೊಟ್ಟಾರ ಸರ್, ಹಂಗೇನಲ್ಲ. ಇಲ್ಲಿ ಹೆಂಗೆ ಮೊಮ್ಮಗ ಅಜ್ಜನ ರೀತಿಯಲ್ಲಿ ಕೆಲಸ ಮಾಡ್ಬೋದು ಅನ್ಸುತ್ತೆ? ಮಾಡ್ತಾರೆ ಸರ್, ಮಾಡ್ತಾರೆ. ಅವ್ನ ಮೊಮ್ಮಗನೂ ಎಲ್ಲ ದಾನ ಧರ್ಮ ಮಾಡ್ತಾ ಇದಾರೆ ಸಲ. ದೇವಸ್ಥಾನಗಳಿಗೆ ಕಟ್ಟಕ್ಕೆ ಎಲ್ಲ ವಾಗ್ದಾನ ಮಾಡಕ್ಕೆ ಹಚ್ಚಿದ್ದಾರೆ ಸಲ. ದೇವಸ್ಥಾನ ಕೊಟ್ಟ ಅದುಡಿಯಾಗ ಕಟ್ಟಕ್ಕೆ ಎಲ್ಲ ವಾಗ್ದಾನ ಮಾಡಿದ್ದಾರೆ. ಚುಚ್ಕಡ್ದಾಗ ಕೊಡ್ತಾವಂತ ಹೇಳಿದ್ದಾರೆ. ಬಿಜೆಪಿ ಕ್ಯಾಂಡಿಡೇಟ್ ಎಷ್ಟು ಮಟ್ಟಿಗೆ ಇಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸುತ್ತೆ? ಸ್ಟ್ರಾಂಗ್ ಏನೋ ಇಲ್ಲ ಸರ್, ಸ್ವಲ್ಪ ಜಾತಿ ಮೇಲೆ ಹೋಗತ್ತೆ. ಜಾತಿ ಮೇಲೂ ಹೋಗತ್ತೆ ಮತ್ತೆ ಇದ್ದು ಹೇಳ್ಬೇಕು. ಮತ್ತು ನಾನು ಇದ್ದದ್ದೆಲ್ಲ ಹೇಳ್ತೇನೆ, ಜಾತಿ ಮೇಲೆ ಹೋಗತ್ತೆ. ನೀವೇನಂತೀರಿ, ಹೇಗಿದೆ ಚುನಾವಣೆ? ಭಾಳ ಜೋರೈತೆ ಸಾ. ಈ ಸರಿ ಒಟ್ಟು ಯಾರು ಗೆಲ್ತಾರ ಅನ್ನೋದು ಸ್ವಲ್ಪ ಕಷ್ಟನೇ. ಒಟ್ಟು ಇಬ್ಬರಿಗೆ ಹಂಗೈತೆ. ಯಾಕಂದ್ರೆ ಮುಸ್ಲಿಮ್ಸ್ ಇದ್ರಾಗ 14 ಜನ ಕ್ಯಾಂಡಿಡೇಟ್ ಅದಾರ ಸರ್. ಹಂಗಾಗಿ ಅವ್ರವ್ರ ಓಟ್ ಅವ್ರೇ ಹಾಕ್ಯಂದ್ರೆ ಸ್ವಲ್ಪ ಕಾಂಗ್ರೆಸ್ಗೆ ಏನಾರ ಎಫೆಕ್ಟ್ ಆಗ್ಬೋದೇನೋ ಅಂತ ನಮ್ಮ. ಕಾಂಗ್ರೆಸ್ ಅವರು ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕಿತ್ತ ಅಥವಾ
ಕಾಂಗ್ರೆಸ್ ಅವರು ಮುಸಲ್ಮಾನರಿಗೆ ಟಿಕೆಟ್ ಕೊಡ್ಬೇಕಿತ್ತ ಅಥವಾ ಸಮರ್ಥ ಕೊಟ್ಟಿದ್ದು ಸರಿನಾ? ಅವ್ರಿಗೆ ಕೊಟ್ಟಿದ್ರೆ ಒಳ್ಳೇದಿತ್ತು. ಯಾಕಂದ್ರೆ ಇವರೆಲ್ಲ ಭಾಳ ವರ್ಷದಲ್ಲಿ ಅದನ್ನ ಕೆಲಸ ಅಂತ ಬಂದಿದ್ರು ಯಾವಾಗ. ಮತ್ತು ಇದು ಆದ್ಮೇಲೆ ಒಂದು ಚಾನ್ಸ್ ಅವ್ರಿಗೆ ಕೊಟ್ಟಿದ್ರು ಒಳ್ಳೇದಾಗದು ಇವ್ರಿಗೆ ಮುಂದೆ. ಇನ್ನೇನು ಟೈಮೇಜ್ ಜಾಸ್ತಿ ಇಲ್ಲ, ಇನ್ನಿರೋದೇ 2 ವರ್ಷ ಕೊಟ್ಟಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನಾವು ಹೇಳೋದು. ನೀವಂತ್ರಿ ಹೆಂಗಿದೆ ಎಲೆಕ್ಷನ್? ಸಾಕಾಡ್ರಿ ಸರ್. ಅಲ್ಲ ಸರ್, ಇವರು ಹೇಳ್ದಂಗೆ ಮುಸ್ಲಿಮ್ಗೆ ಟಿಕೆಟ್ ಕೊಡ್ಬೇಕಂತ ಅಂತಾರೆ. ಮುಸ್ಲಿಮ್ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಪಕ್ಷ ಬರೋಕೆ ಹಾಕೋದಿಲ್ಲ. ಬೇರೆ ಜಾತಿಗಳು ಕೊಟ್ಟರು ಹಾಕೋದಿಲ್ಲ, ಏನು ಹಾಕೋದಿಲ್ಲ. ಈ ಕೊಟ್ಟೋದು ಕರೆಕ್ಟ್ ಐತಿ. ಸಮರ್ಥನ ಕಾಯಂಬಾಗ ಬರ್ತಾರೆ. ಸಮರ್ಥ ಇದ್ದಾರಾ? ಹಾಂ ಅದಾರ, ಬರ್ತಾರೆ. ಅವರೇ ಕಾಯಂಬಾಗ ಬರ್ತಾರೆ ಸರ್. ಎಲೆಕ್ಷನ್ ಇದ್ದಿಲ್ಲ ಏನಲ್ರಿ, ದಕ್ಷಿಣ ಕಾಂಗ್ರೆಸ್ ಸಮರ್ಥ ಗೆದ್ದೇ ಗೆಲ್ತಾರೆ 100%. ಸಮರ್ಥ ಅಭ್ಯರ್ಥಿ ಇದ್ದಾರೆ, ಅಭ್ಯರ್ಥಿ ಅದಾರ, ಒಳ್ಳೆ ಅಭ್ಯರ್ಥಿ. ಅವ್ರ ತಾತ ಮಾಡಿರ್ತಕ್ಕಂಥ ಅಭಿವೃದ್ಧಿ ಈ ದಕ್ಷಿಣ ಕ್ಷೇತ್ರದಾಗೆ. ಆಮೇಲೆ ಇಡೀ ರಾಜ್ಯದೊಳಗೆ ವೀರಶೈವ ಮಹಾ ಅಧ್ಯಕ್ಷರು ಹೌದು. ಆಮೇಲೆ ದಾವಣಗೆರೆಗೆ ಭಾಳ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಅವರು. ವಿದ್ಯಾಸಂಸ್ಥೆ ಇರ್ಬೋದು, ಎಲ್ಲ ಒಂದು ಇದರೊಳಗೂ ಚೆನ್ನಾಗಿ ಜನಗಳಿಗೆ ಇವತ್ತು ದಾವಣಗೆರೆ ಕೆಲವು ಜನಗಳು ಕೂಲಿ ಕಾರ್ಮಿಕರು ಜೀವನ ಮಾಡೋಕ್ಕೆ ಒಳ್ಳೆ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಮತ್ತು ಅದಕ್ಕಿಂತ ಇನ್ನೇನು ಬೇಕು, ನೀರಿನ ಅಭಿವೃದ್ಧಿ, ಕುಂದವಾಡ ಕೆರೆ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ದಾವಣಗೆರೆ 24 ಗಂಟೆ ನೀರಿನ ಅನುಕೂಲತೆ ಚೆನ್ನಾಗಿದೆ. ಆಮೇಲೆ ನೀವು ಪ್ರತಿಯೊಂದು ರೋಡು ನೋಡಿರಿ, ದಕ್ಷಿಣ ಭಾಗದಾಗ ಬೇಕಾದ್ರೆ ನೀವು ಇಲ್ಲಿ ಮಾಧ್ಯಮದ ಮುಂದೆ ಹೇಳೋದಲ್ಲ, ಬೇಕಾದ್ರೆ ಒಂದು ಅರ್ಧ ಗಂಟೆ ಬಂದರೆ ನೀವು ಯಾವ್ಯಾವ ರೋಡ್ ಯಾವ ಥರ ಅದನ್ನೋ ಅದೆಲ್ಲ ತೋರಿಸಿ ನಿಮಗೆ. ಬಿಜೆಪಿ ಬಿಜೆಪಿಯವರು ಎಷ್ಟು ಮಟ್ಟಿಗೆ ಅಲ್ಲ, ಫೈಟ್ ಕೊಡ್ಬೋದು ರೀ, ಫೈಟ್ ಕೊಡೋದೇ ನಾವೇನು ಹೇಳಲ್ಲ. ಆದ್ರೂ ನಮ್ಗೆ 100% ಸಮರ್ಥ ಗೆದ್ದೇ ಗೆಲ್ತಾನೆ. ಎಷ್ಟು ಅಂತರದಲ್ಲಿ ಗೆಲ್ತಾರೆ ಅಂತ ಯೋಚನೆ? ನಮ್ಮ ಅಂತರ ಒಂದು 25,000 ರಿಂದ 30,000 ಅಂತರ ಗೆದ್ದೇ ಗೆಲ್ತಾರೆ. ಅಂದರೆ ಶಿವಶಂಕರಪ್ಪ ಅವ್ರಿಗಿಂತ ಜಾಸ್ತಿ ಅಂತರಕ್ಕೆ ಹೋಗುತ್ತೆ ಅಂತಲ್ಲ? ಶಿವಶಂಕರಪ್ಪ ಅವ್ರಿಗಿಂತ. ಆಮೇಲೆ ಇನ್ನೊಂದ್ರಿ, ಹಿಂದೆ ಜನಗಳಿಗೆ ಏನಾಗಿತ್ತು ಅಂದರೆ ಅಜ್ಜಾರು ಅಷ್ಟು ಅಭಿವೃದ್ಧಿ ಮಾಡಿದರೆ ಮನೆಯಲ್ಲೇ ಕುಂತು ಮಾಡಿದರು. ಮತ್ತು ಅವರು ವಯಸ್ಸಾದ ಕಾರಣ ಪಾಪ ಒಂದು ಅಡ್ಡಾಡೋಕೆ ಆಗಲಿಲ್ಲ ಅಂದ್ರೂ ಯಾವ ಒಂದು ಹಳ್ಳಿಯಾಗೂ ಅವರು ಅಭಿವೃದ್ಧಿ ಕುಂಠಿತ ಆಗೇ ಇಲ್ಲ. ಮೂಲ ಸೌಕರ್ಯಕ್ಕೆ ಏನು ಒತ್ತು ಕೊಡ್ಬೇಕು ಕೊಟ್ಟರು. ರಾಜ್ಯ ಸರ್ಕಾರದಿಂದ ಏನು ಅನುದಾನ ಬರಬೇಕು ಅಷ್ಟು ತಂದು ಮಾಡಿದ್ದಾರೆ. ಆಮೇಲೆ ಅವರು ವೈಯಕ್ತಿಕ ಅನುದಾನನೂ ಕೊಟ್ಟಿದ್ದಾರೆ. ಯಾವ್ದಾರ ಒಂದು 10 ಮನೆ 50 ಮನೆ 100 ಮನೆ ಅದಾವ ಅಂದ್ರೆ ಒಂದು ದೇವಸ್ಥಾನಕ್ಕೆ ಹೋದ್ರೂ ಇಲ್ಲಪ್ಪ ನಮ್ಗೆ ಹಿಂಗೆ ದಾನ ಕೊಡ್ಬೇಕಂದ್ರೆ ಯಾವತ್ತಿಗೆ ಬರೋಕ್ಕೆ ಕಳಿಸೇ ಅಲ್ಲ ಅವರು. ಮತ್ತು ಅದಕ್ಕಿಂತ ಇನ್ನೇನು ಬೇಕು ನಮಗೆ ಸೌಕರ್ಯ, ಮೂಲ ಸೌಕರ್ಯನ ಕೊಟ್ಟ ಮೇಲೆ ಮತ್ತು ಇನ್ಯಾವ ಅಭ್ಯರ್ಥಿ ಆರಿಸ್ಬೇಕು ನಾವು ಇಲ್ಲಿ. ಆದರೆ ಒಂದೇ ಮನೆಯವರಿಗೆ ಟಿಕೆಟ್ ಕೊಡೋದು ಕರೆಕ್ಟಾ? ವಂಶ ಪಾರಂಪರ್ಯ ಅಂತೆಲ್ಲ ಹೇಳ್ತಾರಲ್ಲ. ಇಲ್ಲ, ಹೇಳ್ಬೋದು ರೀ ನೀವು ಅಂತ. ವಂಶ ಪಾರಂಪರ್ಯ BJPಗೆ ಐತಿ, JDSನಿಗೆ ಐತಿ. ಯಾವ ಪಕ್ಷದಾಗ ಇಲ್ಲ ಹೇಳ್ರಿ. ಈಗ ನಮಗೆ ಬೇಕಾಗಿರೋದು ಏನು ಗೊತ್ತೈತ್ರ, ಈಗ ನಾನು ಈ ಕ್ಷೇತ್ರದ ಗೆಲ್ಸಿದ್ರೆ ನಾನು ಏನು ಅಭಿವೃದ್ಧಿ ಮಾಡ್ಬೋದು? ಈಗ ನನ್ನೇ ತಗೊಂಡೋಗಿ ಒಂದು ಅಭ್ಯರ್ಥಿ ಮಾಡಿದರೆ ಏನು ಮಾಡೋದು? ಏನು ಭಾರಿ ಅಂದ್ರೆ ಒಂದಿಷ್ಟು ಸರ್ಕಾರದ ಒಂದು ಸ್ವಲ್ಪ ಬಂದರೆ ಅನುದಾನ ಅದ್ರಾಗ. ಈಗ ಏನಾಗತ್ತೆ ಅಂದ್ರೆ ಅನುದಾನ ಬಂದಿದ್ರಾಗ ನಾವು ಹೊಸ್ದಾಗಿ ಹೋಗಿರ್ತೀವಿ, ಅದ್ರಾಗ ಪರ್ಸೆಂಟೇಜ್ 30% ತಾನೋದಲ್ಲ, 40% 50% ಕೊಡಪ್ಪ ಅಂತ ಆಸೆ, ದುರಾಸೆ. ಅಭಿವೃದ್ಧಿಯಲ್ಲಿ ಕಾಣ್ತೈತಿ ಕಾಣಕ್ಕೆ. ಇವರಿಗೆ ದುಡ್ಡಿನ ಬೇಕಾಗಿಲ್ಲ ರೀ, ದುಡ್ಡು ಬೇಕಲ್ಲ, ದುಡ್ಡು ಬೇಕಾದಷ್ಟು ಐತೆ ಅವ್ರ ಹತ್ರ, ಅಭಿವೃದ್ಧಿ ಬೇಕು ಅವರಿಗೆ. ಆ ರೀತಿ ನಮಗೆ ಒಲವಿದೆ. ಮುಸ್ಲಿಂ ಸಮುದಾಯದವರು ಅಟ್ಲೀಸ್ಟ್ ನಮಗೆ ಈ ಬೈ ಎಲೆಕ್ಷನ್ ಆದರೂ ನಮಗೆ ಟಿಕೆಟ್ ಕೊಡಬೇಕಿತ್ತು ಅಂತ ಕೇಳ್ತಿದ್ರಲ್ಲ, ಅವ್ರಿಗೆ ಕೊಡಬೇಕಾಗಿತ್ತಾ ಅಥವಾ ಮನೆಯವರಿಗೆ ಕೊಟ್ಟಿದ್ದು ಕರೆಕ್ಟ್? ಅಲ್ಲ, ಅದು ಮುಸ್ಲಿಮ್ ಕ್ಯಾಂಡಿಡೇಟ್ ಕೊಟ್ಟಿದ್ರೆ BJPಯವ್ರಿಗೆ ಖುಷಿ ಆಗೋದು. ಯಾಕೆ ಗೊತ್ತಿದ್ರಾ, ನಾವೆಲ್ಲ ಹಿಂದೂಗಳು ಹೊಡಿತಾರೆ ಅನ್ನೋ ನಾವು ಗೆದ್ಬಿಡ್ತೇವೆ, ದಕ್ಷಿಣದಾಗ ಎಂತ ಕಂಡದಿಲ್ಲ, ನಾವು ವಿಜಯೋತ್ಸವ ಆಚರಿಸೋ ಅಂತಂದೇಳಿ ಅವ್ರು ಕನಸು ಕಂಡಿರ್ಬೋದು. ಅದು ಸಾಧ್ಯವೇ ಇಲ್ಲ. ಅದು ಬಿಟ್ಟರೆ ಇನ್ನೇನಲ್ಲ. ಅವರು ಅಲ್ಪಸಂಖ್ಯಾತರಿಗೆ ಎಷ್ಟು ಜನಕ್ಕೆ ಟಿಕೆಟ್ ಕೊಟ್ಟರು, ನಿಗಮ ಮಂಡಳಿಗೆ ಎಷ್ಟು ಜನ ಅವರು ಸರ್ಕಾರ ಇದ್ದಾಗ ರಚನೆ ಮಾಡ್ಕೊಂಡಾರೆ. ಎಲ್ಲ ಒಂದು ಇದನ್ನು ಸಹಕರಿಸ್ಕೊಂಡು ಎಲ್ಲ ಒಂದು ಇದನ್ನು ಹೋಗಿರೋದು ಕಾಂಗ್ರೆಸ್ ಸರ್ಕಾರ. ಈಗ ಎಲ್ಲ ಜಾತಿ ಒಳಗೆ ನಾವೇನು ಈಗ ಅವ್ರನ್ನ ಮುಸ್ಲಿಮ್ಸ್ ಏನು ಪಾಕಿಸ್ತಾನ ಕಳ್ಸೋಕ್ಕಾಗತ್ತಾ? ಯಾವ ಸರ್ಕಾರ ಬಂದ್ರೆ ಅವರು ಇನ್ನು ನಮ್ಮ ಭಾರತ ದೇಶದೊಳಗೆ ಹುಟ್ಟಿರೋದು. ಅವ್ರಿಗೆ ಒಂದು ಇದು ನೆಲೆ ಕೊಟ್ಟಿದ್ದಾರೆ, ಅವ್ರಿಗೆ ಒಂದು ಇದು ಇರ್ತೈತಿ, ಇರ್ತಾರೆ. ಅವ್ರಿಗೆ ಕೇಳೋಕೆ ಹಕ್ಕಿದೆ, ಪಾಪ ಇಲ್ಲ ಅಂತ ಹೇಳಲ್ಲ. ಪ್ರಜಾಪ್ರಭುತ್ವ ಕೇಳಬಾರ್ದು ಅಂತ ಏನಲ್ಲ. ಈಗ ಏನಾಗತ್ತೆ ಅಂದರೆ ಈಗ ಒಂದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಪಾಪ ಅವ್ರಿಗೇನು ಹೈಕಮಾಂಡ್ ಕೊಡಬಾರ್ದು ಅಂತ ಏನು ತೀರ್ಮಾನ ಮಾಡಿರಲ್ಲ. ಕೊಟ್ಟರೆ ಇಲ್ಲಿ ಪಾಪ ಒಂದು ಕಾಂಗ್ರೆಸ್ ವಿಕೆಟ್ ಹೋಗತ್ತೆ ಅನ್ನೋದು ಅವ್ರಿಗೂ ಒಂದು ಭಯ ಇರ್ತೈತಿ. ಇದ್ರ ಮೇಲೆ ಇಲ್ಲ ಬೇಡ ಅಂತಂದೇಳಿ ನಮ್ಮ ಸಮರ್ಥಗೆ ಕೊಟ್ಟಿದ್ದಾರೆ. ಹೇಗಿದೆ ಎಲೆಕ್ಷನ್ ಈ ಸಲ? ಯಾರು ಗೆಲ್ತಾರೆ ಈ ಸಲ? ಏನ್ರಿ, ಎರಡು ಹಂಗಾದಾಗ ಹೇಳಕ್ಕೆ ಬರೋಲ್ಲ. ಏನೋ ಒಂದು ಸ್ವಲ್ಪ BJP ಮೌಂತ್ರಮ್ಮ ದಾವಣಗೆರೆ ಶಂಕರಪ್ಪರ ಮಾಡಿದ್ರು. ಒಂದು ಮನೆಗೆ 3 ಟಿಕೆಟ್ ಕೊಟ್ಟೋದಲ್ಲ, ಬೇರೆ ಕೊಡ್ಬೇಕಾಯ್ತು, ಕೊಡಲಿಲ್ಲ. ಅದನ್ನ ಚಾರ್ಜ್ ಮೊಮ್ಮಗ ತಗೊಂಡ ಹೇಳಕ್ಕೆ ಬರೋದಿಲ್ಲ. ಒಂದು ಪಕ್ಷ BJP ಬರ್ಬೋದು ಅಂತ.
ಶ್ರೀನಿವಾಸ್ ಒಳ್ಳೆ ಕ್ಯಾಂಡಿಡೇಟ್ ಅಂತ ಒಳ್ಳೆ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್. ನೀವೇನಂತೀರಿ? ಹೆಂಗಿದೆ ಎಲೆಕ್ಷನ್ ಐತಿರ್ತಿ? ಚೆನ್ನಾಗೈತ್ರಿ. ಯಾರು ಬರುತ್ತೆ? BJP ಬರುತ್ತೆ. ಅದೇ ಇಷ್ಟು ವರ್ಷ ಶಾಮನೂರು ಅವ್ರು ಗೆದ್ದಿದ್ರು, ಈ ಬಾರಿ ಬದಲಾವಣೆ ಆಗುತ್ತೆ ಅಂತೀರಿ? ಬದಲಾವಣೆ ಆಗುತ್ತೆ ಸರ್. ಯಾವ ಕಾರಣಕ್ಕಾಗಿ? ಯಾವ ಕಾರಣಕ್ಕೆ ಅಂದ್ರೆ ತಿರ್ಗಾ ಮುರ್ಗ ಬರೀ ಅವರೇ ಅಂದ್ರೆ ಇನ್ನಿದ್ದಾರೆ ಏನು ಮಾಡ್ಬೇಕು ಪಾಪ ಅವ್ರು. ಒಂದೇ ಮನೆಯವ್ರಿಗೆ? ಮನೆ ಒಂದೇ ಮನೆಯವ್ರಿ ಎಲ್ಲರೂ ನಾವೇ ತಿರ್ಗಾ ಮುರ್ಗ ಅಂದ್ರೆ ಯಾರು ಕೇಳ್ತಾರೆ ಅದು. ಜನ ಚೇಂಜ್ ಆಗಿದ್ದಾರೆ. ಈಗ ಇದ ಶಾವಂತ ಹುಡುಗ 24 ವರ್ಷ ಅವನಿಗೆ, ಅವನೇ ರಾಜಕೀಯ ಕೊಟ್ಟದ್ರಲ್ಲ. ಹೌದಾ? ಹಂಗಾಗಿ ಹೇಳಕ್ಕೆ ಬರೋಲ್ಲ ಯಾವ ಟೈಮ್ ಯಾರು ಬರ್ತಾರೋ ಅವು ಮುಂದೆ ಅಂದ್ರೆ ಪರಿಶ್ರಮ ಅಂದರೆ ಎಣಿಕೆ ಆದಮೇಲೆ ಅವಾಗ ಗೊತ್ತಾಗುತ್ತೆ ಅಂತ. ಎಷ್ಟು ಮಟ್ಟಿಗೆ ಸರ್ಕಾರ ಕೆಲಸ ಎಷ್ಟು ಮಟ್ಟಿಗೆ ನಡೀತಿದೆ, ಹೆಂಗೆ ನಡೀತಿದೆ? ಏನು ಬಿಡ್ರಿ, ಏನು ಸರ್ಕಾರ ಬಂದು ಏನಿಟ್ರಿ ರೋಡ್ ಪಾಡದ್ದು ಕೇಳ್ತಾರೆ, ಮತ್ತು ಅದಕ್ಕೆ ಮತ್ತೆ ನೀವು ಮಾಡ್ತಾರೆ. ಆ ರೋಡ್ ಚೆನ್ನಾಗಿತ್ತಪ್ಪ, ರೋಡ್ ಕೆಡಿ ಇದು ಮಾಡಿದ್ರು ರೋಡ್. ಈ ಕಟ್ಟ ಮಾಡಿ ಚೆನ್ನಾಗಿದ್ದ ರೋಡಲ್ಲೇ ಕೆಡ್ತಾರೆ, ಕಿರ್ಚಿನ ಮಾಡ್ತಾರೆ. ಅದು ಹಿಂಗೆ ಈ ಥರ ಏನು ಸರ್ಕಾರ ಈ ಕಾಣ್ರಿ ಗ್ಯಾರಂಟಿ ಯಾಕೆ ಕೊಡ್ಬೇಕು? ಈಗ ಅಂಗವಿಕಲರಿಗೆ, ಈಗ ವಯಸ್ಸಾದವರಿಗೆ ಫ್ರೀ ಟಿಕೆಟ್ ಕೊಡಲಿ. ಅವ್ರಿಗೆ ಫ್ರೀ ಟಿಕೆಟ್ ಅಂದರೆ ಮಾಡಿದ್ರೆ ಅವ್ರಿಗೆ ಕೊಡ್ಬೇಕು. ಹೆಣ್ಮಕ್ಳಿಗೆ ಫ್ರೀ ಟಿಕೆಟ್ ಮಾಡಬೇಕು. ಅದರಿಂದ ಈ ಒಪ್ಪೋದಿಲ್ಲ. 2,000 ರೂಪಾಯಿ 2,000 ರೂಪಾಯಿ ಅಂದರೆ ಒಂದು ತಿಂಗಳು ಈ ತಿಂಗಳಿಗೆ ಬಂದರೆ ಈ ಗೃಹಲಕ್ಷ್ಮಿ ಈಗ ಒಂದು 2 ತಿಂಗಳು ಆಯ್ತು, ಮತ್ತೆ ಆಗಿನ ಮೇಲೆ ಮತ್ತೆ ಅದೇ ಏನಂತೀರಿ? ಸಿದ್ದರಾಮಯ್ಯ ಕೊಡೋದಾನ 2,000 ರೂಪಾಯಿನ ನಮ್ಮ ಗಂಟೆ ನಾವು ತೆರಿಗೆ ಕೊಟ್ಟಿರವೇ ಅಲ್ಲ ದುಡ್ಡವು. ಬೇರೆ ಯಾರು ಅವ್ರ ಮನೆಯಿಂದ ಕೊಟ್ಟಿದ್ದಾರೆ ಗಂಟ. ಇದು ಅನ್ಯಾಯವಾಗಿ ದುಡ್ಕೊಂಡು ತಿನ್ನೋರಿಗೆ ಕುಂತ್ಕೊಂಡು ತಿನ್ನು ಅಂತ ಮಾಡ್ದಂಗೆ ಇವೆಲ್ಲ. ಈ ಗ್ಯಾರಂಟಿ ಯಾರಿಗೆ ಬೇಕಾಯ್ತು? ಅದನ್ನೇ ನೀನು ರೈತರಿಗೆ ಒಳ್ಳೇದು ಕೆಟ್ಟದ್ದು ಮಾಡಿದರೆ, ಸಾಲ ಮನ್ನಾ ಮಾಡಿದರೆ ರೈತ ಖುಷಿಯಾಗಿ ಕುಣಿತಿದ್ದ. ಹೆಂಗಸ್ರಿಗೆ ಕೊಡೋಂಥದ್ದು ಏನಿತ್ತು? ಇದು ತಪ್ಪ ಸರಿ ನೀವು ಮಾಧ್ಯಮದಾರ ಹೇಳ್ರಿ ನೋಡೋಣ. ಇದು ಗ್ಯಾರಂಟಿನ ಇದು ಮಾಡಿದ್ದು? ಗಂಡು ಮಕ್ಳು ಓಟ್ ಹಾಕಿಲ್ಲ, ಮತ್ತೆ ಹೆಣ್ಮಕ್ಳಿಗೆ ಕೊಟ್ಟಿದ್ದೀರಲ್ಲ, ಮತ್ತೆ ಗಂಡ್ಮಕ್ಳು ಕೊಡ್ಬೇಕಿತ್ತು. ಗಂಡ್ಮಕ್ಳು ಕೊಡ್ಬೇಕಾಯ್ತು. ಸಾಲ ಮನ್ನಾ ಮಾಡೋಣ. ಹೆಣ್ಮಕ್ಳು ಒಬ್ಬರೇ ಸಹ್ಯ ಅವ್ರ ಓಟ್ ಹಾಕಿದ್ದು ಗೆಲ್ಸಿದ್ದಲ್ಲೇನು ಗಂಡ್ಮಕ್ಳು. ಅದು 1 ತಿಂಗಳು ಕೊಟ್ರೆ 1 ತಿಂಗಳಲ್ಲ, ಅಲ್ಲ 1 ತಿಂಗಳು ಕೊಟ್ರೆ 1 ತಿಂಗಳಲ್ಲ, ಹಂಗೆ ಮಾಡ್ತಾರೆ. ನೀವೇನಂತೀರಿ? ಹೆಂಗಿದೆ ಈ ಸರ್ತಿ ಎಲೆಕ್ಷನ್ ಹೆಂಗಿದ್ರೆ? ಈ ಸರಿ ಟಫ್ ಇದಾವ್ರಿ, ಟಫ್ ಐತಿ. ಅದೇನು ಅಜ್ಜ ಸಮಾಜದ ವೀರಶೈವ ಸಮಾಜದ ಅಧ್ಯಕ್ಷ ಆಯಿತು. ಅದರಿಂದ ಪ್ರತಿಯೊಬ್ಬರು ಓಟ್ ಮಾಡ್ಕೊಂತ ಬಂದಿಲ್ಲ ಅಂತಂದಲ್ಲ. ಈ ಸಲ ಅದು ಚೇಂಜ್ ಆಗ್ಬೋದು ಅನ್ನೋ ಅನಿಸ್ತೈತೆ ನಮಗೂ. ಹೇಳೋಕ್ಕಾಗಲ್ಲ, ಬಿಸಿ ಐತಿ, ಇಬ್ಬರಿಗೂ ಐತಿ. ಮೊಮ್ಮಗ ಹೆಂಗೆ ಒಳ್ಳೆ ಕ್ಯಾಂಡಿಡೇಟ್ ಅನ್ಸುತ್ತಾ ಮೊಮ್ಮಗ, ಅಥವಾ ಯಾರು ನೋಡಿದ್ರು ಅವ್ರನ್ನ ಮೊಮ್ಮಗನ್ನ? ಈಗ ಹೊರಗೆ ಬಂದಿರೋದ್ರಿಂದ ಮೊಮ್ಮಗ ಅಂತ ಗೊತ್ತಾಗೈತಿ. ಯಾರು ನೋಡಿದ್ದಾರೆ? ಫಸ್ಟ್ ನೀವು ಮಾಧ್ಯಮದಾರ ನೋಡಿದ್ರ ಅವನ್ನ? ಹೇಳ್ರಿ ನೋಡೋಣ. ನೀವೇ ಮಾಧ್ಯಮದಾರ ಏನಾರ ಅವ್ರಿಗೆ ಇದನ್ನ ಹಿಡಿದಿದ್ದೆ ಎಂದಾರ? ಹಂಗೆ ಏನು ಈ ಪ್ರಚಾರಕ್ಕೆ ಬಂದಾಗ ಅದೃಷ್ಟ ಹಣೆ ಬರ ಯಾರು ಏನು ಹೇಳೋಕ್ಕಾಗಲ್ಲ. ಅದು ಶ್ರೀನಿವಾಸ ಅಂದ್ರೆ ಅದು ತಪ್ಪು ಮಾಡಿದ್ದಾರೆ ಇವರು BJP ಅವರು. ಅವ್ನ ಕಾನ್ಸ್ಟಿಟ್ಯೂನ್ಸಿ ಎಲ್ಲಿ ಐತೆ ಅಲ್ಲಿ ಹೋಗಿ ನಿಂದ್ರಿಸ್ಬೇಕಾಯ್ತು. ಇಲ್ಲಿ ಜನರಲ್ಲಿ ತಂದು ನಿನ್ನ ಮಾಡಿರೋ ತಪ್ಪಿದು. ಇದು 100ಕ್ಕೆ 100 ತಪ್ಪೇ ಅದು. ಅವ್ರ ಕ್ಯಾಟಗರಿ ಇದ್ದತ್ರ ಹೋಗಿ ನಿಂದ್ರೆ ಗೆದ್ದು ಬರ್ಬೇಕಾಯ್ತು. ಆತ ಪಕ್ಷದ ತೀರ್ಮಾನಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಈಗ ನಾನು ಹೇಳ್ಬೋದು, ಕಾಟಾಚಾರಕ್ಕೆ ಏನಾರು ಹೇಳ್ಬೋದು, ಹೌದಾ? ಇದು ತಪ್ಪೇ ಅದು ಮಾಡಿರೋದು ಅವರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ನಾವು ಹಳ್ಳಿಗಳ ಕಡೆಗೆ ಹೋಗೋಣ. ಅಲ್ಲಿ ಜನ ಈ ಬಾರಿಯ ಚುನಾವಣೆಯ ಬಗ್ಗೆ ಯಾವ ಸ್ವರೂಪದ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಹೆಂಗಿದೆ ಎಲೆಕ್ಷನ್? ಕಾಂಗ್ರೆಸ್ ಸಮರ್ಥ ಅವರೇ ಬರ್ಬೇಕು ಅಂತ ನಮ್ಮ ಅಭಿಪ್ರಾಯ. ಯಾಕೆ ಅಂದರೆ ಈಗೆಲ್ಲ ಸಿದ್ದರಾಮಯ್ಯರು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ದಾವಣಗೆರೆ ಮಾತ್ರ ಅವರೇ ಬರ್ಬೇಕು. ಯಾವ ಥರದಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಒಳ್ಳೇದಾಗತ್ತಾ, ಒಳ್ಳೇದು ಅನ್ಸುತ್ತೆ? ನಮಗೆಲ್ಲ ಒಳ್ಳೇದು ಅನ್ಸುತ್ತೆ. 2,000 ರೂಪಾಯಿ ಬಿಟ್ಟಿದ್ದಾರೆ, ಮತ್ತು ಎಲ್ಲ ಫ್ರೀ ಮಾಡಿಕೊಟ್ಟಿದ್ದಾರಲ್ಲ. ಅವ್ರೇನು ವಿದ್ಯುತ್ ಅದಕ್ಕೆ ಫ್ರೀ ಆಗೈತಿ. ಆಮೇಲೆ ಇನ್ನೊಂದು ಅನ್ನಭಾಗ್ಯ ಅಂತ ಅದು ಬಂದೈತಿ. ಎಲ್ಲದ್ರಾಗೂ ಚೆನ್ನಾಗೈತೆ ರೀ ನಮಗೆ. ಬಿಜೆಪಿ ಎಷ್ಟು ಮಟ್ಟಿಗೆ ಕಡೆಯಿಂದ ನಮಗೇನು ಒಂದು ಅನುಕೂಲನೂ ಆಗೇ ಇಲ್ಲ ರೀ. ಯಾವುದ್ರಲ್ಲಿ ಏನು ಅಭಿಪ್ರಾಯನೂ ನಮಗೆ ಕಂಡು ಬಂದೇ ಇಲ್ಲ. ಹಾಗಾಗಿ ನಮ್ಮೂರಾಗ ಶಾಮನೂರು ಶಿವಶಂಕರಪ್ಪರೇ ನಮಗೆ ದಣಿಗಳು. ಹಾಗಾಗಿ ಸಮರ್ಥ ಅವರೇ ಬರಬೇಕು.
ಶಾಮನೂರವರು ಇದ್ದಾಗ ಚೆನ್ನಾಗಿ ಕೆಲಸ ಮಾಡಿದಾರ? ಮಾಡಿದಾರ್ರಿ ಎಲ್ಲ ಚೆನ್ನಾಗಿ. ಎಲ್ಲ ಎಷ್ಟೋ ಬಡ ಬಗ್ರಿಗಳಿಗೆ ಅವರು ಇದು ಏನದು ಹಾಸ್ಪಿಟ್ಲಿಗೆ ಕೆಲಸಗಳು ಕೊಟ್ಟಿದ್ದಾರೆ. ಅದು ಎಲ್ಲ ಕೆಲಸಗಳು, ಆಶ್ರಯೋಜನೆ ಮನೆಗಳಿದ್ದಾವೆ ಎಲ್ಲ. ನಾವು ಏನೇ ಕಷ್ಟ ಅಂತ ಹೋದ್ರೂ ಅವ್ರು ಸ್ವಲ್ಪ ಬರ್ತಾರೆ ನಮ್ಗೆ ಹೆಲ್ಪ್ ಹಾಕಾರ. ಯಾವ ಥರದಲ್ಲಿ ಈ ಬಾರಿ ಎಲೆಕ್ಷನ್ ನಡೆಯುತ್ತಿಲ್ಲ? ಏನ್ರಿ ಒಳ್ಳೆ ಕೆಲಸ ಮಾಡೋ ಅಂತಾರ ಬೇಕ್ರಿ ನಮಗೆ. ಯಾರು ಗೆದ್ರೇನ್ರಿ, ಯಾವ ಪಕ್ಷ ಗೆದ್ರೇನು, ಹೌದ್ರಾ? ಕೆಲಸ ಮಾಡೋ ಅಂತಾರ ಬೇಕಷ್ಟು. ಈಗ ಇರೋ ಇಬ್ಬರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಸಮರ್ಥ ಆಗ್ಬೋದಾ ಅಥವಾ ಇವ್ರು ಯಾರು ಹೊಸಬ್ರು ಶ್ರೀನಿವಾಸ್ ದಾಸ್ಕರ್ ಅಂದ್ರೆ ಅಜ್ಜಾರೆಲ್ಲ ಮಾಡಿದ್ರು ಗೊತ್ತಿತ್ತು. ಈಗಿನ್ನು ಇವ್ರು ಹೊಸಬ್ರೆಲ್ಲ ಗೊತ್ತಿಲ್ಲ. ಈಗ ಗೆದ್ದು ಬಂದ್ಮೇಲೆ ನೋಡ್ಬೇಕು ಅವ್ರು ಏನು. ಏನಂತೀರಿ? ನಾವು BJP ರೀ ನಾವು. ನಾವು ಕಾಂಗ್ರೆಸ್ನವರಲ್ಲ. ನಾವು ಯಾವಾಗಲೂ BJPಗೆ ಹಾಕೋದು, BJPಗೆ ಓಟ್ ಹಾಕೋದು. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕಾಗಿ? ಇಲ್ಲ, ನಮಗೆ ಅವರು ಏನು ಮಾಡಲಿದ್ರು ಚಿಂತಿಲ್ಲ. ನಾವು BJP ನಮ್ಮ ಅಪ್ಪರ ಸಣ್ಣವರಿದ್ದಾಗಿಂದನೂ BJPಗೆ ಹಾಕ್ಯಾರ, ನಾವು ಅದಕ್ಕೆ ಹಾಕೋದು. BJP ಫಸ್ಟಿಂದನೂ BJP ಏನ್ರಿ. ಮತ್ತೆ ಅವರು ಒಳ್ಳೇದೇ ಯಾವ್ದು ಮಾಡಿದ್ರು ಒಳ್ಳೇದೇ ಮಾಡ್ಲಿ ಕೆಲ್ಸಗಳ್ನ. ಯುವಕರೆಲ್ಲ ಬಂದ್ರು ಬರ್ಲಿ, ಮಾಡ್ಲಿ ಕೆಲ್ಸಗಳು ಅಷ್ಟೇ. ಒಳ್ಳೆ ಅವ್ರ ಅಜ್ಜವ್ರು ಎಲ್ಲ ಮಾಡ್ಕೊಂಡು ಹೋದಂಗೆ ಕ್ಲೀನಾಗಿ ಮಾಡ್ಕೊಂಡು ಹೋದ್ರು. ಎಷ್ಟು ಮಟ್ಟಿಗೆ ಸಮರ್ಥಗಿಂತ ಶ್ರೀನಿವಾಸ್ ಹೆಂಗೆ ಒಳ್ಳೆ ಕ್ಯಾಂಡಿಡೇಟ್ ಅನ್ಸುತ್ತೆ ನಿಮಗೆ? ಒಳ್ಳೇದು ಅನ್ನಿಸ್ತತಿ. ಇನ್ನು ಇವಾಗ ಹೊಸ ನಿಂತಾರ ಅವರು, ಒಳ್ಳೇದು ಅನ್ನಿಸ್ಬೋದು ನಮಗೆ. ಗೊತ್ತಿರ್ಬೋದು. ಕಷ್ಟದಿಂದ ಬಂದಾರ ಬಡವರು, ಅವ್ರನ್ನ ಮತ್ತೆ ಇದು ಮಾಡ್ಬೇಕು ಎಲ್ಲರೂ ಸೇರಿ. ಮತ್ತೆ ಪಾಪ ಏನಂತೀರಿ, ಹೆಂಗಿದೆ ಎಲೆಕ್ಷನ್? ಚೆನ್ನಾಗಿದೆ ಸರ್. ಎಲ್ಲ ಏನು ಮಾಡಬೇಕು ಅಷ್ಟೇ. ನಮಗೇನು ಕೆಲ್ಸಗಳು ಬೇಕೋ ಅದು ಒಂಥರ ಮಕ್ಕಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಬೇಕು, ಆ ಥರ ಮಾಡಿದ್ರೆ ಚೆನ್ನಾಗಿರಿ. ಯಾರು ಈ ಸಲ ಯಾರು ಬರ್ಬೋದು ಇಲ್ಲಿ ಅಂತೇಳಿ ಅನ್ಸುತ್ತೆ? ಬರ್ಬೋದು ಅನ್ನಿಸ್ತದೆ, ನೋಡ್ಬೇಕು. ಹೊಸಬ್ರು ಬರಲಿ ಅಂತ ನಮಗಿದೆ ಅನಿಸಿಕೆ. ನೋಡೋಣ ಯಾರು ಬಂದ್ರು ಓಕೆ. ಬೇರೆಯವ್ರಿಗೂ ಸ್ವಲ್ಪ ಅವಕಾಶ ಕೊಡೋಣ. ಎಷ್ಟು ಮಟ್ಟಿಗೆ ಗ್ಯಾರಂಟಿ ಸಹಾಯ ಆಗಿದೆ? ಗ್ಯಾರಂಟಿ ಯೋಜನೆಗಳದ್ದು ಸಹಾಯ ಆಗ್ತಾ ಇದೆಯಾ ಇಲ್ವಾ? ಆಗ್ತಿದೆ ಸರ್. ಆದರೂ ಅದೇನು ಬೇಡಿತ್ತೇನ ಸರ್, ಇದು ಎಲ್ಲ ಫ್ರೀಗಳು ಬೇಡಿತ್ತೇನ ಅನ್ಸುತ್ತೆ. ಏನು ಹಾಸ್ಪಿಟ್ಲೈಸ್ ಆ ಥರ ಸ್ವಲ್ಪ ಕೊಟ್ಟಿದ್ರೆ ಹುಡುಗರಿಗೆ ಓದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಥರ ಆ ಥರ ಆಗಿದ್ರೆ ಚೆನ್ನಾಗಿರ್ತಿತ್ತು. ಏನು ಹೊಸ್ದಾಗಿ ಗ್ರೂಪ್ನಾಗ ಹೆಣ್ಮಕ್ಳು ಇದು ಮಾಡ್ಕೊಂಬಿಟ್ರೆ ಈಗ ಕಷ್ಟ ಆಗ್ತೈತಿ. ಹೌದ್ರಿ, ಅದು ನಿಜಾನೇ. ಅದು ಈಗ ಕೊಡ್ತಿದಾರಲ್ಲ 1 to 2 ಹಂಗೆ ಹೋಗ್ತಾ ಇದೆ, ಆ ಥರ ಆಗ್ತೈತಿ. ಈ ಥರ ಬೇಡ, ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗ್ಬೇಕು ಅಂತ ಹೇಳದ್ರಿ. ಒಂದು ಸ್ವಲ್ಪ ಓದೋರಿಗೆ ಆ ಥರ ಹೆಲ್ಪ್ ಮಾಡಲಿ ಅಂತ. ಒಟ್ಟು ನಮ್ಮ ಕಂಪ್ನಿ ಬೇಕ್ರಿ. ಬೆಂಗಳೂರಿಗೆ ಹೋಗೋ ಬದ್ಲಿ ಇಲ್ಲೇ ದಾವಣಗೆರೆಯಲ್ಲಿ ಒಂದು ಕಂಪ್ನಿ ಆದ್ರೆ ಆ ಥರ ಮಾಡ್ಕೊಳ್ಳಿ ಅಂತ ನಮ್ದು. ಸಿಗಂಗಿದ್ರೆ ಒಳ್ಳೇದು ಅಂತ ಆ ಥರ ಯಾರು ಬಂದ್ರು ಆ ಥರದ ಒಂಥರ ಯೋಜನೆಗಳು ಮಾಡಿದ್ರೆ ಚೆನ್ನಾಗಿ. ಹೆಂಗಿದೆ ಎಲೆಕ್ಷನ್? ಚೆನ್ನಾಗಿದೆ ಸರ್. ಯಾವ ಥರದಲ್ಲಿ ಎರಡು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಹೆಂಗೆ ಫೈಟ್ ಇದೆ? ಬಿಜೆಪಿ ಈಕ್ವಲ್ ಫೈಟ್ ಇದೆ ಸರ್. ಶ್ರೀನಿವಾಸ್ ದಾಸ್ಕರ್ಯಪ್ಪ ಹೆಂಗೆ ಒಳ್ಳೆ ಕ್ಯಾಂಡಿಡೇಟ್ ಅಥವಾ ಸಮರ್ಥ ಅವರು? ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಸರ್. ಒಳ್ಳೆ ಸಮರ್ಥ ಶಾಮನೂರ್ ಅವರು ಒಳ್ಳೆ, ಇದೇ ಫಸ್ಟ್ ಟೈಮ್ ಅಲ್ಲ, ಇನ್ನೇ ಅವ್ರು ನೋಡ್ಬೇಕು ಸರ್. ಅಜ್ಜನ ನಂತರ ಮೊಮ್ಮಗ ನಿಂತಿದ್ದಾರೆ. ಎಷ್ಟು ಮಟ್ಟಿಗೆ ಮೊಮ್ಮಗನಿಗೆ ಅವಕಾಶ ಇದೆ ಅಂತ? ಕಾಂಗ್ರೆಸ್ಸಿಂದ ಭದ್ರಕೋಟೆ ಅಲ್ವಾ, ಹೀಗಾಗಿ ಅವ್ರಿಗೆ ಜಾಸ್ತಿ ಸಪೋರ್ಟ್ ಇದೆ. ನೀವೇಂತೀರಿ? ಚೆನ್ನಾಗಿದೆ ಸರ್. ಎಲೆಕ್ಷನ್ ಯಾರು ಹೆಚ್ಚು ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ? ಎರಡು ಈಕ್ವಲ್ ಆಗಿದೆ ಸರ್. ಹೌದು. ಯಾವ ಥರ ಈ ಬಾರಿಯ ಚುನಾವಣೆಯಲ್ಲಿ ಯಾವ ವಿಷಯಗಳು ಮುಖ್ಯ ಅಂತೇಳಿ ಅನ್ಸುತ್ತೆ? ಎಲ್ಲವನ್ನೂ ಮುಖ್ಯ ಆಗ್ತವೆ ಸರ್. ನೋಡ್ಬೇಕು ಸರ್. ಈಗ ಅವರು ಈಗ ಕೆಲಸ ಕಾರ್ಯಗಳು ಯಾವ ರೀತಿ ಮಾಡ್ತಾರೆ ಅನ್ನೋದು ನೋಡ್ಬಿಟ್ಟು ಮತಾಂತರ. ಶಾಮನೂರು ಇದ್ದಾಗ ಎಷ್ಟು ಮಟ್ಟಿಗೆ ಕೆಲಸಗಳಾಗಿದ್ದಾವೆ? ಚೆನ್ನಾಗಿದೆ ಸರ್. ರೋಡ್ಸ್ ಎಲ್ಲ, ರೋಡು ಬೀದಿ ಲೈಟ್ಸ್ಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸಮರ್ಥ ಅವರು ಅಥವಾ ಶ್ರೀನಿವಾಸ್ ದಾಸ್ಕರ್ಯಪ್ಪ ಬರ್ತಾರೆ ಅನ್ಸುತ್ತೆ? ನೋಡ್ಬೇಕು ಸರ್, ಅದು ಜನದ ಮೇಲೆ ಡಿಪೆಂಡು. ಈಗ ಅಜ್ಜನ ನಂತರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿರೋದು ಸರಿನಾ? ಚೆನ್ನಾಗಿ ಸರ್. ಅಭಿವೃದ್ಧಿ ಕಾರ್ಯಗಳು ಮಾಡ್ತಾರೆ ಸರ್. ಹಂಗಾಗಿ ನಮ್ಮಂಥ ಯುವಕರು ಒಳ್ಳೇದು ಸರ್. ಯುವಕರಿಗೆ ಅವಕಾಶ ಕೊಟ್ಟಂಗಾಗಿದೆ. ನೋಡ್ಬೇಕು ಅವ್ರು ಯಾವ ಥರ ಉತ್ಸಾಹದಿಂದ ಮಾಡ್ತಾರೆ ಅನ್ನೋದು ನಾವು ನೋಡ್ಬೇಕು. ಎಲೆಕ್ಷನ್ ಹೆಂಗೆ ನಡೆದಿದೆ? ಏನು ನಡೀತಾ ಇತ್ತಲ್ರಿ ಸರ್. ಸಮರ್ಥಂದು ಕಾಂಗ್ರೆಸ್ಸಿಂದು. ಯಾವ ಕಾರಣಕ್ಕೆ? ಅದೇ ಮೊದಲಿದ್ದ ಪದ್ಧತಿ ಅದೇ ಪದ್ಧತಿ ಪ್ರಕಾರ ನಡೀತಾ ಐತಿ ಸಮರ್ಥದ್ದು. ಮತ್ತಿನ್ನೇನೈತ್ರಿ? ಶಾಮನೂರು ಇದ್ದಾಗ ಹೆಂಗೆ ಕೆಲಸ ಹೆಂಗಾಗಿದ್ದಾವೆ? ನಡೀತಾವ್ರಿ. ಮತ್ತು ಹೆಚ್ಚು ಕಡಿಮೆ ಹೋಗ್ತಿರ್ತಾವು ಬರ್ತಿರ್ತಾವು, ಅವೆಲ್ಲ ಇದ್ದೇ ಇದೆ ಜಟಾಪಟಿ. ಈಗ ಒಂದು ಮನೆಗೆ ಸಂಸಾರ ಹೆಂಗಿರ್ತಾವೋ ಹಂಗೆ ನಡೀತಿರ್ತಾವೆ. ಜಗ್ಗಾಟ ಅವ್ರದ್ದು ಇವ್ರು ಹೇಳೋದು, ಅವ್ರದ್ದು ಇವ್ರು ಹೇಳೋದು, ಕೆಲಸ ಮಾಡ್ತಾರೆ. ನೀವೇನಂತೀರಿ? ಯಾರು ಬರ್ತಾರೆ ಈ ಸಲ? ಈ ಸಲ ಸಮರ್ಥ ಬರ್ತಾನೆ ಸರ್. ಅವ್ರ ಅಜ್ಜಾರ ಭಾಳ ಅಭಿವೃದ್ಧಿ ಮಾಡ್ಯಾರ. ಅದಕ್ಕೋಸ್ಕರ ಮೊಮ್ಮಗ ಬರ್ತಾರೆ. ಸರ್ಕಾರದಿಂದ ಕೆಲಸಗಳು ಎಷ್ಟು ಮಟ್ಟಿಗೆ ಆಗಿದೆ? ಭಾಳ ಚಲೋ ಇದೆ ಸರ್.
ಕಾಂಕ್ರೀಟ್ ರೋಡ್ ಚರಂಡಿ ಆಗಲಿ ಪ್ರತಿಯೊಂದಾಗಲಿ ಭಾಳ ಅಭಿವೃದ್ಧಿ ಆಗೈತೆ. ಅವ್ರ ಅಜ್ಜರು ಎಲ್ಲ ಮಾಡ್ಯಾರ, ಮತ್ತು ಅವ್ರ ಅಪ್ಪಾಜಿಯವ್ರು ಮಾಡ್ಯಾರ, ಈಗ ಮತ್ತು ಅವ್ರ ಅಮ್ಮರು ಅದಾರ, ಎಲ್ಲ ಭಾಳ ಚಲೋ ಮಾಡ್ಯಾರ. ಒಂದೇ ಮನೆಯವ್ರಿಗೆಲ್ಲ ಟಿಕೆಟ್ ಕೊಡ್ತಿದ್ದಾರೆ ಅಂತ ಹೇಳ್ತಿರ್ತಾರೆ. ಎಲ್ಲರೂ ಮನುಷ್ಯ ಅಂದಾರ ಸಹ ಅದೇ ಮುಸ್ಲಿಮ್ಸ್ ಒಂದು ಸ್ವಲ್ಪ ಇದಾಗಿದ್ರು, ಮತ್ತೆ ಈಗ ಅವ್ರು ಸರಿ ಹೋಗ್ಯಾರ. ಒಂದೇ ಮನೆಗೆ ಕೊಡ್ತೀರಲ್ಲ ನಮಗೆ ಕೊಡ್ರಿ ಅಂತ ಇದು ಮಾಡಿದ್ರು ಅವರು. ಈಗೆಲ್ಲ ಮುಸ್ಲಿಮ್ರು ಕೊಡ್ಬೇಕಿತ್ತ ಈ ಬಾರಿ ಅದ್ರ ಕಾಂಗ್ರೆಸ್ನವ್ರು ಒಂದು ಅವಕಾಶ ಮಾಡಿ ಕೊಡ್ಬೇಕಾಗಿತ್ತ ಅಥವಾ ಇವ್ರಿಗೆ ಕೊಟ್ಟಿದ್ದು ಕರೆಕ್ಟ್? ಕೊಟ್ಟಿದ್ರೆ ಪಾಡತ್ತೆ ಸಹ ಅವ್ರಿಗೆ ಒಂದು ಸರಿ ಕೊಟ್ಟಿದ್ರೆ ಪಾಡತ್ತೆ. ಯಾಕೆ ಮತ್ತೆ ಅವ್ರಿಗೆ ಕೊಡಲಿಲ್ಲ, ಆದರೆ ಇವ್ರಿಗೆ ಮೊಮ್ಮಗ ಕೊಟ್ಟಾರ, ಅಭಿವೃದ್ಧಿ ಮಾಡ್ದಾನ ಅಂತಂದು ಚಿಕ್ಕ ವಯಸ್ಸು ಮಾಡ್ಬೋದು ಮುಂದೆ ಅಂತ ಹೇಳ್ತದೆ ಸರ್. ಹೆಂಗಿದೆ ಈ ಸರ್ತಿ ಎಲೆಕ್ಷನ್? ಭಾರಿ ಜೋರಿದೆ ಎಲೆಕ್ಷನ್ ಈ ಸತಿ. ನೋಡಬೇಕು, ಸಮಂತರಿಗೆ ಏನಾದರೂ ಒಂದು ಚಾನ್ಸ್ ಕೊಟ್ಟರೆ ಏನಾದರೂ ಮಾಡ್ತಾರೆ. ಯೂತ್ ಇದ್ದಾರೆ, ಏನಾದರೂ ಒಂದು ದಾರಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಹೆಂಗೆ ಶಾಮನೂರ್ ಅವರು ಹೆಂಗೆ ಕೆಲಸ ಮಾಡಿದಾರೆ? ಪರವಾಗಿಲ್ಲ, ಎಲ್ಲ ಕಡೆನೂ ಒಳ್ಳೆ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ಕೆಲವೊಂದು ಕಡೆಗೆ ಅರಿವಿದ್ದು ಮಾಡ್ಕೊಂಬಂದಿದ್ದಾರೆ. ಈಗ ಬಿಜೆಪಿಯಿಂದ ಹೊಸ ಅಭ್ಯರ್ಥಿ ಇದಾರಲ್ಲ, ಎಷ್ಟು ಮಟ್ಟಿಗೆ ಅವರು ಕೆಲಸ ಮಾಡ್ತಾರೆ ಅಂತ ಇದ್ದಾರೆ, ಬಟ್ ಅದ್ರ ಬಗ್ಗೆ ನಮಗಿನ್ನ ಮಾಹಿತಿ ಗೊತ್ತಿಲ್ಲ. ಇವ್ರಂದ್ರೆ ನಾವು ಸ್ವಲ್ಪ ಸಣ್ಣರಿದ್ದಾಗಿಂದ ನೋಡ್ಕೊಂಡ್ ಬರ್ತಾ ಇದ್ದೀವಿ, ಹಂಗಾಗಿ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಸಮರ್ಥ ಅವ್ರು ಗೆಲ್ತಾರೆ ಅನ್ಸುತ್ತಾ? ಗೆಲ್ತಾರೆ, ಖಂಡಿತ ಗೆಲ್ತಾರೆ. ಚುನಾವಣಾ ಪ್ರಚಾರದಲ್ಲಿದ್ದಾರೆ ಸಮರ್ಥ ಶಾಮನೂರ್ ಅವರು. ಅವ್ರನ್ನ ಮಾತನಾಡಿಸ್ತೀನಿ. ಸಮರ್ಥ ಅವರೇ, ಈ ಬಾರಿ ಮೊದಲ ಬಾರಿಗೆ ಚುನಾವಣೆ ಸ್ಪರ್ಧಿಸ್ತಾ ಇದ್ದೀರಿ. ತಾತ ಪ್ರತಿನಿಧಿಸಿದಂತಹ ಕ್ಷೇತ್ರ, ಯಾವ ರೀತಿಯಾದಂತಹ ನಂಬಿಕೆ ಮತ್ತು ಜವಾಬ್ದಾರಿ ಇದೆ ಇಲ್ಲಿ ಅಂತೇಳಿ ಅನ್ಸುತ್ತೆ? ಡೆಫಿನೆಟ್ಲಿ ಈಗ ಮೊದಲು ಬಾರಿ ಕ್ಯಾಂಡಿಡೇಟ್ ಆಗಿ ಸ್ಪರ್ಧಿಸೋದಾಗ್ತಾ ಐತಿ. ಮುಂಚೆ ನಾನು MLA ಎಲೆಕ್ಷನ್ ಅಜ್ಜರ ಪರವಾಗಿ, ಅಪ್ಪರ ಪರವಾಗಿ, ಆಮೇಲೆ MP ಎಲೆಕ್ಷನ್ ಅಮ್ಮರ ಪರವಾಗಿನೂ ಆಡಾಡೀನಿ ಸರ್. ಸೊ ನೀವು ನೋಡ್ತಿದ್ದೀರಾ ಎಷ್ಟು ಜೋಶ್ನಲ್ಲಿದ್ದಾರೆ ನಮ್ಮ ಎಲ್ಲರ ಕಾರ್ಯಕರ್ತರು. ಆಮೇಲೆ ಮತದಾರರು ನಮಗೆ ಆಶೀರ್ವಾದ ಕೊಡೋಕ್ಕೆ ಮನೆಯಿಂದ ಹೊರಗೆ ಬರ್ತಿದ್ದಾರೆ ಸರ್. ಸೊ ಭಾಳ ಸಂತೋಷ ಆಗ್ತೈತ್ರಿ ಸರ್. ವಿದೇಶದಲ್ಲಿ ಓದಿ ಬಂದಿದ್ದೀರಿ, ಯಾಕಂದ್ರೆ ಬಹಳ ಮುಖ್ಯವಾಗಿ ಯುವಕರು, ಅದರಲ್ಲಿ ವಿದ್ಯಾವಂತರು ಆರಿಸಿ ಬಂದಾಗ ಸಹಜವಾಗಿಯೇ ಜನರ ಸಮಸ್ಯೆಗಳ ಬಗ್ಗೆ ಒಂದು ದೂರದೃಷ್ಟಿ ಯೋಜನೆ ರೂಪಿಸೋಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಒಂದು ನಂಬಿಕೆ ಇದೆ. ತಾವು ವಿದೇಶದಲ್ಲಿ ಓದಿ ಬಂದಿರುವಂಥದ್ರ ಲಾಭ ಹೇಗಾಗತ್ತೆ ಈ ದಾವಣಗೆರೆಗೆ ಅನ್ನುವಂಥದ್ದನ್ನ ನಿಮ್ಮ ಮೇಲೆ ಯಾಕೆ ನಿರೀಕ್ಷೆ ಇಟ್ಕೊಳ್ಬೇಕು, ಯಾಕೆ ನಂಬಿಕೆ ಇಟ್ಕೊಳ್ಬೇಕು? ಇಲ್ಲ ಸರ್, ಅದು ಶಿಕ್ಷೆ ಅಂತೂ ವಿದ್ಯಾ ಅಭ್ಯಾಸ ಎಲ್ಲರ ಮಾಡ್ಬೋದ್ರಿ ಸರ್. ಇದು ವಿದೇಶನಲ್ಲೇ ಮಾಡಲಿ, ನಮ್ಮ ಇಂಡಿಯಾನಲ್ಲೇ ಮಾಡಲಿ, ನಮ್ಮ ದಾವಣಗೆರೆನಲ್ಲೇ ಮಾಡಲಿ, ಅದು ಹೆಂಗೆ ಉಪಯೋಗಿಸ್ತೀವಿ ರೀ ಸರ್ ಜನಸೇವೆ ಮಾಡೋಕ್ಕೆ, ಅದು ಮುಖ್ಯ ಸರ್. ಸೊ ಎಲ್ಲರೂ ನೋಡ್ತಿದ್ದಾರೆ, ನಮ್ಮನ್ನು ನೋಡ್ಯಾರೆ. ನಾವು ನಮ್ಮ ಅಜ್ಜರ ಜೊತೆ ಅಪ್ಪರ ಜೊತೆ ಆಸ್ಪತ್ರೆಯಲ್ಲಿ ಸ್ಕೂಲ್ನಲ್ಲಿ ಕೆಲಸ ಮಾಡೋಕ್ಕಾರ ನಾವು ಹೆಂಗೆ ಎಲ್ಲರನ್ನು ಸ್ಪಂದಿಸ್ತೀವಿ, ಅವರ ಕಷ್ಟಗಳನ್ನ ಹೆಂಗೆ ಪರಿಹಾರ ಮಾಡ್ತೀವಿ ಅಂತ. ಅದಕ್ಕೆ ಆ ಲೆಕ್ಕಕ್ಕೆ ನಮ್ಮನ್ನು ಒಂದು ಸಮರ್ಥವಾಗಿ MLA ಆಗ್ತಾನೆ ಅಂತಾನೆ ಆ ಇಷ್ಟ ಇಟ್ಕೊಂಡೆ ನಮ್ಮನ್ನು ಇಷ್ಟಪಟ್ಟಿರಿ ಸರ್. ಶಾಮನೂರ್ ಅವ್ರನ್ನ ಅವರ ಹಿರಿತನದ ನಡುವೆಯೂ ಕೂಡ ಅವರು ಎಲ್ಲ ಹಳ್ಳಿಗಳಿಗೆ ಬರ್ತಾ ಇದ್ರು, ಜನರ ಹತ್ರಕ್ಕೆ ತಲುಪ್ತಾ ಇದ್ರು, ಮತ್ತು ಯಾವುದೇ ಸಂದರ್ಭದಲ್ಲಿ ಆದರೂ ಭೇಟಿಯಾಗೋದಕ್ಕೆ ಅವಕಾಶ ಸಿಕ್ತಿತ್ತು ಅನ್ನುವಂಥದ್ದು ಸಾಮಾನ್ಯ ಜನರಲ್ಲಿರುವಂಥ ಒಂದು ವಿಶ್ವಾಸ ಇದೆ. ಆದರೆ ನಿಮ್ಮನ್ನ ಪ್ರತಿ ಕ್ಷಣವೂ ಕೂಡ ಒಂದು ಅನುಮಾನದಿಂದ ನೋಡ್ತಾ ಇರ್ತಾರೆ, ಇವರು ಅದೇ ರೀತಿಯಾಗಿ ಇರ್ತಾರೋ ಇರೋದಿಲ್ಲೋ ಅನ್ನುವಂಥ ಅನುಮಾನ ಇದ್ದೇ ಇರುತ್ತೆ. ಜನರಿಗೆ ಏನು ಹೇಳಕ್ಕೆ ಬಯಸ್ತೀವಿ? ಎಲ್ಲಿ ಸರ್, ಯಾರಿಗೂ ಅನುಮಾನ ಇಲ್ಲ. ಅವ್ರು ನಮ್ಮನ್ನು ನೋಡಿದ್ರೆ ಅಜ್ಜಾರಂಗೆ ಕಿವಿ ಐತಿ, ಅಜ್ಜಾರಂಗೆ ಮೂಗೈತಿ, ಸೊ ಅಜ್ಜಾರಂಗೆ ಸ್ಪಂದಿಸ್ತಾರೆ ಅಂತಾನೆ ನಂಬ್ತಾರ್ರಿ ಸರ್. ಕಡೆದಾಗಿ ಯಾವ ಕಾರಣಕ್ಕಾಗಿ ತಮಗೆ ಮತ ಹಾಕಬೇಕು ಅಂತೇಳಿ ಜನರನ್ನ ನೀವು ಕೇಳ್ಕೊಳ್ತೀರಿ? ಡೆಫಿನೆಟ್ಲಿ ಒಬ್ಬರು ಒಂದು ನೋಡಿದ್ರೆ ಪಕ್ಷದ ಕಾಂಗ್ರೆಸ್ ಪಕ್ಷದ ನೋಡಿದ್ರೆ ಈ 5 ಗ್ಯಾರಂಟಿ ಯೋಜನೆಗಳು ಏನಿದಾವೆ ರೀ ಸರ್, ಅದು ಬಡವರು ಭಾಳ ಸೇವೆ ಮಾಡೈತ್ರಿ ಸರ್ ಈ ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ನಲ್ಲಿ. ಆಮೇಲೆ ನೀವು ನೋಡ್ತೀರಾ, ನಾವು ಮನೆ ಅಡ್ಡಾಡಕ್ಕಾರ ಅದೇ ಎಲ್ಲ ಮಹಿಳೆಯರಂತೂ ಸಾಕಷ್ಟು ಹೇಳ್ತಾರೆ, ಅದು ಇದರಿಂದ ಅವ್ರಿಗೆ ಎಷ್ಟು ಅನುಕೂಲ ಆಗೈತಿ ಮನೆ ನಡೆಸೋದ್ರಲ್ಲಿ. ಸೊ ಅದು ಒಂದು ಪಕ್ಷದ ಪರವಾಗಿ. ಇನ್ನೊಂದು ಶಾಮನೂರು ಅವರು ಎಲ್ಲರೂ ನಮ್ಮ ಅಪ್ಪರಿರಲಿ ಅಜ್ಜರಿರಲಿ ಏನೇನು ಸೇವೆ ಮಾಡ್ಯಾರಿ ಸರ್ ಊರಿಗೆ, ಅದು ಒಂದು ನೋಡಿ ನಮಗೆ ಮತ ಹಾಕ್ತಾರೆ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ಮನ್ನು ನೋಡಿದಾಗ ಮನೆ ಮಗ ಕಾಣ್ತತಿ ಎಲ್ಲರಿಗೂ. ಆಮೇಲೆ ಹಂಗೆ ಈಗ ಶಾಮನೂರು ಶಿವಶಂಕರಪ್ಪರು ಎಲ್ಲರದು ಅಪ್ಪರ ಸ್ಥಾನದಲ್ಲಿ ಸೇವೆ ಮಾಡ್ಯಾರೆ, ನಾನೀಗ ಅವರು ಎಲ್ಲರ ಮಗನ ಸ್ಥಾನದಲ್ಲಿ ಅವ್ರು ಸೇವೆ ಮಾಡ್ತೀನಿ ಅಂತ. ಥ್ಯಾಂಕ್ ಯು, ಗುಡ್ ಲಕ್. ಈಗ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಹತ್ರ ಬಂದಿದ್ದೀವಿ. ಅವರನ್ನ ಮಾತನಾಡ್ಸೋಣ. ದಾಸ್ಕರಿಯಪ್ಪ, ಇಲ್ಲಿ ಬಹಳ ಮುಖ್ಯವಾಗಿ ಯಾವ ಸ್ವರೂಪದಲ್ಲಿ ಈ ಬಾರಿಯ ಚುನಾವಣೆ ಪ್ರಮುಖ ಆಗಿದೆ? ಯಾಕಂದರೆ ತಮಗೆ ಮೊದಲ ಬಾರಿಗೆ ಇಲ್ಲಿ ಟಿಕೆಟನ್ನು ಪಡ್ಕೊಂಡಿದ್ದೀರಿ. ದಾಸ್ಕರಿಯಪ್ಪ ಅವ್ರದ್ದು ಹೆಸರು ದಾವಣಗೆರೆಯವರಿಗೆ ಪರಿಚಿತ ಆಗಿದ್ರು ಕೂಡ ಶ್ರೀನಿವಾಸ್ ಅವರಿಗೆ ಸಿಕ್ಕಿರುವಂತಹ ಈ ಟಿಕೆಟ್ ಯಾವ ಕಾರಣಕ್ಕಾಗಿ ಬಹಳ ಮುಖ್ಯ ಅಂತೇಳಿ ಅನಿಸುತ್ತೆ? ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಟಿಕೆಟ್ ಕೊಟ್ಟಿದೆ.
ಇವತ್ತು ಯಾವುದಾದ್ರೂ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವುದಾದ್ರೂ ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟನ್ನು ಕೊಟ್ಟು ಶಾಸಕರು MP ಅಥವಾ ಏನಾದರೂ ಒಂದು ಉನ್ನತ ಅಧಿಕಾರ ಸ್ಥಾನ ಕೊಡಬೇಕು ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಚುನಾವಣೆ ಮತಯಾಚನೆ ಸಂದರ್ಭದಲ್ಲಿ ಪ್ರತಿಯೊಂದು ದಾವಣಗೆರೆ ದಕ್ಷಿಣ ಮತದಾರರು ನನ್ನನ್ನು ಕರೆದು ಅವ್ರು ಗೌರವಿಸಿ ನಾನು ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಬಹಳ ಪ್ರೀತಿಯಿಂದ ಮಾತಾಡಿಸಿ ನಿಮಗೆ ನಾವು ಓಟ್ ಹಾಕ್ತೀವಿ, ಈ ಬಾರಿ BJPಯನ್ನು ಗೆಲ್ಲಿಸ್ತೀವಿ. ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ 23 ವರ್ಷ ನಾವು ಗೆಲ್ಲಿಸಿದ್ರು ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಆ ದೃಷ್ಟಿಯನ್ನು ಇಟ್ಕೊಂಡು ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಂತ ನನಗೆ ಆಶೀರ್ವಾದ ಮಾಡ್ತಾರೆ ಈ ಸಲ. ನಿಮ್ಮ ಎದುರಾಳಿ ಅಭ್ಯರ್ಥಿಯ ತಂದೆಯವರು ಹೇಳ್ತಾ ಇದ್ರು, ಏನು BJPಯಿಂದ ಅಭ್ಯರ್ಥಿ ಇದ್ದಾರೆ, ಎಲ್ಲ ಸ್ನೇಹಿತರೆ, ಚೆನ್ನಾಗಿ ಎಲೆಕ್ಷನನ್ನು ಮಾಡೋಣ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಯಾವ ಕಾರಣಕ್ಕಾಗಿ ಇಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ತಮ್ಮ ಎದುರಾಳಿಗಳಿಂದ? ನನ್ನ ಗುಣಧರ್ಮ ನೋಡಿ ಹೇಳ್ದಂಗೆ ಕಾಣ್ತಾರೆ ಅವರು. ಚುನಾವಣಾ ತಂತ್ರಗಾರಿಕೆ ಭಾರತೀಯ ಜನತಾ ಪಾರ್ಟಿ ತಂತ್ರಗಾರಿಕೆ ಎಲ್ಲರೂ ಹಿರಿಯರ ನೇತೃತ್ವದಲ್ಲಿ ಪ್ರಾರಂಭವಾಗಿದೆ. ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರಲ್ಲಿ ಎರಡನೇ ಮಾತಿಲ್ಲ. ಎಷ್ಟು ಮಟ್ಟಿಗೆ ಒಗ್ಗೂಡಿ ಕೆಲಸ ಮಾಡ್ತಿದ್ರಿ BJPಯವರು? ಪ್ರತಿಯೊಬ್ಬರು ಕೂಡ ಒಂದಾಗಿದ್ದೇವೆ. ಯಾವತ್ತೂ ನಮ್ಮಲ್ಲಿ ಬಣಗಳಿಲ್ಲ, ಜಗಳ ಇಲ್ಲ. ಎಲ್ಲರೂ ಒಂದಾಗಿ, ಎಲ್ಲರ ಮನೆ ಯಡಿಯೂರಪ್ಪ ಸಾಹೇಬರು ಬಂದಿದ್ದರು, ನಿನ್ನೆ ವಿಜೇಂದ್ರವ್ರು ಬಂದಿದ್ದರು, ಸಿದ್ದೇಶಣ್ಣವರು ಅಡ್ಡಾಡ್ತಾ ಇದ್ದಾರೆ, ರವೀಂದ್ರನಾಥ್ ಅವರು ಅಡ್ಡಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಮಾಜಿ ಸಚಿವರು, ಮಾಜಿ ಶಾಸಕರು ಎಲ್ಲರೂ ಕೂಡ ಇವತ್ತು ಕ್ಷೇತ್ರವಾರು ಇವತ್ತು ಮತಯಾಚನೆ ಮಾಡ್ತಾ ಇದ್ದಾರೆ. ನಿಮ್ಮ ವಿಷನ್ ಏನಿದೆ? ನಿಮ್ಮ ವಿಷನ್ ಏನಿದೆ ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ನಿಮ್ಮ ದೂರದೃಷ್ಟಿ ಏನಿದೆ? ಶಾಸಕರಾಗಿರ್ತಕ್ಕಂಥ ಹರೀಶಣ್ಣವರು ಕೂಡ ಅಡ್ಡಾಡ್ತಾರೆ, ಮಾಜಿ ಸಚಿವರು ರೇಣುಕಾಚಾರ್ಯ ಅವರು ಕೂಡ ಮತ್ತೆಲ್ಲ ತಂಡವಾಗಿ ಆಗಿದ್ದಾರೆ. ನನ್ನ ಜೊತೆ ಏನು ಟಿಕೆಟನ್ನು ಕೇಳಿದರು ಪ್ರತಿಯೊಬ್ಬರು ಹೆಗಲು ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ಯಶವಂತರಾವ್ ಆಗಿರ್ಬೋದು, ರಾಜನಹಳ್ಳಿ ಶಿವಕುಮಾರ್ ಆಗಿರ್ಬೋದು, ಅಜಯ್ ಕುಮಾರ್ ಅವರಾಗಿರ್ಬೋದು, ಕೃಷ್ಣಮೂರ್ತಿ ಪವರ್ ಆಗಿರ್ಬೋದು, ಅದೇ ರೀತಿ ಕೊಳ್ಳನಹಳ್ಳಿ ಸತೀಶ್ ಆಗಿರ್ಬೋದು, ಜಯಮ್ಮ, ಎಲ್ಲರೂ ಕೂಡ ನನ್ನ ಜೊತೆಗೆ ಅವರು ಕೂಡ ಇಷ್ಟಿಷ್ಟು ಅಂತ ಹೇಳಿ ಕ್ಷೇತ್ರವಾರು ಹಂಚಿಕೆ ಮಾಡಿ ಮತಯಾಚನೆ ಮಾಡ್ತಾಯಿದ್ದಾರೆ. ಮುಂದಿನ ನನ್ನ ವಿಷನ್ ಏನು ಅಂತ ಕೇಳಿದರೆ, ಇವತ್ತು ನನ್ನದೇ ಆಗಿರ್ತಕ್ಕಂಥ ಪರಿಕಲ್ಪನೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಮಾದರಿ ಕ್ಷೇತ್ರ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ದೇವರು ಜನರು ಆಶೀರ್ವಾದ ಮಾಡ್ತಾರೆ, ಅದನ್ನು ಮಾಡೇ ತೋರಿಸ್ತೀನಿ ಅಂತಕ್ಕಂಥ ಅದನ್ನು ನಾನು ವಿಶ್ವಾಸ ಇದ್ದೀನಿ. ಯಾಕೆ ನಿಮಗೆ ಮತ ಹಾಕಬೇಕು ಅನ್ನೋದನ್ನು ನಿಮ್ಮ ಕ್ಷೇತ್ರದ ಮತದಾರರಿಗೆ ನೀವು ಕೇಳ್ತೀರಿ? ಮತ ಯಾಕೆ ಹಾಕಬೇಕು ಅಂತ ಹೇಳಿದರೆ, ಇವತ್ತು ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರ ಬರಬೇಕು, ವಿಕೇಂದ್ರೀಕರಣವಾಗುತ್ತೆ. ಬಡವರ ಕಷ್ಟನ ಅರಿತಿರ್ತಕ್ಕಂಥ ಮನುಷ್ಯ ನಾನೊಬ್ಬ. ಕೃಷಿಕ ಕುಟುಂಬದಿಂದ ಬಂದಿರತಕ್ಕಂಥವನು. ನಮ್ಮ ತಂದೆ ಹಮಾಲಿ ಮಾಡ್ತಾಯಿದ್ರು. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಒಬ್ಬ ಹಮಾಲಿ ಮಾಡ್ತಕ್ಕಂಥ ಮಗನಿಗೆ ಸಾಮಾನ್ಯ ಕಾರ್ಯಕ್ರಮ ಟಿಕೆಟ್ ಕೊಟ್ಟಿದೆ. ಬಡವರ ನಾಡಿ ಮಿಡಿತವನ್ನು ಬಲ್ಲವನು. ಅದನ್ನು ಆಧಾರದ ಮೇಲೆ ಬಡವರ ಪರವಾಗಿ ಕೆಲಸ ಮಾಡ್ತೇನೆ, ಶೋಷಿತರ ಪರವಾಗಿ ಕೆಲಸ ಮಾಡ್ತೇನೆ, ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡ್ತೇನೆ. ಅದರಲ್ಲೂ ಮೂಲಭೂತ ಸೌಕರ್ಯ ಏನು ಬೇಕೋ ನಮ್ಮ ದಾವಣಗೆರೆ ದಕ್ಷಿಣಕ್ಕೆ ಒದಗಿಸಿಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು. ಇದು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಮಾತು. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಈ ಬಾರಿ ಮತದಾರರು ಬದಲಾವಣೆಗೆ ಆದ್ಯತೆಯನ್ನು ಕೊಡ್ತಾರಾ ಅಥವಾ ಮತ್ತೊಮ್ಮೆ ಮನೆತನಕ್ಕೆ ಮಣೆ ಹಾಕ್ತಾರಾ ಅನ್ನೋದನ್ನ ಕುತೂಹಲದಿಂದ ನೋಡಬೇಕಾಗಿದೆ. ಎರಡೂ ಪಕ್ಷಗಳ ನಡುವೆ ಜಿದ್ದಾಜಿದ್ದಿನ ಪೈಪೋಟಿಯಂತೂ ಇಲ್ಲಿ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಮತದಾರರು ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ಮುಳುಗಿದ್ದಾರೆ. ವಿಶೇಷವಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಾವ ಸ್ವರೂಪದಲ್ಲಿ ಇಲ್ಲಿ ಕಾಂಗ್ರೆಸ್ಗೆ ಸಹಾಯ ಮಾಡ್ತವೆ ಮತ್ತು ಭಾರತೀಯ ಜನತಾ ಪಕ್ಷದ ಸಂಘಟನೆ ಎಷ್ಟು ಮಟ್ಟಿಗೆ ಕಡೆ ಕ್ಷಣದವರೆಗೂ ಒಗ್ಗೂಡಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮಸ್ಕಾರ.